ನಮಸ್ಕಾರ. ಇವತ್ತು ಆರಂಭವಾಗಿ ಇನ್ನು 4 ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲಿಕೆಯನ್ನು ಆದರಣೀಯರಾದ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ನಡೆಸ್ಕೊಡ್ತಾ ಇದ್ದಾರೆ. ಡಿ ವಿ ಜಿಯವರ ನಾಟಕ ಕೃತಿಗಳನ್ನು ಕುರಿತು ಈ ಮಾಲಿಕೆಯನ್ನು ನಮ್ಮ ನಿರಂತರ ಅಭಿಮಾನಿಗಳು, ನಮಗೆಲ್ಲ ಹಿರಿಯರೂ ಆದ MS ಶ್ರೀಕಂಠಯ್ಯನವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಆಶೀರ್ವಾದವನ್ನು ಕೋರ್ತಾ ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ವೈಚಾರಿಕ ಪ್ರಬಂಧ ಕೃತಿಗಳು, ಕಾವ್ಯ ಕೃತಿಗಳು ಅವನ್ನು ರಚಿಸಿರುವಷ್ಟೇ ದೊಡ್ಡ ಪ್ರಮಾಣದಲ್ಲಿ ಡಿ ವಿ ಜಿಯವರು ನಾಟಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಸ್ಪಷ್ಟವೇ ಆಗಿದೆ. ಕೆಲವು ತಾತ್ವಿಕ ಸೂಕ್ಷ್ಮಾಂಶಗಳ ಪ್ರಕಟೀಕರಣಕ್ಕೆ ಕಾವ್ಯ ಪ್ರಾಕಾರದಲ್ಲಿ ಅವಕಾಶ ಪರಿಮಿತವಾಗಿರುತ್ತೆ. ಇದು ಒಂದು ಕಾರಣ. ಇನ್ನೊಂದು ಮುಖ್ಯ ಕಾರಣ ಅಂದರೆ ವಿಷಯ ಪ್ರತಿಪಾದನೆಗೆ ಸಂವಾದ ಒಂದು ತುಂಬ ಪ್ರಭಾವಿಯಾದ ಮಾಧ್ಯಮವಾಗಿ ಒದಗತ್ತೆ. ಹೀಗಾಗಿ ತಮ್ಮ ಗಂಭೀರ ಚಿಂತನೆಯ ಮಂಡನೆಗೋಸ್ಕರ ಡಿ ವಿ ಜಿ ನಾಟಕದ ಮಾಧ್ಯಮವನ್ನು ಬಳಸಿದ್ದಾರೆ. ತಮ್ಮ ಪ್ಯೂರ್ ಲಿಟ್ರೇಚರ್ ಎಂದರೆ ಸರ್ಜನಾತ್ಮಕ ಸಾಹಿತ್ಯ ಯಾತ್ರೆಯನ್ನು ಡಿ ವಿ ಜಿ ಆರಂಭ ಮಾಡಿದ್ದೇ ಕನಕಾಲುಕ ಅನ್ನುವ ನಾಟಕದ ಮೂಲಕ. ಅದು ಟೆನಿಸನ್ ಕವಿಯ ದಿ ಕಪ್ ಅನ್ನುವ ನಾಟಕದ ಅನುವಾದ. ಕನಕಾಲುಕ ಕೃತಿಯನ್ನು ಡಿ ವಿ ಜಿಯವರು ರಚನೆ ಮಾಡಿದ್ದು ಸುಮಾರು 1909ರಲ್ಲಿ. ಆಗ ಅವರ ವಯಸ್ಸು 22 ದಾಟಿರಲಿಲ್ಲ. ಅಲ್ಲಿಂದ ಮುಂದಿನ 65 ವರ್ಷಗಳಲ್ಲಿ ಡಿ ವಿ ಜಿಯವರ 7-8 ಪ್ರಮುಖ ನಾಟಕ ಕೃತಿಗಳು ಹೊರಬಂದವು. ತಿಲೋತ್ತಮೆಯಿಂದ ಹಿಡಿದು ಪ್ರಹಸನತ್ರಯೀವರೆಗೆ. ಅವರ ಗದ್ಯ ನಾಟಕಗಳಲ್ಲಿಯೂ ಕಾವ್ಯ ಭಾಗಗಳು, ಗೇಯ ಭಾಗಗಳು ಇವೆ. ಅಲ್ಲದೆ ಶ್ರೀರಾಮ ಪರೀಕ್ಷಣಂ, ಶ್ರೀಕೃಷ್ಣ ಪರೀಕ್ಷಣಂ ಈ ಕೃತಿಗಳಲ್ಲಿಯೂ ಕೂಡ ನಾಟಕ ರೀತಿಯ ಸಂವಾದಗಳು ಸೇರಿವೆ. ಐತಿಹಾಸಿಕ, ಪೌರಾಣಿಕ ಅಥವಾ ಅನ್ಯ ಮುಖ್ಯ ವಿಷಯದ ಹೊರಮೈ ಒಳಮೈ ಎರಡನ್ನೂ ಪ್ರಕಾಶಪಡಿಸುವ ಉದ್ದೇಶದಿಂದ ಸ್ಥೂಲವಾಗಿ ನಾಟಕಗಳು ಅಂತ ಈ ಕೃತಿಗಳನ್ನು ಕರೆದಿವೆ. ಅವನ್ನು ದೃಶ್ಯಕಾವ್ಯಗಳು ಅಂತಲೇ ಡಿ ವಿ ಜಿಯವರೇ ಒಂದು ಕಡೆ ಕರೆದಿದ್ದಾರೆ. ಲಾಕ್ಷಣಿಕ ದೃಷ್ಟಿಯಿಂದ ಅದಕ್ಕೆ ಹೆಸರು ಏನಾದರೂ ಇರಲಿ, ಡಿ ವಿ ಜಿ ನೀಡಿರುವ ಇತಿಹಾಸದ ಮತ್ತು ಪುರಾಣದ ಹಲವು ಕೀಲಕ ಸಂದರ್ಭಗಳ ಪರಾಮರ್ಶೆ ಮತ್ತು ಅರ್ಥಜಿಜ್ಞಾಸೆ ಇದು ತುಂಬ ಬೋಧಕವಾಗಿರುತ್ತವೆ ಅನ್ನೋದಂತೂ ನಿಸ್ಸಂಶಯ. ಬಹುಶಃ ಅಷ್ಟೂ ಕೃತಿಗಳ ಪರಿಚಯ ಈ 4 ದಿವಸದಲ್ಲಿ ಸಾಧ್ಯ ಆಗದೇ ಇರಬಹುದು. ವಿಸಿಲ್ ಸ್ಟಾಪ್ ವೇಗದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಓಡಬೇಕಾಗಬಹುದು, ಅಥವಾ ಕೆಲವನ್ನ ಇನ್ನೊಂದು ಮಾಲಿಕೆಗೋಸ್ಕರ ಉಳಿಸ್ಕೊಳ್ಬೇಕಾಗಬಹುದು. ನೋಡೋಣ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ತಮ್ಮ ಅವಲೋಕನವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬರೋಕ್ಕಾಯಿತು. ಈಗ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ ಬರದೇ ಹೋದರೆ ನನಗೇ ಒಂಥರ ಎಷ್ಟೋ ದಿವಸ ಆಯಿತು ಹೋಗಿ ಅಂತ ಅನಿಸುತ್ತೆ. ಇದನ್ನೇ ನನಗೆ ಭಾಳ ವಿಶೇಷ ಅನ್ನಿಸೋದು ಮನುಷ್ಯ ಜೀವನದಲ್ಲಿ. ಯಾರೋ ಅಪರಿಚಿತರು ಮೊದಲನೇ ಸಲ ನೋಡಿದಾಗ ಮೊದಲು ಒಬ್ಬೊಬ್ಬರನ್ನ ಅಳೀತಾರೆ. ಅವ್ರು ಯಾರು, ಅವರು ಹೇಗಿರಬೇಕು, ಇವ್ರು ಹೇಗೆ ಅಂತ ಪರೀಕ್ಷೆ ಆಗುತ್ತೆ. ಆ ನಂತರ ಸ್ವಲ್ಪ ದಿವಸ ಆದಮೇಲೆ ಅದು ವಿಶ್ವಾಸಕ್ಕೆ ತಿರುಗುತ್ತೆ. ಆಮೇಲೆ ಅವ್ರು ಇಲ್ಲದೆ ಹೋದರೆ ಸರಿ ಇರಲ್ಲ ಅಂತ ಅನ್ಸೋಕೆ ಶುರು ಆಗುತ್ತೆ. ಇದು ಪ್ರೀತಿ ಬೆಳ್ಕೊಂಬರುವಂಥ ರೀತಿ. ಇದನ್ನೇ ಒಬ್ಬ ಹೇಳ್ತಾರೆ, ಇದನ್ನು ಇಮೋಷನಲ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತಾರೆ. ನಾವು ಹೇಗೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತೀವಿ, ಮಾಡಿದ್ಮೇಲೆ ನಮ್ಮದು ಬ್ಯಾಂಕಿನ ಸಂಬಂಧ ಶುರು. ಅಲ್ಲಿವರೆಗೇನು ಬ್ಯಾಂಕಿಗೆ ಸಂಬಂಧ ಇಲ್ಲ. ಆ ಬ್ಯಾಂಕಿನ ರೂಲ್ಸ್ ವಿಚಿತ್ರ. 1000 ರೂಪಾಯಿ ಇಟ್ಟರೆ 1000 ವಾಪಸ್ ಕೊಡಲ್ಲ ನಮಗೆ. ಮಿನಿಮಮ್ ಡಿಪಾಸಿಟ್ ಅಂತ ಇಟ್ಕೋತಾರೆ. ಈಗೇನು ಹೊಸದಾಗಿ ಒಂದು ಡಿಪಾಸಿಟ್ ಬೇಕಿಲ್ಲ ಅಂತೇನೋ ತೆಗೆದಿದ್ದಾರೆ. ಬಟ್ ಅದರ ಸಾಮಾನ್ಯ ಮಿನಿಮಮ್ ಬೇಸಿಸ್ ಇರಬೇಕು ಅಂತ ಇರ್ತದೆ. ಅಂದರೆ ನಾನು ಎಷ್ಟು ಹಾಕೋತೀನೋ ಅಷ್ಟು ತಕ್ಕೊಳ್ಳೋಕೆ ಅಧಿಕಾರ ನನಗಿಲ್ಲ, ಸ್ವಲ್ಪ ಕಮ್ಮಿನೇ ತಕ್ಕೋಬೇಕು. ಇದು ಮನುಷ್ಯ ಜೀವನದಲ್ಲೂ ಹಾಗೆ ಅನಿಸುತ್ತೆ. ಒಬ್ಬರನ್ನೊಬ್ಬರನ್ನ ಭೇಟಿಯಾಗಿ ಪರಿಚಯ ಆದಮೇಲೆ ನಾವು ಇಮೋಷ್ನಲ್ ಅಕೌಂಟ್ ಓಪನ್ ಮಾಡ್ತೀವಿ.
ಅದರಲ್ಲಿ ಡಿಪಾಸಿಟ್ ಮಾಡ್ತಾ ಇರಬೇಕು. ಒಳ್ಳೆ ಭಾವನೆಗಳ ಡಿಪಾಸಿಟ್ ಜಾಸ್ತಿ ಆದಷ್ಟು ಬಂಧ ಹೆಚ್ಚಾಗ್ತದೆ ಅಂತ. ಹಾಗೆ ಡಿಪಾಸಿಟ್ ತುಂಬ ಆಗಿಬಿಟ್ಟಿದೆ ಅನಿಸುತ್ತೆ ಇಲ್ಲಿ, ಆದ್ದರಿಂದ ಮೇಲೆ ಮೇಲೆ ಬರಬೇಕು ಅಂತ ಅನಿಸುತ್ತೆ. ಈ ಬಾರಿ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಡಿ ವಿ ಜಿಯವರ ನಾಟಕಗಳ ಬಗ್ಗೆ ಮಾತಾಡಬೇಕು ಅಂತ ಒಂದು ಅಪೇಕ್ಷೆ. ನಾವು ಕಂಡ ಹಾಗೆ ಕನ್ನಡ ನಾಡು ಕಂಡಂಥ ಅತ್ಯಂತ ಪ್ರತಿಭಾನ್ವಿತ, ಅತ್ಯಂತ ಸೃಜನಶೀಲ ಸಾಹಿತಿಗಳಲ್ಲಿ ಪ್ರಮುಖರಾದವರು ಡಾಕ್ಟರ್ ಡಿ ವಿ ಗುಂಡಪ್ಪನವರು. ನಾನು ಅವ್ರನ್ನ ಯಾವಾಗಲೂ ಕರೆಯೋದು ಕಂಡೆನ್ಸ್ಡ್ ವಿಸ್ಡಮ್ ಅಂತ ಕರೀತೇನೆ. ಅತ್ಯಂತ ಜ್ಞಾನದ ಒಂದು ತವನಿಧಿ, ಧ್ಯಾನವನ್ನು ಘನೀಕರಿಸಿದರೆ ಏನಾಗಬೇಕೋ ಹಾಗಾಗುವಂಥದ್ದು. ಯಾವ ಮುಖವನ್ನು ನೋಡಿದರೆ ಇಷ್ಟಪಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಅದ್ಭುತವೇ. ಸಾಹಿತ್ಯದ ಯಾವ ಪ್ರಕಾರದಲ್ಲೂ ಕೂಡ ಒಂದು ಅದ್ಭುತ ಮೇರುಕೃತಿಗಳನ್ನು ಮಾಡಿದಂಥವರು. ಅವರಿಗೆ ಪೂರ್ಣ ಪುರುಷರು ಅಂತ ಕೆಲವರು ಕರೆದರು ವಿಮರ್ಶಕರು. ಪೂರ್ಣ ಪುರುಷರು ಅಂತ ಕರೆದಂಥವರಿಗೆ ವಿದ್ವತ್ತು ಮತ್ತು ರಸಿಕತೆ ಎರಡೂ ಸರಿಯಾಗಿ ಹೊಂದ್ಕೊಂಡಿತ್ತು. ಸಾಮಾನ್ಯವಾಗಿ ಹೊರದು ಭಾಳ ಅಪರೂಪ ಅದು. ತುಂಬ ವಿದ್ವತ್ತಿದ್ದಲ್ಲಿ ರಸಿಕತೆ ಇರೋಲ್ಲ, ರಸಿಕತೆ ಇದ್ದಲ್ಲಿ ವಿದ್ವತ್ತು ಆಳವಾಗಿರೋಲ್ಲ. ಆದರೆ ಎರಡನ್ನೂ ಸರಿಯಾಗಿ ಅನ್ವಯಿಸ್ಕೊಂಡು ಬಂದವರು ಡಿ ವಿ ಜಿಯವರು. ಅವರನ್ನು ಯಾಕೆ ಮೆಚ್ಕೋತಾರೆ ಜನಸಮುದಾಯ? ಈಗ ಅದು ಎಷ್ಟು ದಿವಸ ಆದರೂ ಜನ ಮೆಚ್ಕೊಳ್ಳೋದು ಯಾಕೆ ಅಂದರೆ, ಅವರ ಕೃತಿಗಳನ್ನು ನೋಡಿದಾಗ ಮನಸ್ಸಿಗೊಂದು ನಂಬಿಕೆ ಬರ್ತದೆ, ಜೀವನಕ್ಕೊಂದು ಭರವಸೆ ಬರ್ತದೆ. ಮತ್ತು ಇನ್ನೊಂದು ಅವ್ರ ಮಾತು ಯಾಗಲೂ ಸಂಸ್ಕೃತಿ ಸಂಪನ್ನವಾದಂಥ ಮಾತು. ಕೆಲವು ಕೃತಿಗಳನ್ನು ಓದಿದಾಗ ಇಡೀ ದಿವಸ ಸಂಕಟ ಆಗುತ್ತೆ, ನೋಡಿರಬೇಕು. ಅದ್ಭುತವಾದ ರೋಚಕವಾದ ಕಥೆ ಓದ್ತೀವಿ, ಮನಸ್ಸಿಗೊಂಥರ ಸಂಕಟ, ಆ ಪಾತ್ರಗಳೇ ಕಾಡ್ತಾ ಇದ್ದಾವೆ ನಮ್ಮನ್ನು ಹಾಗೆ. ಅಥವಾ ಇನ್ನು ಕೆಲವೊಂದು ಭೀಭತ್ಸ್ಯವಾದದ್ದನ್ನು ಬರೆದಾಗ ಇಡೀ ಸಂಕಟ ಆಗುತ್ತೆ, ನೋಡೋಕ್ಕಾಗೋದಿಲ್ಲ. ಈ ಕೆಲವು ಪತ್ತೇದಾರಿ ಕಾದಂಬರಿ ಓದಿದಾಗ ಬಿ ಪಿ ಹೆಚ್ಚಿಗೆ ಆಗುವಂಥ ಅವಕಾಶ. ಇಲ್ಲಿ ಅವ್ರು ಹೇಗೆ ಬರೀತಾರೆ ಡಿ ವಿ ಜಿ ಅಂದರೆ, ಯಾವುದೇ ಮಿತಿಗಳನ್ನು ದಾಟದೆ ಆ ವಸ್ತುವಿನ ಚೌಕಟ್ಟಿನಲ್ಲಿ ರಸವನ್ನು ಹೇಗೆ ಪ್ರತಿಪಾದನೆ ಮಾಡಬೇಕು ಅನ್ನೋದರಲ್ಲಿ ಸಿದ್ಧಹಸ್ತರವರು. ಯಾವುದೇ ಆಗಲಿ, ಯಾವುದೇ ಮಿತಿ ದಾಟೋದಿಲ್ಲ. ಆ ರಸವನ್ನು ಯಾವ ಮಟ್ಟಕ್ಕೆ ನಿಲ್ಲಬೇಕೋ ಆ ಮಟ್ಟಕ್ಕೆ ನಿಲ್ಲಿಸಿ ನಮ್ಮ ಮನಸ್ಸಿನಲ್ಲಿ ಸುಸಂಸ್ಕೃತವಾದ ಭಾವನೆಯನ್ನು ಸೃಷ್ಟಿ ಮಾಡುವಂಥದ್ದು. ಅದಕ್ಕೆ ನನಗೊಂದು ಉದಾಹರಣೆಗೆ ಅನಿಸೋದು, ನಮ್ಮ ತಾಯಿ ಯಾವಾಗಲೂ ಹೇಳ್ತಿರ್ತಾರೆ, ಊಟ ಆದ್ಮೇಲೆ ಮೊಸರನ್ನು ಊಟ ಮಾಡಬೇಕಪ್ಪ ಅಂತ. ಡಿ ವಿ ಜಿ ಸಾಹಿತ್ಯ ನನಗೆ ಮೊಸರನ್ನು ಇದ್ದ ಹಾಗೆ ಮನಸ್ಸಿನಲ್ಲಿ ಶಾಂತಿಯನ್ನು, ತೃಪ್ತಿಯನ್ನು ಉಂಟು ಮಾಡುವಂಥದ್ದು, ರಕರಕವನ್ನು ಮಾಡುವಂಥದ್ದಲ್ಲ. ಆದ್ದರಿಂದ ಎಲ್ಲರೂ ಮೆಚ್ಚಿಕೊಳ್ಳುವಂಥದ್ದು. ಮತ್ತು ಇನ್ನೊಂದು, ಡಿ ವಿ ಜಿಯವರ ಭಾಷೆಯಲ್ಲಿರುವಂಥ ಮೌಲ್ಯ ಪ್ರಜ್ಞೆ ಭಾಳ ದೊಡ್ಡವಾದಂಥದ್ದು. ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಯಾವತ್ತಾದರೂ ಮೌಲ್ಯದ ಅಪಮೌಲ್ಯ ಆಗ್ತದೆ ಅಂದರೆ ಅವ್ರು ಬರೆಯೋದಿಲ್ಲ. ಅದನ್ನು ಮೌಲ್ಯ ಪ್ರಜ್ಞೆ ಭಾಳ ಆಳವಾಗಿ ಬೆಳೆಸಿದಂಥವರು, ಅದು ಓದೋರಿಗೆ ಕೂಡ ಮನಸ್ಸಲ್ಲಿ ಮೌಲ್ಯ ಪ್ರಜ್ಞೆನ ಬೆಳೆಸುವಂಥ ಪ್ರಯತ್ನ ಮಾಡಿದವರು. ಅವರು ಸಾಹಿತ್ಯದ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ನಾವು ಹೇಳಬೇಕಾಗಿಲ್ಲ, ನಿಮಗೆ ಜಾಸ್ತಿ ಗೊತ್ತು. ಎಷ್ಟೊಂದು ಉಪನ್ಯಾಸ ಕೇಳಿರ್ತೀರಿ, ಅಷ್ಟು ಓದಿರ್ತೀವಿ. ಅವರು ಪ್ರಕಟಿತವಾದಂಥ ಪುಸ್ತಕಗಳ ಪುಟಗಳ ಸಂಖ್ಯೆ ಸುಮಾರು 8,000ಕ್ಕಿಂತ ಹೆಚ್ಚಾಗಿ. ಪ್ರಕಟಿತವಾದ ಪುಸ್ತಕಗಳು 8,000 ಪುಟಕ್ಕಿಂತ ಹೆಚ್ಚಾದಂಥ ಒಂದು ಸಾಹಿತ್ಯ ಇದು. ಅವರ ಬಿಡಿ ಭಾಷಣಗಳನ್ನು, ಇಂಗ್ಲೀಷ್ ಲೇಖನಗಳನ್ನು, ಅಲ್ಲಲ್ಲಿ ಬರೆದಂಥ ಸಂಪಾದಕೀಯಗಳನ್ನು, ಲೇಖನಗಳನ್ನು ಬಿಟ್ಟು ಅವನು ಎಲ್ಲ ಸೇರಿಸಿದರೆ ಇನ್ನೂ 1,500 ಪುಟ ಆಗುತ್ತೆ. ಅಂದರೆ ಹತ್ತತ್ರ ಸುಮಾರು 10,000 ಪುಟಗಳಷ್ಟು ಬೃಹತ್ತಾದಂಥ ಒಂದು ಸಾಹಿತ್ಯ. ಅದು ಯಾವ್ಯಾವ ವಿಭಾಗದಲ್ಲಿ ಹಂಚಿ ಹೋಗಿದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಜನರನ್ನು ಕ್ಲಾಸಿಫೈ ಮಾಡ್ತೇವೆ. ಇವರು ಕವಿಗಳು, ಇವರು ವಿಚಾರ ಲೇಖಕರು, ಅಥವಾ ಇವರು ಕಾದಂಬರಿಕಾರರು, ಇವರು ನಾಟಕಗಾರರು ಅಂತ ಹೇಳ್ತೀವಿ. ಡಿ ವಿ ಜಿನ ಸ್ಥೂಲವಾಗಿ ವಿಭಾಗ ಮಾಡಿದಾಗ ವಿಚಾರ ಸಾಹಿತ್ಯ ಇದೆ, ವಿಮರ್ಶಾ ಸಾಹಿತ್ಯ ಇದೆ, ಶಿಶು ಸಾಹಿತ್ಯ ಇದೆ, ನಾಟಕ ಇದೆ, ಜೀವನ ಚಿತ್ರಗಳಂತೂ ವಿಪುಲವಾಗಿ ಬಂದಿದೆ, ರಾಜ್ಯಶಾಸ್ತ್ರದ ಬಗ್ಗೆ ಅವರು ಬರೆದಂಥ ಮಾತು ತುಂಬ ತೂಕವಾದಂಥದ್ದು, ಕಾವ್ಯ ಇದೆ, ನೆನಪಿನ ಚಿತ್ರಗಳಿದ್ದಾವೆ, ಜೀವನ ಧರ್ಮಯೋಗ ಇದೆ, ಎಲ್ಲಕ್ಕಿಂತ ಕಿರೀಟ ಇಟ್ಟ ಹಾಗೆ ಜೀವನ ಧರ್ಮಯೋಗ ಇದೆ. ಇದರ ಜೊತೆಗೆ ಸಂಕೀರ್ಣವಾದ ಬರಹಗಳು ಬೇಕಾದಷ್ಟಿದ್ದಾವೆ. ಅದರೊಳಗೆ ಈಶೋಪನಿಷತ್ತು ಆಗಬಹುದು, ಅಥವಾ ಪುರುಷ ಸೂಕ್ತದ ಬಗ್ಗೆ ಆಗಬಹುದು, ಇನ್ನು ಬೇರೆ ಬೇರೆ ಚಿಂತನೆಗಳಿರುವಂಥದ್ದು. ಇವೆಲ್ಲ ಒಂದು ಸ್ಥೂಲ ಚಿತ್ರಣ, ಯಾವ್ಯಾವ ಭಾಗದಲ್ಲಿ ಡಿ ವಿ ಜಿ ಕೆಲಸ ಮಾಡಿದ್ದಾರೆ ಅಂತ. ಇದನ್ನು ಗಮನಿಸಿದರೆ ಒಂದೇ ಜೀವನದಲ್ಲಿ ಇಷ್ಟೆಲ್ಲ ಮಾಡೋಕ್ಕಾಯ್ತಾ ಅಂತ ಆಶ್ಚರ್ಯ ಆಗುವಷ್ಟು ಮಟ್ಟಿಗಾಗತ್ತೆ. ಅದಕ್ಕೆ ನಾನು ಒಂದು ಸಲ ಅಮೇರಿಕಾದಲ್ಲಿದ್ದಾಗ ಅಲ್ಲೊಬ್ಬರು ಓದಿದ್ದಾರೆ, ಕೆಲವು ಭಾಷೆ ಇಂಗ್ಲೀಷಲ್ಲಿ ಅನುವಾದಗಳನ್ನು ಓದಿದ್ದಾರೆ, ಮಂಕುತಿಮ್ಮನ ಕಗ್ಗದ್ದು. ಅವರು ಹತ್ರ ಹೇಳ್ತಾಯಿದ್ರು, ಐ ಕಾಂಟ್ ಬಿಲೀವ್ ದ್ಯಾಟ್ ಎ ಮ್ಯಾನ್ ಹೂ ರೋಟ್ ದಿಸ್ ಕಗ್ಗ ಕುಡ್ ರೈಟ್ ಜ್ಞಾಪಕ ಚಿತ್ರಶಾಲೆ. ಅವ್ರ ತಲೆಗಿರೋದಂದರೆ ಇಂಥ ಆಳವಾಗಿ ಚಿಂತನೆ ಮಾಡಿ ಬಹುದೊಡ್ಡವಾದ ಚಿಂತನೆಯನ್ನು 4 ಸಾಲಲ್ಲಿ ಕಂಡರಿಸುವಂಥ ಒಬ್ಬ ಕವಿ ಹೀಗ ಸುಲಭವಾಗಿ ಬರ್ಕೊಂಡು ಹೋಗ್ಬೋದಾ ಒಂದು ವಿಚಾರವನ್ನು
ಅನ್ನುವಷ್ಟರ ಮಟ್ಟಿಗೆ, ಆಶ್ಚರ್ಯ ಆಗುವಷ್ಟರ ಮಟ್ಟಿಗೆ ಒಂದು ವಿಸ್ತಾರವಾದಂಥ ಸಾಹಿತ್ಯ ಅವ್ರದ್ದು. ಇನ್ನು ಡಿ ವಿ ಜಿ ಅವ್ರ ನಾಟಕಗಳಿಗೆ ಬಂದಾಗ ಡಾಕ್ಟರ್ ರಾಮಸ್ವಾಮಿಯವರು ಹೇಳಿದ ಹಾಗೆ ಡಿ ವಿ ಜಿಯವರು 9 ನಾಟಕಗಳು ಅಂತ ಅಂದ್ಕೊಂಡಿದೆ. 9 ನಾಟಕಗಳು. ಅದರೊಳಗೆ ನಾಟಕೀಯವಾದಂಥ ಭಾಗಗಳದ್ದು ಶ್ರೀಕೃಷ್ಣ ಪರೀಕ್ಷಣಂ, ಶ್ರೀರಾಮ ಪರೀಕ್ಷಣಂ ಬಿಟ್ಟು ನಾಟಕಗಳು ಅಂತೆ ಆದಂಥವು ಸುಮಾರು 9ಗಳಿದ್ದಾವೆ ಅಂತ. ಅವು ಯಾವುದು ಅಂತಂದರೆ ಕನಕಾಲುಕ ಅಂತ ಒಂದು, ತಿಲೋತ್ತಮೆ ಅಂತ, ಆಮೇಲೆ ಮ್ಯಾಕ್ಬೆತ್ ಅಂತ ಒಂದು, ಶ್ರೀ ವಿದ್ಯಾರಣ್ಯ ವಿಜಯ ಅಂತ ಒಂದು, ಗೀತ ಶಾಕುಂತಲ ಅಂತ ಒಂದು, ಇದಾದಮೇಲೆ ಪರಶುರಾಮ ಅನ್ನುವಂಥ ಒಂದು ನಾಟಕ. ಇವು 6 ನಾಟಕಗಳು ಸೆಪರೇಟ್ ಒಂದೊಂದಾಗೆ ಇದ್ದರೆ, ಇನ್ನು 3 ನಾಟಕಗಳನ್ನು, ಪುಟ್ಟ ಪುಟ್ಟ ನಾಟಕಗಳನ್ನು, ಪ್ರಹಸನಗಳನ್ನು ಸೇರಿಸಿ ಪ್ರಹಸನತ್ರಯಿ ಅಂತ ಮಾಡಿದರು. ತುಂಬ ಚಿಕ್ಕ ಚಿಕ್ಕ ನಾಟಕಗಳು. ಆ 3 ಸೇರಿ ಪ್ರಹಸನತ್ರಯಿ ಅಂತ ತಂದರು. ಅದರೊಳಗೆ 3 ಜಾಕ್ ಕೇಡ್ ಅಂತ ಒಂದು, ಮಹಾ ಚುನಾವಣೆ ಅಂತ ಒಂದು, ಗಾರ್ಧವ ವಿಜಯ ಅಂತ. ನಾನು ಸಾಮಾನ್ಯವಾಗಿ ಯಾಕೆ ಆ ರೀತಿ ಹೇಳಿದೆ ಅಂತ ಒಂದು ಮಾತು ಹೇಳಿಬಿಡ್ತೇನೆ. ಆ 3 ಇದೆ ಅದರೊಳಗೆ. ಒಂದು ಜಾಕ್ ಕೇಡ್ ಅಂತ, ಅದು ಹೆನ್ರಿ ದ 6th ಮೇಲೆ ಇರುವಂಥದ್ದು. ಮುಂದೆ ಮಹಾ ಚುನಾವಣೆ ಅಂತ ಬಂತು, ಅದು ನಮಗೆ ಮೇಲೆ ಮೇಲೆ ಬರುವಂಥದ್ದು. ಅದಾದಮೇಲೆ ಮುಂದಿನ ನಾಟಕ ಇದೆಯಲ್ಲ, ಒಂದಕ್ಕೊಂದು ಹೊಂದಾಣಿಕೆಯಾಗಿ ಬರೆದದ್ದೇನೋ ಗೊತ್ತಾಗಲಿಲ್ಲ. ಮಹಾ ಚುನಾವಣೆ ಆದಮೇಲೆ ಗಾರ್ಧವ ವಿಜಯ ಅಂತ. ಅದು ಅದು ಕೂಡಿ ಬರ್ತಾವೆ ಒಂದಕ್ಕೊಂದು ಅಂತ ಅನ್ನಿಸ್ತು ನನಗೆ. ಚುನಾವಣೆ ಆದಮೇಲೆ ಏನಾಗ್ತದೆ ಅನ್ನೋದಕ್ಕೆ ಗಾರ್ಧವ ವಿಜಯ ಅಂತ ಬರೆದದ್ದು. ಆದ್ದರಿಂದ 3 ನಾಟಕಗಳಿದ್ದಾವೆ. ಈ 9 ನಾಟಕಗಳನ್ನು ಸ್ವಲ್ಪ ಸ್ಥೂಲವಾಗಿ ನೋಡಿ ಆನಂತರ ನಾನು ಕೆಲವು 3 ನಾಟಕಗಳನ್ನು ಆರಿಸ್ಕೊಂಡಿದ್ದೇನೆ. ರಾಮಸ್ವಾಮಿಯವರು ಹೇಳಿದ ಹಾಗೆ 9 ಮಾಡಿದರೆ 9ಕ್ಕೂ ಅನ್ಯಾಯ ಮಾಡಿದಂಗೆ ಆಗುತ್ತೆ. ಅದಕ್ಕೆ ವಿಸ್ತಾರವಾಗಿ ತೊಗೊಂಡು ಹೋಗೋಣ. ಯಾಕಂದರೆ ತುಂಬ ಜನ ಕೇಳಿದ್ದೇವೆ ನಾವು, ಆದರೆ ಆಳವಾಗಿ ಓದೋಕ್ಕಾಗಿಲ್ಲ ನಾಟಕಗಳನ್ನು. ಅದರ ಸೊಗಸೇ ಬೇರೆ. ಆಳವಾಗಿ ಓದ್ತಾ ಹೋದಾಗ ಒಂದೊಂದು ಮಾತಿನಲ್ಲಿ ಒಂದೆಲ್ಲೋ ಝಲಕ್ ತಂದುಬಿಡ್ತಾರೆ. ಡಿ ವಿ ಜಿ ಸ್ಟೈಲೇ ಹಾಗೆ. ಅದು ಬರೀತಾ ಒಂದು ಟಕ್ಕಂತ ಒಂದು ಮಾತು ಬಂದುಬಿಡುತ್ತದೆ. ತುಂಬ ಆಳವಾಗಿ ಚಿಂತನೆ ಮಾಡಿದಂಥ ಮಾತು. ಅದನ್ನು ಮಿಸ್ ಮಾಡ್ಕೋಬಾರ್ದು ನಾವು. ಮಿಸ್ ಮಾಡಿಕೊಂಡ್ರೆ ಅದು ರತ್ನ ತಗೊಳ್ಕೊಂಡಂಗೆ ಆಗುತ್ತೆ. ಈ 9 ನಾಟಕಗಳಲ್ಲಿ 4 ನಾಟಕಗಳು ಅನುವಾದ ಮಾಡಿದಂಥವು. ಅನುವಾದ ಮಾಡಿದ್ದು ಕನಕಾಲುಕ ಅಂತ. ಡಾಕ್ಟರ್ ರಾಮಸ್ವಾಮಿಯವರು ಹೇಳಿದ ಹಾಗೆ ಅದನ್ನು ಲಾರ್ಡ್ ಟೆನಿಸನ್ ಬರೆದಂಥ ದ ಕಪ್ ಅನ್ನುವಂಥ ನಾಟಕದ ಮೇಲೆ ಬರೆದಂಥದ್ದು. 2ನೇದು ಮ್ಯಾಕ್ಬೆತ್, ನಮ್ಮ ಶೇಕ್ಸ್ಪಿಯರನ ದುರಂತ ನಾಟಕಗಳಲ್ಲಿ ಒಂದಂಥ ಮ್ಯಾಕ್ಬೆತ್ತನ್ನು ಅನುವಾದ ಮಾಡಿದಂಥದ್ದು 2ನೇದು. 3ನೇದು ಸಂಸ್ಕೃತ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಕನ್ನಡಕ್ಕೆ ಮಾಡಿ ಗೀತ ಶಾಕುಂತಲ ಅಂತ ಮಾಡಿದ್ದು 3ನೇದು. ಮತ್ತು ಕೊನೆಯದು ಹೆನ್ರಿ ದ 6th, ಪೂರ್ತಿ ನಾಟಕ ಅಲ್ಲ, ಅದರಲ್ಲಿ ಒಂದೊಂದು ಪ್ರಸಂಗವನ್ನು ಆರಿಸ್ಕೊಂಡು ಜಾಕ್ ಕೇಡ್ ಅನ್ನುವಂಥದ್ದೊಂದು ನಾಟಕ ಬರೆದದ್ದು, ಸಣ್ಣ ನಾಟಕ. ಇವು 4 ಅನುವಾದಗಳು. ಇನ್ನು ಉಳಿದದ್ದು 5 ಸ್ವತಂತ್ರ ಕೃತಿಗಳು. 5 ಸ್ವತಂತ್ರ ಕೃತಿಗಳೊಳಗೆ ಮೊದಲನೇದ್ದು ಕನಕಾಲುಕ. ಇದು ಅನುವಾದ ಅಂತ ಹೇಳಿದ್ನಲ್ಲ. 5 ಸ್ವತಂತ್ರ ಕೃತಿ ಆದಮೇಲೆ ಮೊದಲನೇದು ಕನಕಾಲುಕ ಬರೆದದ್ದು ಅವ್ರು ಹೇಳಿದ ಹಾಗೆ ಅವ್ರು 22 ವಯಸ್ಸು ಆಗಿರಲಿಲ್ಲ. 1909 ಭಾಗಕ್ಕೆ ಬಂದು ಪ್ರಿಂಟ್ ಆದಾಗ 1910ನೇ ಇಸ್ವಿಗೆ ಪ್ರಕಟ ಆದಂಥದ್ದು. ಅಂದರೆ ಅದಕ್ಕೆ ಈ ನಾಟಕಕ್ಕೆ ಶತಮಹೋತ್ಸವ ಆಗಿ 2 ವರ್ಷ ಆಗಿದೆ. ಈ ಮಾತನ್ನು ಯಾಕೆ ಹೇಳಬೇಕು ಅಂದಾಗ ಎಷ್ಟೋ ಜನ ಕೇಳೋದನ್ನು ಕೇಳಿದ್ದೇನೆ ನಾನು. ನಾಟಕಗಳು ಅಷ್ಟು ಇಂಟ್ರೆಸ್ಟ್ ಆಗೋದಿಲ್ಲ ಡಿ ವಿ ಜಿದು, ಅದು ಭಾಷೆ ವಿಚಿತ್ರ ಇದೆ ಅಂತ. ಹಾಗೆ ಹೇಳುವವರು 100 ವರ್ಷಗಳ ಹಿಂದೆ ಏನು ವ್ಯವಸ್ಥೆ ಇತ್ತೆ ಅಂತ ಅನ್ಕೋಬೇಕಾಗತ್ತೆ. ನಾಳೆ ಇನ್ನು 100 ವರ್ಷದ ಮೇಲೆ ಬೆಂಗಳೂರವ್ರು ಹಿಂಗಿದ್ರಾ ಅಂತ ಅನ್ನುವಾಗ ಅವ್ರು ನಕ್ಕರೆ ತಪ್ಪು ಅವ್ರದ್ದಾಗತ್ತೆ. ಯಾಕಂದರೆ ಇವತ್ತು ಬೆಂಗಳೂರು ಹೀಗಿದೆ, 100 ವರ್ಷ ಆದಮೇಲೆ ಹೀಗೆ ಇರಬೇಕು ಅಂತಲ್ಲ. ಆದ್ದರಿಂದ ಓದುಗರು ಆ 100 ವರ್ಷದ ಹಿಂದೆ ಹೋಗಿ ಆಗಿನ ವಿಚಾರವನ್ನು ಮಾಡಬೇಕು. ಸ್ನೇಹಿತರ ಜೊತೆಗೆ ಒಬ್ಬರು ಕೃಷ್ಣ ಅಯ್ಯರ್ ಅನ್ನೋರ ಮನೆಗೆ ಹೋಗಿದ್ದರಂತೆ. ಡಿ ವಿ ಜಿ KS ಕೃಷ್ಣ ಅಯ್ಯರ್ ಅಂತ ಅವ್ರ ಸ್ನೇಹಿತರ ಮನೆಗೆ ಹೋದಾಗ ಅಲ್ಲಿ ಪುಸ್ತಕ ಸಿಕ್ತು, ಲಾರ್ಡ್ ಟೆನಿಸನ್ ಬರೆದಂಥ ಕಪ್ ಪುಸ್ತಕ ಸಿಕ್ತು. ಆಗ ಅದನ್ನು ಸ್ವಲ್ಪ ವರ್ಷಗಳ ಹಿಂದೆ BA ಪರೀಕ್ಷೆಗೆ ಟೆಕ್ಸ್ಟ್ ಬುಕ್ ಆಗಿ ಮಾಡಿದ್ದರಂತೆ. ಆಗೆಲ್ಲ ಭಾಳ ಬುದ್ಧಿವಂತರಿದ್ದರು, ಟೆಕ್ಸ್ಟ್ ಬುಕ್ಕಿಗೆ ಯಾವ ಪುಸ್ತಕ ಇರಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡುವಂಥದ್ದು. ದ ಕಪ್ ಅನ್ನೋ ಪುಸ್ತಕನ ಮಾಡಿದರು. ಅದು ಬಹುಶಃ ಲಾರ್ಡ್ ಟೆನಿಸನ್ನ ಒಂದು ಅದ್ಭುತವಾದಂಥ ಒಂದು ನಾಟಕ. ಅದು ಅದ್ಭುತವಾದಂಥ ನಾಟಕ. ಅದೊಂದು ದುರಂತ ನಾಟಕ. ಅದು ಅದರಲ್ಲಿ ವಾಕ್ಯ ರಚನೆ ಆಗಿನ ಕಾಲಕ್ಕೆ ಹೇಗಿರಬೇಕು ಹಾಗೆ ಬರೆದಿದ್ದರು ಡಿ ವಿ ಜಿ. ಕೆಲವು ಪಾತ್ರಗಳು ದೀರ್ಘವಾದ ಭಾಷಣ ಮಾಡೋಂಗೆ ಅನಿಸುತ್ತೆ, ಉದ್ದುದ್ದ ಮಾತು ಬರ್ತದೆ ಅಂತ ಕೆಲವರು ಅಂದರು. ಅದಕ್ಕೆ ಪೀಠಿಕೆಯಲ್ಲಿ ಪ್ರಸ್ತಾವನೆಯಲ್ಲಿ ಡಿ ವಿ ಜಿನೇ ಹೇಳಿಬಿಟ್ಟಿದ್ದಾರೆ ಅದನ್ನು ಹೇಗಿದೆ ಅಂತ ಬರೆದಿದ್ದಾರೆ. ಈ ಮಾತು ಸೊಗಸು ಗಮನಿಸಬೇಕು. ಅವ್ರು ಡಿ ವಿ ಜಿ ಬರೆದಿದ್ದು ಆಗಿನ ಕಾಲಕ್ಕೆ ಬರೆದು ನೋಡಿ. ಇದರಲ್ಲಿರುವುದು ಆ ಕಾಲದ ವಾಕ್ಯ ರಚನೆಯ ರೀತಿ. ಆಗ ವ್ಯಾಕರಣಾದಿ ಶಾಸ್ತ್ರಗಳ ಹಿಡಿತವೂ ಸಂಪ್ರದಾಯಗಳ ಒತ್ತಡವೂ ಹೆಚ್ಚಾಗಿದ್ದವು. ಹಾಗೆಲ್ಲ ಸುಮ್ಮನೆ ಬರೆಯೋಕ್ಕಾಗಲ್ಲ, ಅದು ಕರೆಕ್ಟಾಗಿ ಬರೀಬೇಕು. ವ್ಯಾಕರಣ ಹೇಗಿರಬೇಕು, ವಾಕ್ಯ ರಚನಾ ಪದ್ಧತಿ ಹೇಗಿರಬೇಕು ಅಂತ ಬಿಗಿ ಇರ್ತಾಯಿತ್ತು. ಸ್ವಾಭಾವಿಕವಾಗಿ ನಾನೂ ಭಯಭಕ್ತಿ ಉಳ್ಳವನು.
ಡಿ ವಿ ಜಿ ಮಾತಿದ್ದು. ನನಗೂ ಭಯಭಕ್ತಿಯ ಪಾಲಿಸ್ಕೊಂಬರಬೇಕು ನಿಯಮಗಳನ್ನು ಅಂತಿತ್ತು. ಆದ್ದರಿಂದ ಈ ಬರವಣಿಗೆಯಲ್ಲಿ ಕೃತಕತೆಯ ವಾಸನೆ ಅಲ್ಲಲ್ಲಿ ಕಾಣಬಹುದು, ಕೃತಕತೆಯ ವಾಸನೆ ಅಲ್ಲಲ್ಲಿ ಕಾಣಬಹುದು. ಇದು ಈ ಕಾಲದ ಓದುಗರ ತುಟಿಗೆ ಕೊಂಚ ಕಿರುನಗೆಯನ್ನು ತಂದೀತು. ಅವ್ರ ಇದು ಬಹಳ ಮುಖ್ಯ ನನಗೆ. ಬರವಣಿಗೆಯಲ್ಲಿರುವಂಥ ಸಂಯಮ ಇದೆಯಲ್ಲ, ಕೆಲವರು ಹೊರಟಾಗಿ ಬರೆಯೋರು ಈಗಿನವ್ರಿಗೇನು ತಿಳಿತದ್ರಿ ಅಂತ ಅನ್ನೋದಾಗಬಹುದು. ಹಂಗೆ ಅನ್ನೋಲ್ಲ ಅವರು. ಎಷ್ಟು ನವಿರಾದ ಭಾಷೆ ನೋಡಿ. ಇದು ಈ ಕಾಲದ ಓದುಗರ ತುಟಿಗೆ ಕೊಂಚ ಕಿರುನಗೆಯನ್ನು ತಂದೀತು. ಇದೇನು ಬರೆದಿದ್ದಾನೆ ಇವನು ಅಂತ ಅನ್ಕೋಬೋದು. ಹಾಗಾದರೆ ನಾನು ಏಕೆ ಮನಸ್ಸು ಸೊಟ್ಟ ಮಾಡಿಕೊಳ್ಳಬೇಕು, ನಾನ್ಯಾಕೆ ಮನಸ್ಸು ಸೊಟ್ಟು ಮಾಡಿಕೊಳ್ಬೇಕು ಅಂತ. ಆ ಕಾಲದ ಫ್ಯಾಷನ್ನು ಆಗಿಗೆ, ಈ ಕಾಲದ್ದು ಈಗಿಗೆ, ಅಷ್ಟೇ ತಾನೇ ಅದು ಬರ್ತದೆ. ಆಗಿನ ಕಾಲದ ಫ್ಯಾಷನ್ ಅದು ಹಾಗಿತ್ತು, ಈಗಿನ ಕಾಲದ್ದು ಹೀಗಿದೆ, ಅಷ್ಟೇ ತಾನೇ. ಆದ್ದರಿಂದಲೇ ಈಗಿನ ಓದುಗರು ಹಳೆಯ ಮನಸ್ಸನ್ನು ತಂದುಕೊಳ್ಳಬೇಕೆಂದು ವಿಜ್ಞಾಪಿಸುತ್ತೇನೆ. ಹಳೆಯ ಮನಸ್ಸನ್ನು ತಂದ್ಕೋಬೇಕು. ಎಷ್ಟೋ ಸಲ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ, ಹಳೆಯ ಸಿನಿಮಾ ನೋಡಿದಾಗ ಫ್ಯಾಷನ್ ಹೇಗಿರ್ತದೆ ಅಂತ. ಒಂದು 30-40 ವರ್ಷದ ಹಿಂದೋ 60 ವರ್ಷದ ಹಿಂದಿಂದೋ ಯಾವಾಗಲೂ ದೇವಾನಂದೋ ದಿಲೀಪ್ ಕುಮಾರೋ ಆ್ಯಕ್ಟಿಂಗ್ ಮಾಡುವಂಥ ಪ್ಯಾಂಟ್ ಶರ್ಟ್ ನೋಡಿದಾಗ ಅಯ್ಯೋ ಹಿಂಗಿತ್ತ ಡ್ರೆಸ್ ಆವಾಗ. ಆದರೆ ಗಮನಿಸಬೇಕು, ಅದೇ ಫ್ಯಾಷನ್ನಾಗಿ ಬಂದಿರುತ್ತೆ ಮತ್ತೀಗ. ಎಷ್ಟೋ ಬಾರಿ ಅದೇ ಡ್ರೆಸ್ಸೇ ಎಷ್ಟು ಮಾಡರ್ನ್ ಅಂತ ಅನಿಸುತ್ತೆ ಈಗ. ಯಾಕಂದರೆ ಈಗ ಮಾಡರ್ನ್ ಆಗಿದೆ, ತಿರುಗಿ ಫ್ಯಾಷನ್ ಈಸ್ ಸೈಕ್ಲಿಕ್ ಅಂತ ಹೇಳ್ತಾರೆ ಭಾಳ, ಮತ್ತು ವಾಪಸ್ ಅಲ್ಲಿಗೆ ಬರುತ್ತೆ ಅಂತ. ಹಾಗೆ ಆ ಹಳೆ ಮನಸ್ಸನ್ನು ತೊಗೊಂಡು ನೋಡಬೇಕು ಅಂತ. ಈ ಕನಕಾಲುಕ ಅಂತಂದರೆ ಒಂದು ಬಂಗಾರದ ಬಟ್ಟಲು, ಅಲುಕ ಬಟ್ಟಲು, ಬಂಗಾರದ ಬಟ್ಟಲು, ಸ್ವರ್ಣ ಪಾತ್ರೆ ಅಥವಾ ಒಂದು ಚಿನ್ನದ ಗಿಂಡಿ ಅಂತ ಹೇಳ್ಬೋದು. ಇದ್ರ ಮೇಲೆ ಏನು ಕಥೆ ಇದು? ಇದು ಲಾರ್ಡ್ ಟೆನಿಸನ್ ಬರೆದದ್ದು 1880ನೇ ಇಸ್ವಿಗೆ. ಸ್ವಲ್ಪ ಗಮನಿಸ್ಬೇಕು, ಇದನ್ನು ಭಾಳ ಅಂತರ ಇಲ್ಲ. 1880ನೇ ಇಸ್ವಿಗೆ ಬರೆದದ್ದು 1910ನೇ ಇಸ್ವಿಗೆ ಡಿ ವಿ ಜಿ ಅನುವಾದ ಮಾಡಿದ್ದಾರೆ. ಅಂದರೆ ಒರಿಜಿನಲ್ ಪುಸ್ತಕ ಬಂದು 30 ವರ್ಷದಲ್ಲಿ ಅನುವಾದ ಆಗಿದೆ. 30 ವರ್ಷದಲ್ಲಿ ಅದು ತುಂಬ ಪ್ರಭಾವಶಾಲಿ ಇಂಗ್ಲೆಂಡಲ್ಲಾಗಿ ಇಲ್ಲಿ ಬಂದು ಅನುವಾದ ಆಗಿದೆ. ಬಹುಶಃ ಮೊದಲೇದವ್ರು ಇರಬೇಕು ಅನುವಾದ ಮಾಡಿದವರು. ಆ ಥರದಾಗೆ ಮಾಡಿದಾಗ ಈ ಕಥೆ ಏನಪ್ಪ ಅಂತಂದರೆ, ಒಬ್ಬ ರಾಜ್ಯಭ್ರಷ್ಟನಾದಂಥ ಒಬ್ಬ ರಾಜ, ಸುವರ್ಣಾಕ್ಷ ಅಂತ ಅವನ ಹೆಸರು. ರಾಜ್ಯಭ್ರಷ್ಟನಾದಂಥ ರಾಜ, ಅವ ಬಂಗಾರದ ಬಟ್ಲಿಂದ ವಿಷ ಕುಡಿದು ಸಾಯ್ತಾನೆ. ದುರಂತ ನಾಟಕ ಇದು. ಆ ಬಂಗಾರದ ಬಟ್ಲು ವಿಷಾನೇ, ಬಂಗಾರದ ಬಟ್ಲಲ್ಲಿ ಕುಡಿದ್ರೆ ಏನಾಯಿತು? ಆದ್ದರಿಂದ ಬಂಗಾರದ ಬಟ್ಲಲ್ಲಿ ಕುಡಿದು ವಿಷ ಕುಡಿದ್ನಲ್ಲ ಅವನು ಅಂಥೇಳಿ ಬಂಗಾರದ ಬಟ್ಲ ಸಿಗ್ನಿಫಿಕೆನ್ಸ್ ಇದೆ ನಾಟಕದ್ದು. ಅದನ್ನು ತೊಗೊಂಡಾಗ ಡಿಸ್ಕಸ್ ಮಾಡೋಣ, ಚೆನ್ನಾಗಿದೆ. ಈ ದುರಂತ ನಾಟಕದ ಉದ್ದೇಶ ಏನು ಅಂತ ಡಿ ವಿ ಜಿ ಬರೀತಾರೆ. ಅಂದರೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಹಳೆಯ ಕಾಲದಲ್ಲಿ ಒಂದು ನಾಟಕ ಇರಲಿ, ಒಂದು ಯಾವುದೇ ಒಂದು ಕೃತಿ ಇರಲಿ, ಒಂದು ಉದ್ದೇಶ ಇಟ್ಕೊಂಡು ನಾಟಕ ಬರೀತಾಯಿದ್ರು. ಸುಮ್ಮನೆ ಏನೇನೋ ಭಾಷೆ ಬರುತ್ತೆ ಅಂತ ಬರೆಯೋದಲ್ಲ. ಅಲ್ಲಿ ಬರೆದದ್ದು ಹೇಳ್ತಾರೆ ಅವರು, ವ್ಯಭಿಚಾರವನ್ನು ದೂಷಿಸಿ ನಿರ್ಮಲ ದಾಂಪತ್ಯದ ಹಿರಿಮೆಯನ್ನು ಎತ್ತಿ ತೋರಿಸುವುದು. ಇಂಗ್ಲೆಂಡಲ್ಲಿ ಸ್ವಲ್ಪ ಸ್ವೇಚ್ಛಾಚಾರ ಬಂದು ಹಾಗಿತ್ತು ಆವಾಗ. ಅದಾಗಬಾರ್ದು ಅಂಥೇಳಿ ವ್ಯಭಿಚಾರವನ್ನು ದೂಷಿಸಿ ಖಂಡನೆ ಮಾಡಿ ನಿರ್ಮಲ ದಾಂಪತ್ಯದ ಹಿರಿಮೆಯನ್ನು ತೋರಿಸಿಕೊಡುವುದು ಈ ಕಥೆ. ಆ ಮೂಲ ಕಥೆ ಏನಿದೆಯೋ ಟೆನ್ನಿಸನ್ನಂದು, ಅದರ ವಿಧಾನದಲ್ಲಿ ಬದಲಾವಣೆ ಮಾಡಿಕೊಳ್ಳಿಲ್ಲ ಡಿ ವಿ ಜಿ. ಆದರೆ ಕೆಲವು ಸ್ವಾತಂತ್ರ್ಯವನ್ನು ವಹಿಸ್ಕೊಂಡ್ರು. ಭಾಳ ಚೆಂದ ಗಮನಿಸ್ಬೇಕು, ಅದೆಷ್ಟು ಚೆನ್ನಾಗಿದೆ, ನನಗೆ ಭಾಳ ಇಷ್ಟ ಆಯ್ತಿದ್ದು. ಮೂಲ ಕಥೆಯಲ್ಲಿ ಬದಲಾವಣೆ ಇಲ್ಲ, ಆ ಮೂಲಿನ ವ್ಯವಸ್ಥೆಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಆದರೆ ಪಾತ್ರಗಳ ಹೆಸರುಗಳನ್ನು ಬದಲಾಯಿಸ್ಬಿಟ್ರು. ಅಲ್ಲಿದ್ದಂಥ ಇಂಗ್ಲೆಂಡಿನ ಹೆಸರುಗಳನ್ನು ತೆಗೆದು ಭಾರತದ ಹೆಸರುಗಳನ್ನು ಹಾಕಿದರು. ಈ ಭಾರತೀಯ ಹೆಸರುಗಳನ್ನು ಹಾಕಿದ ಮೇಲೆ ಅಲ್ಲಿ ಬರುವಂಥ ಹಬ್ಬಗಳು, ಹರಿದಿನಗಳು, ಉತ್ಸಾಹಗಳು ಅವು ಕೂಡ ಭಾರತೀಯ ಆಗಬೇಕಲ್ಲ, ಅದು ಹಾಗೆ ಮಾಡಿದರು. ಕಥೆಯ ವ್ಯವಸ್ಥೆಯಲ್ಲಿ ಬದಲಾವಣೆ ಇಲ್ಲ, ಆದರೆ ಪಾತ್ರಗಳ ಹೆಸರುಗಳಲ್ಲಿ ಬದಲಾವಣೆ ಇದೆ. ಉದಾಹರಣೆ ಕೊಡ್ತಾರೋ ಹೇಗೆ ಅಂತ, ಅಲ್ಲಿ ಮೂಲದಲ್ಲಿ ಸಾಮಂತ ರಾಜ ಸೈನೋರಿಕ್ಸ್ ಅನ್ನುವಂಥ ರಾಜ ಇಲ್ಲಿ ಸುವರ್ಣಾಕ್ಷ ಆಗ್ತಾನೆ. ಆ ಹೆಸರು ಗಮನಿಸಿ, ಮೊದಲಿನ ಅಕ್ಷರ ಹಾಗೆ ಉಳ್ಕೊಳ್ಳುತ್ತೆ, ಸನೇ ಉಳ್ಕೊಳ್ಳುತ್ತೆ. ಸೈನೋರಿಕ್ಸ್ ಹೋಗಿ ಸುವರ್ಣಾಕ್ಷ ಆಗ್ತಾನೆ. ಇನ್ನೊಬ್ಬ ಸಾಮಂತ ರಾಜನ ಹೆಂಡತಿ, ಆ ಸಾಮಂತ ರಾಜನ ಹೆಂಡತಿ ಕಾಮ ಅಂತಿರ್ತಾಳೆ, ಕಾಮ ಹೋಗಿ ಕಮಲಿನಿ ಆಗ್ತಾಳೆ ಇಲ್ಲಿ. ಆಮೇಲೆ ಕಮಲಿನಿಯ ಸ್ನೇಹಿತೆ ಬರುತ್ತಾಳೆ, ಆಕೆ ಹೆಸರು ಫೀಬೆ ಅಂತ ಕಮಲಿನಿ ಹೆಂಡತಿ, ಆ ಕಮಲಿನಿಯ ಸಖಿ. ಆ ಫೀಬೆ ಇಲ್ಲಿ ಹೋಗಿ ಪ್ರಭಾವತಿ ಆಗ್ತಾಳೆ. ಆ ಪಿ ಹಾಗೆ ಇಟ್ಕೋತಾರೆ ಹೆಸರು. ಆಮೇಲೆ ಆ್ಯಂಟೋನಿಯಸ್ ಅನ್ನೊಬ್ಬ ರೋಮನ್ ಬರ್ತಾನೆ, ರೋಮನ್ ಸೈನಿಕ ಅವನು, ನಾಯಕ ಅವನು ಆ್ಯಂಟೋನಿಯಸ್ ಅಂತ. ಇಲ್ಲಿ ಅನಂತಸೇನ ಆಗ್ತಾನೆ ಬಂದು, ಆ್ಯಂಟೋನಿಯಸ್ ಹೋಗಿ ಅನಂತಸೇನ ಆಗ್ತಾನೆ. ಅಲ್ಲಿ ಪಬ್ಲಿಯಸ್ ಅಂತ ಒಬ್ಬ ಇರ್ತಾನೆ, ಸಣ್ಣ ಪುಟ್ಟ ಸೈನಿಕರ ನಾಯಕ ಅವನು, ಸಣ್ಣ ಪುಟ್ಟ ಸೈನಿಕರ ನಾಯಕ ಪಬ್ಲಿಯಸ್ ಅಂತ. ಇಲ್ಲಿ ಪರ್ವತ ಆಗ್ತಾನೆ. ಅವನ ಹೆಸರು ಬದಲಾಯಿಸಿದ ತಕ್ಷಣ ಜವಾಬ್ದಾರಿ ಹೇಗಾಗತ್ತೆ ನಾಟಕದ್ದು ಒಂದು ಭಾಳ ಮುಖ್ಯ ಹೇಳಬೇಕು ನಾನು.
ಹೆಸರನ್ನು ಬದಲಾಯಿಸಿಬಿಡೋದು ಭಾಳ ಸುಲಭ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಸಂದರ್ಭಗಳಿರ್ತಾವಲ್ಲ, ಔಚಿತ್ಯಗಳಿರ್ತಾವಲ್ಲ, ಅದು ಭಾರತೀಯ ಪ್ರಜ್ಞೆಯನ್ನು ತರಬೇಕಾಗ್ತದೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಹಿಂದಕ್ಕೆ ಆದಂಥ ಘಟನೆ ಒಂದು. ನಾನು ಆಲ್ ಇಂಡಿಯಾ ರೇಡಿಯೋದಲ್ಲಿ ಭಾಳ ವರ್ಷ ನಾಟಕ ವಿಭಾಗದಲ್ಲಿ ಕಲಾವಿದಾಗಿದ್ದೆ. ಅಲ್ಲಿ ಒಂದು ರಾಷ್ಟ್ರೀಯ ನಾಟಕ ಮಾಡಬೇಕು. ನಮ್ಮ ಕವಲಿ, ವಸಂತ್ ಕವಲಿ ಅಂತ ಅವಾಗ ನಿರ್ದೇಶಕರು. ಸ್ವಲ್ಪ ಸಿಟ್ಟು ಬರ್ತಿದ್ದು ಭಾಳ ಅವರಿಗೆ. ಸ್ಕ್ರಿಪ್ಟ್ ತಂದು ಕೊಟ್ಟರು, ಎಲ್ಲ ಹಂಚಿದ್ರು, ಪಾತ್ರ ಹಂಚಿದ್ರು, ರಿಹರ್ಸಲ್ ಮಾಡೋಣ ಅಂತ. ಭಾಳ ಸೀರಿಯಸ್ ರಿಹರ್ಸಲ್ ಮಾಡ್ತಿದ್ವಿ. 4 ದಿವಸ ನ್ಯಾಷನಲ್ ಪೇ ಅಂದ್ರೆ 4 ದಿವಸ ರಿಹರ್ಸಲ್ಲು ಮಾಡುವಾಗ ಒಂದು ಪಾತ್ರ ಬಂತು. ಪಾತ್ರದ ಹೆಸರು ಕೊತ್ತಂಬರಿ ಅಂತ. ಕೌಲಿಗೆ ಸ್ವಲ್ಪ ಸಿಡುಕು, ಏನು ರೀ ಅದು ಹೆಸರು ಕೊತ್ತಂಬರಿ ಅಂತ? ಏನು ಕೊತ್ತಂಬರಿ ಹೆಸರು ಅದು, ಗಂಡು ಹೆಣ್ಣು ಅಂತ ಕೇಳಿದರು. ಆ ಪಾತ್ರ ನೋಡಿದಾಗ ಅದೇ ಸ್ತ್ರೀ ಪಾತ್ರ ಆಯಿತು. ಇದೇನು ರೀ ಹೆಣ್ಣು ಕೊತ್ತಂಬರಿ ಅಂದರು. ಆಮೇಲೆ ಕರೆದ್ರು, ಯಾರು ಮಾಡಿದ್ರು ಕೊತ್ತಂಬರಿ ಅಂತ ಏನು ಹೆಸರು ಇಡ್ತಾರೆ ರೀ ಇದನ್ನು ಅಂದರು. ಏಕೋ ಗೊತ್ತಿಲ್ಲ ಸರ್, ಅದು ಸ್ಕ್ರಿಪ್ಟ್ ಇದೆ, ತೊಗೊಂಬನ್ನಿ, ಒರಿಜಿನಲ್ ಸ್ಕ್ರಿಪ್ಟ್ ಯಾವುದು, ಯಾರು ಬರೆದೆ ಅಥವಾ ಬನ್ನಿ ಅಂತೆಲ್ಲ ಜೋರು ಮಾಡಿದರು. ನೋಡಿದರೆ ಅನುವಾದ ಆದಂಥದ್ದು ಅದು. ಹಿಂದಿಯಲ್ಲಿ ಉತ್ತರ ಭಾರತದಲ್ಲಿ ಹುಡುಗಿಯರಿಗೆ ಧನಿಯಾ ಅಂತ ಹೆಸರಿಡೋದು ಭಾಳ ಸುಲಭ, ಕಾಮನ್. ಅದು ಧನಿಯಾ ಅಂತ ಹೆಸರಿಡ್ತಾರೆ. ಧನಿಯಾನ ಧನಿಯಾ ಅಂತ ಇಡಬೇಕಪ್ಪ. ಇಲ್ಲಿ ಈ ಭಾರತದ ಹೆಸರುಗಳು ಅದನ್ನು ಕೂಡ ಅನುವಾದ ಮಾಡಿ ಅವರು ಕೊತ್ತಂಬರಿ ಅಂತ ಮಾಡಿದರು. ಧನಿಯಾ ಧನಿಯಾ ಆಗೇ ಇರಬೇಕು, ಕೊತ್ತಂಬರಿ ಆದರೆ ಅರ್ಥ ಇಲ್ಲ ಅದಕ್ಕೆ. ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ಹೆಸರು ಬದಲಾಯಿಸೋ ಸುಲಭ, ಆದರೆ ಹೆಸರಿಗೆ ಸಂಬಂಧಪಟ್ಟಂತಹ ಸಂದರ್ಭಗಳನ್ನೆಲ್ಲ ಬದಲಾಯಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಅದಕ್ಕೇನು ಮಾಡಿದರು, ಆ ಸೈನೋರಿಕ್ಸ್ ಹೋಗಿ ಇಲ್ಲಿ ಸುವರ್ಣಾಕ್ಷ ಆಗ್ತಾನೆ. ಅಲ್ಲಿ ಹಬ್ಬಗಳು ಇಂಗ್ಲೆಂಡಿನ ಹಬ್ಬಗಳಾಗದೆ ಭಾರತೀಯ ಹಬ್ಬಗಳಾಗ್ತವೆ. ಇಲ್ಲಿ ಮನುಷ್ಯ ಸಂಬಂಧಗಳು ಕೂಡ ಭಾರತೀಯ ಮನುಷ್ಯ ಸಂಬಂಧಗಳೇ ಆಗ್ತವೆ ಹೊರತಾಗಿ ಇಂಗ್ಲೆಂಡಿನ ಮನುಷ್ಯ ಸಂಬಂಧಗಳಾಗೋದಿಲ್ಲ. ಇದು ಆ ಜವಾಬ್ದಾರಿಯಿಂದ ಅನುವಾದ ಮಾಡಿದವರಿಗೆ ಅರ್ಥ ಆಗ್ತದೆ. ಈ ಕನುಕಾಲುಕ ಇದು. ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ಇಷ್ಟೇ ಬ್ಯಾಕ್ಗ್ರೌಂಡ್. ಒಂದು ಕಡೆ 9 ನಾಟಕ ಹೇಳಿಬಿಟ್ಟು ಆಮೇಲೆ ನಾಟಕ ತಗೋತೇನೆ. ಇನ್ನೊಂದು ನಾಟಕ ತಿಲೋತ್ತಮೆ. ಅದರ ಬಗ್ಗೆ ಹೆಚ್ಚು ಹೇಳೋಲ್ಲ ನಾನು, ಯಾಕಂದರೆ ಅದ್ರ ಬಗ್ಗೆ ಕಥೆ ನಮಗೆ ಗೊತ್ತು. ನಮ್ಮ ಮಹಾಭಾರತದ ಆದಿಪರ್ವದಲ್ಲಿ ಬರುವಂಥ ಒಂದು ಕಥೆ, ಈ ಸುಂದೋಪಸುಂದರು ಕಥೆ. ಆ ಸುಂದ ಉಪಸುಂದ ಇರ್ತಾರೆ, ಅವ್ರನ್ನ ಬಲಿ ಹಾಕಬೇಕಾದಾಗ ತಿಲೋತ್ತಮೆಯನ್ನು ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು ಆ ತಿಲೋತ್ತಮೆ ಅವರಿಬ್ಬರನ್ನೂ ನಾಶಕ್ಕೆ ಕಾರಣ ಆಗ್ತಾಳೆ ಅನ್ನುವಂಥ ಕಥೆ. ಅದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡೋಣ, ಭಾಳ ಚೆನ್ನಾಗಿದೆ ಅದು. ಅದು 1921ನೇ ಇಸ್ವಿಗೆ ಪ್ರಕಟ ಆದದ್ದು ತಿಲೋತ್ತಮೆ. ಈ 3ನೇದ್ದು ಮ್ಯಾಕ್ಬೆತ್. ಈ ಮ್ಯಾಕ್ಬೆತ್ ಅನ್ನುವಂಥದ್ದು ನಾನು ಹೇಳಿದ ಹಾಗೆ ಶೇಕ್ಸ್ಪಿಯರನ ಅತ್ಯಂತ ದುರಂತ ನಾಟಕಗಳಲ್ಲಿ ಪ್ರಮುಖವಾದಂಥದ್ದು. ಈ ಟ್ರ್ಯಾಜಿಡೀಸ್ ಅಂತ ಕರಿತೀವಿ ನಾವು. ಕರೆದಾಗ ಮ್ಯಾಕ್ಬೆತ್ ಇದೆ, ಒಥೆಲ್ಲೋ ಇದೆ, ಕಿಂಗ್ ಲಿಯರ್ ಇದೆ, ಹ್ಯಾಮ್ಲೆಟ್ ಇದೆ. ಇಂಥವೆಲ್ಲ ದುರಂತ ನಾಟಕಗಳೇನಿದ್ದಾವೋ ಅದರಲ್ಲಿ ಒಂದು ಸೂತ್ರ ಹೇಳ್ತಾರೆ. ದುರಂತ ನಾಟಕದ ನಾಯಕರು ಎಲ್ಲವೂ ಸಣ್ಣವರು ಯಾರೂ ಅಲ್ಲ. ಈ ಮಾತನ್ನು ಭಾಳ ಚೆಂದ ಬೆಳೆಸಿದ್ದಾರೆ DVG. ಬಹುಶಃ ನನಗನ್ಸ್ಬಿಟ್ಟು ನನಗೆ ಪ್ರಿಯವಾದದ್ದು. ಅನುವಾದ ಎಷ್ಟು ಚೆನ್ನಾಗಿದೆ ಒರಿಜಿನಲ್ ಅಂದರೆ, ಮಕ್ಕಳಿಗೆ ನೀವು ಮ್ಯಾಕ್ಬೆತ್ ಕಲಿಸ್ಬೇಕಾದ್ರೆ ಹಿಡ್ಕೊಂಡು ಓದಬೇಕು. ಅನುವಾದ ಮಾಡಬೇಕು ಅಂತ ಯಾರಾದರೂ ಇದ್ದರೆ ಮ್ಯಾಕ್ಬೆತ್ ಅನುವಾದ ನೋಡಿ ಮುಂದೆ ಅನುವಾದ ಕೈ ಹಾಕಬೇಕು. ಹೇಗೆ ಮೂಲಕ್ಕೆ ಒಂದು ಚೂರು ಲೋಪ ಬರದ ಹಾಗೆ ಆ ಪದ್ಯವನ್ನು ಎಷ್ಟು ಚೆನ್ನಾಗಿ ಭಾಷಾಂತರ ಮಾತ್ರ ಅಲ್ಲ ಸೃಷ್ಟ್ಯಾಂತರ ಮಾಡಿದ್ದಾರೆ, ಹೊಸದಾಗಿ ಸೃಷ್ಟಿಯನ್ನು ಮಾಡಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಅದ್ಭುತವಾದ ಅನುವಾದ ಇದೆ ಅದು. ಹಾಗೆ ಅನುವಾದ ಮಾಡಿದ್ದಾರೆ. ಈ ನಾಟಕಗಳಲ್ಲಿ ಹೀರೋ ಇದ್ದಾನೆ, ಏನು ತೊಂದರೆ ಅವ್ರದ್ದು. ಹ್ಯಾಮ್ಲೆಟ್ ದೊಡ್ಡ ನಾಯಕ ಆತ, ಸಣ್ಣವನಲ್ಲ. ಹ್ಯಾಮ್ಲೆಟ್ ಸಣ್ಣವನಲ್ಲ, ಒಥೆಲೋ ಸಣ್ಣವನಲ್ಲ, ಮ್ಯಾಕ್ಬೆತ್ ಸಣ್ಣವರಲ್ಲ, ಎಲ್ಲ ದೊಡ್ಡವರೇ ಇವರು. ಯಾಕೆ ಸೋತು ಹೋದರು ಜೀವನದಲ್ಲಿ? ಇದು ಭಾಳ ಮುಖ್ಯವಾದಂಥ ಟ್ರ್ಯಾಜಿಡಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಶೇಕ್ಸ್ಪಿಯರ್ ನಾಟಕ ಓದುವಾಗ ಹೇಳ್ತಾರೆ, ಈ ಎಲ್ಲ ನಾಟಕಗಳನ್ನು, ದುರಂತ ನಾಟಕಗಳ ಬಗ್ಗೆ ಒಂದೇ ಒಂದು ಸಾಲು ಹೇಳಬಹುದು. ದುರಂತ ನಾಟಕಗಳನ್ನು ವರ್ಣನೆ ಮಾಡಬಾದ್ರೆ ಒಂದೇ ಒಂದು ಸಾಲು ಸಾಕು, ಎ ಟ್ರ್ಯಾಜಿಕ್ ಫ್ಲಾ ಅಂತ. ಎ ಟ್ರ್ಯಾಜಿಕ್ ಫ್ಲಾ, ದುರಂತ ಗುಣದೋಷ ಅಂತ ಕರೀತಾರೆ. ಅಂದರೆ ಏನರ್ಥ? ಎಲ್ಲವೂ ಚೆನ್ನಾಗಿತ್ತು ರೀ, ಒಂದು ಗುಣ ಕೆಟ್ಟೋಯ್ತು ಅಷ್ಟೇ. ನಮ್ಮಲ್ಲಿ ನೋಡಿದ್ದೇವೆ ನಾವು, ಅತ್ಯಂತ ಸಾರ್ಥಕ ಕೆಲಸ ಮಾಡಿದವರು ಎತ್ತರಕ್ಕೆ ಹೋದಾಗ ಒಂದು ದೋಷದಿಂದಾಗಿ ಟಪ್ ಅಂತ ಕೆಳಗೆ ಬಿದ್ದು ಹೋಗ್ತಾರೆ. ಅತ್ಯಂತ ಶ್ರೇಷ್ಠ ನಾಯಕರಾಗಬಹುದಾಗಿದ್ದವರು ಯಾರೋ ಒಬ್ಬರು ಎಲ್ಲವನ್ನು ಕಟ್ಟಿ ಬೆಳೆಸ್ತಾರೆ ರಾಜ್ಯದಲ್ಲಿ. ಏನೂ ಇಲ್ಲದೇ ಇದ್ದಾಗ ಓಡಾಡಿ ಒಂದು ಸಿದ್ಧಾಂತವನ್ನು ಮಾಡಿ ಒಂದು ರಾಜ್ಯವನ್ನು ಕಟ್ಟಿ ಅದಕ್ಕೆ ನಾಯಕರಾಗಿ ನಿಂತ್ಕೋತಾರೆ. ನಾಯಕರಾಗಿ ನಿಂತ್ಕೊಂಡ ಮೇಲೆ ಸ್ವಲ್ಪ ಮಹತ್ವಾಕಾಂಕ್ಷೆ ಬಂದುಬಿಡುತ್ತೆ, ಆಸೆ ಬರುತ್ತೆ. ಆಸೆ ಬಂದು ಹೇಗಾದರೂ ಮಾಡಿ ಉಳ್ಕೋಬೇಕಲ್ಲ ಅಧಿಕಾರದಲ್ಲಿ ಅಂತ ಹೇಳಿ ಜೈಲಿಗೆ ಹೋಗಬೇಕಾಗತ್ತೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದಾಗ, ಸಣ್ಣವರಲ್ಲ ಅವರು, ಕಟ್ಟಿ ಒಂದು ವ್ಯವಸ್ಥೆಯನ್ನು ಕಟ್ಟಿ ಆ ರಾಜ್ಯಕ್ಕೆ ಅಧಿಪತಿಯಾಗಿ ನಿಂತಾಗ ಆ ಮಹತ್ವಾಕಾಂಕ್ಷೆಯನ್ನು ನಿಗ್ರಹ ಮಾಡೋದು ಎಷ್ಟು ಕಷ್ಟ ಅನ್ನೋದು ಅರ್ಥ ಆಗುತ್ತೆ. ಇವರೆಲ್ಲರೂ ಹಾಗೆ ದೊಡ್ಡವರೇ ಇದ್ದವರೆಲ್ಲರೂ, ಸಣ್ಣವರು ಯಾರೂ ಅಲ್ಲ.
ಅದಕ್ಕೆ ಟ್ರ್ಯಾಜಿಕ್ ಫ್ಲಾ ಅಂತ ಹೇಳ್ತಾರೆ. ಅವರು ಹೆಮ್ಲೆಟ್ ತಗೊಳ್ಳಿ, ಎಂಥ ಒಳ್ಳೆ ಮನುಷ್ಯ, ಬುದ್ಧಿವಂತ, ಚೆನ್ನಾಗಿ ಓದ್ಕೊಂಡವನು, ಆದರೆ ಅವನು ನಿರ್ಧಾರ ಮಾಡೋಕ್ಕೆ ಆಗೋಲ್ಲ. ಟು ಬಿ ಆರ್ ನಾಟ್ ಟು ಬಿ ಈಸ್ ದ ಕ್ವೆಶ್ಚನ್ ಅಂತ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿರ್ಧಾರ ತಗೊಳ್ಳಾರ್ದೆ ತೊಯ್ದಾಡಿ ಸೋತು ಹೋದಂಥ ಜೀವ ಅದು. ಅಥೆಲ್ಲೋ ಅವನೇನು ಸಾಮಾನ್ಯ ಅಲ್ಲ, ಅಸಾಮಾನ್ಯ ವೀರ, ಮಹಾಶೂರ, ಧೀರ, ಎಲ್ಲ ಕರೆಕ್ಟು. ಆದರೆ ಹೆಂಡತಿ ಡೆಸ್ಡೆಮೋನ ಮೇಲೆ ಸಂಶಯ. ಒಂದು ಸಂಶಯದಿಂದ, ಹೆಂಡತಿ ಮೇಲೆ ಅಪನಂಬಿಕೆಯಿಂದ ಪೂರ್ತಿ ವ್ಯಕ್ತಿತ್ವ ಹಾಳಾಗೋಯ್ತು. ಮ್ಯಾಕ್ಬೆತ್ ಏನು ಸಣ್ಣವನಲ್ಲ, ಅದ್ಭುತವಾದಂಥ ಶೂರ, ಸಾಮಂತನಾಗಿದ್ದವನು, ರಾಜ ಡಂಕನ್ನಿಗೆ ಸೇವೆ ಕೊಟ್ಟಂಥವನು, ಅವನು ನಂಬಿಗಸ್ತನಾದಂಥವನು, ಚೆನ್ನಾಗಿ ಬೆಳೆದಂಥವನು. ಒಂದು ಸಲ ಬರಬೇಕಾದ್ರೆ 3 ಜನ ಇವ್ರು ಸಿಕ್ಬಿಡ್ತಾರೆ, ವಿಚಿಸ್ ಅಂತಾರೆ, ರಾಕ್ಷಸಿಯರು ಅನ್ಬೋದು ಅಥವಾ ದೆವ್ವಗಳು ಅನ್ಬೋದು. ಅವ್ರು ಬಂದು ಹೇಳಿಬಿಡ್ತಾರೆ, ನೋಡೋ ನೀನು ಮುಂದೆ ರಾಜ ಆಗ್ತೀಯ ನೀನು ಅಂತ. ಮನಸ್ಸಿನಲ್ಲಿ ಒಂದು ಸಲ ಅದು ಮಹತ್ವಾಕಾಂಕ್ಷೆ ಕಿಡಿ ಸೇರ್ಕೊಂಡ್ಬಿಡ್ತೋ, ಅದು ಆಗೋ ತನಕ ಬಿಡೋಲ್ಲ ಅದು. ಆಗ ಸರಿಯಾದ ದಾರಿ ಯಾವುದು, ಕೆಟ್ಟ ದಾರಿ ಯಾವುದು ಅಂತ ಅನಿಸೋದೇ ಇಲ್ಲ. ಗುರಿ ಕಣ್ಣು ಮುಂದೆ ಆ ಮಹತ್ವಾಕಾಂಕ್ಷೆ ಉಳ್ಕೊಂಡ್ಬಿಡುತ್ತದೆ. ಮ್ಯಾಕ್ಬೆತ್ತಿಗೆ ಆದದ್ದು ಹಾಗೆ. ಎಲ್ಲಿವರೆಗಾಯಿತು ಅಂದರೆ, ಇವನನ್ನು ನಂಬಿಕೊಂಡು ಬಿದ್ದಂಥ ವಯಸ್ಸಾದ ರಾಜ ಡಂಕನನ್ನು ಮನೆಗೆ ಕರ್ಕೊಂಡ್ಬಂದು ಅವನ ರಾತ್ರಿ ಮಲ್ಕೊಂಡಾಗ ಎದೆಗೆ ಚೂರಿ ಹಾಕಿ ಅವನು ಕೊಂದು ತಾನು ರಾಜ ಆಗ್ತಾನೆ. ಎಷ್ಟರ ಮಟ್ಟಿಗೆ ಆಗ್ತದೆ ಅಂದರೆ, ಹೆಂಡತಿ ಕೂಡ, ಅವನ ಹೆಂಡತಿ ಮಹತ್ವಾಕಾಂಕ್ಷೆ ಇದು ಹೇಗೆ ಅಂದರೆ, ಇದು ಮ್ಯಾಗ್ನೆಟ್ ಇದ್ದ ಹಾಗೆ, ಹತ್ತಿರ ಇದ್ದವ್ರನ್ನೆಲ್ಲ ಅಂಟ್ಕೊಂಡ್ಬಿಡುತ್ತೆ. ನನ್ನ ಗಂಡ ರಾಜ ಆಗಿಬಿಡ್ತಾನಲ್ಲ, ಆಗಬೇಕಾದ್ರೆ ಏನಾದರೂ ಅಡ್ಡಿ ಇಲ್ಲ, ಡಂಕನನ್ನು ಮುಗಿಸಾದರೂ ಮಾಡು. ಅವನು ಒಂದ್ಸಲ ಹೆದರ್ಚೇಟ್ ಮಾಡ್ತಾನೆ, ಕೊಲ್ಲೋ ಬೇಡೋ ಅಂತ ಹಿಂದೆ ಮಾಡ್ಬೇಕಾದ್ರೆ, ನೀನು ಹೋಗು, ಹಿಂಗೆ ಹೆದರ್ಕೊಂಡಿದ್ದ ರಾಜ ಆಗೋಕ್ಕಾಗಲ್ಲ, ನೀನು ಹೋಗು ಅಂತ ಒತ್ತಾಯ ಮಾಡಿ ಅವನ ಎದೆಗೆ ಚಾಕು ಹಾಕ್ತಾಳೆ. ತಾನೇ ಕಿತ್ಕೊಂಡ್ಬರ್ತಾಳೆ, ಕೊನೆಗೆ ಅದನ್ನು ಹಾಕಿದ್ದನ್ನು ಮರ್ತು ಬಂದುಬಿಟ್ಟಿರ್ತಾನೆ ಅವನು, ತಗೊಳ್ಳೋಕ್ಕಾಗಲ್ಲ. ಆದರೆ ಅಪರಾಧಿ ಭಾವ ಎಷ್ಟು ಕಾಡತ್ತೆ ಅಂತ. ಈ ಮಹತ್ವಾಕಾಂಕ್ಷೆಯಲ್ಲಿ ಹೋಗೋ ತನಕನೂ ಸರಿ, ಒಂದು ಹಂತಕ್ಕೆ ಹೋದ್ಮೇಲೆ ಚಿಂತೆ ಕಾಡೋಕ್ಕೆ ಶುರು ಆಗುತ್ತೆ, ಆತ್ಮಸಾಕ್ಷಿ ಕಾಡೋಕ್ಕೆ ಶುರು ಆಗುತ್ತೆ. ಯಾರನ್ನಾದರೂ ಮೋಸ ಮಾಡ್ಬೋದು ಸ್ವಾಮಿ, ಆತ್ಮಸಾಕ್ಷಿಯನ್ನು ಮೋಸ ಮಾಡೋಕ್ಕಾಗಲ್ಲ. ಹೀಗೆ ಒದ್ದಾಡಿ ಹೋದಂಥವನು. ಅದರ ರೂಪಾಂತರದ ಗಂಭೀರವಾದ ಸಾಕಷ್ಟು ನಾಟಕಗಳ ಅನುವಾದ ಮಾಡಿದ್ದಾರೆ ಮೊದಲು. ಆದರೆ DVG ಮಾಡಿದಂಥ ಅದ್ಭುತ ಅನುವಾದ ಇದೆಯಲ್ಲ ಮ್ಯಾಕ್ಬೆತ್ರದು, ಅತ್ಯಂತ ಗಂಭೀರವಾದ ಪ್ರಯತ್ನ. ಇದನ್ನು ಹೇಳ್ತಾರೆ, DVGನ ಹೇಳ್ತಾರೆ, ಯಾಕೆ ರೂಪಾಂತರ ಮಾಡೋಕ್ಕೆ ಹೋಗಲಿಲ್ಲ ನಾನು, ಇದರೊಳಗೆ ಬದಲಾವಣೆಗಳನ್ನು ಮಾಡೋಕ್ಕೆ ಹೋಗಲಿಲ್ಲ. ನೋಡಿ, ಪ್ರತಿಯೊಂದು ನಾಟಕದಲ್ಲೂ ಒಂದು ವಿಶೇಷವಾದಂಥ ಪ್ರಯತ್ನ ಇದೆ. ಕನಕಾಲೋಕದಲ್ಲಿ ರೂಪಾಂತರ ಮಾಡಿಕೊಂಡಿದ್ದಾರೆ, ಇಲ್ಲಿ ಬದಲಾವಣೆ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಹೇಳ್ತಾರೆ, ಶೇಕ್ಸ್ಪಿಯರನ ಜಗತ್ತನ್ನು ಕೂಡಿದ ಮಟ್ಟಿಗೂ ಯಥಾವತ್ತಾಗಿ ಇರುವಂತೆಯೇ ತೋರಿಸಬೇಕೆಂಬುದು ನನ್ನ ಸಂಕಲ್ಪ. ಮ್ಯಾಕ್ಬೆತ್ ಶೇಕ್ಸ್ಪಿಯರ್ ಏನು ಅಂದ್ಕೊಂಡಿದ್ದೋ ಮ್ಯಾಕ್ಬೆತ್ ನಾಟಕ ಬರೆಯುವಾಗ ಅದನ್ನು ಹಾಗೆ ತೋರಿಸಬೇಕು ನನ್ನ ಸಂಕಲ್ಪ. ಬರಿಯ ಕಥೆಯನ್ನು ಹೇಳಬೇಕೆಂಬಷ್ಟು ಮಾತ್ರವಲ್ಲ, ಆತನ ಲೋಕದ ಪ್ರತಿಬಿಂಬವನ್ನು ಸಾಧ್ಯವಿರುವ ಮಟ್ಟಿಗೂ ಇಲ್ಲಿಗೆ ಇಳಿಸಬೇಕೆಂದು ನನ್ನ ಪ್ರಯತ್ನ. ಅದು ಏನು ಲೋಕ ಕಟ್ಕೊಂಡಿದ್ದ ಅದೇ ಲೋಕವನ್ನು ಮಾಡಬೇಕು ಅಂತ DVG ಬರ್ಕೊಂಡಿದ್ದಾರೆ. ಈ ಅನುವಾದ ಬಹುಶಃ ಅತ್ಯಂತ ಶ್ರೇಷ್ಠ ಅನುವಾದ ಅಂತ ವಿಮರ್ಶಕರು ಹೇಳ್ತಾರೆ. LS ಶೇಷಗಿರಿ ಅವರು ದೊಡ್ಡ ಆರ್ಟಿಕಲ್ ಬರೆದಿದ್ದಾರೆ ಅದ್ರ ಮೇಲೆ. ಮುಂದೆ ಬಂದಂಥ ಅನುವಾದಕರು ಮುಂದೆ ಯಾರ್ಯಾರು ಅನುವಾದ ಮಾಡಿದರು ಇಂಗ್ಲೀಷ್ ನಾಟಕಗಳನ್ನು, DVG ಅವರ ಹಾದಿಯನ್ನೇ ಹಿಡಿದ್ರು ಅನ್ನೋದು ಬಹಳ ಗಮನಾರ್ಹವಾದಂಥದ್ದು. ಯಾವಾಗಲೂ ಹಾಗೆ ಸ್ವಾಮಿ, ಬೇರೆಯವರಿಗೆ ಹಾದಿ ಬೇಕು, ಸಲಗಕ್ಕೆ ಹಾದಿ ಬೇಡ. ಸಲಗ ಹೋದದ್ದೇ ದಾರಿ. ಸಲಗ ಒಂದು ಸಲ ಹೋಗ್ಬಿಟ್ರೆ ಉಳಿದ ಪ್ರಾಣಿಗಳಿಗೆ ಹಾದಿ ಮಾಡ್ಕೊಂಡು ಹೋಗುತ್ತೆ. ಹಾಗೆ DVGದು ಸಲಗದ ನಡೆ. ಆ ಅನುವಾದ ಮಾಡಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ, ಈ ಅನುವಾದ ಪ್ರಕಟ ಆದದ್ದು 1936ನೇ ಇಸ್ವಿಗೆ ಅಂತ ನೆನಪಿಡಬೇಕು, ಆಗಿನ ಕಾಲಕ್ಕೆ. ಇನ್ನೊಂದು ದೊಡ್ಡ ನಾಟಕ ಅವ್ರು ಬರೆದದ್ದು ಅಂದರೆ ವಿದ್ಯಾರಣ್ಯರ ಮೇಲೆ ಬರೆದಂಥದ್ದು, ಶ್ರೀ ವಿದ್ಯಾರಣ್ಯ ವಿಜಯ ಅಂತ. ವಿದ್ಯಾರಣ್ಯರ ಬಗ್ಗೆ DVG ಅವರಿಗೆ ಅಪಾರವಾದಂಥ ಗೌರವ ಮತ್ತು ಶ್ರದ್ಧೆ. ಸಾಕಷ್ಟು ಜನ ವಿದ್ವಾಂಸರು ವಿದ್ಯಾರಣ್ಯರು ಇದ್ದರೋ ಇಲ್ವೋ ಅಂತ ಚರ್ಚೆ ಮಾಡುವಂಥ ಸಂದರ್ಭ ಬೇಕಾದಷ್ಟಿದೆ. ಅದು ಕಾಲ್ಪನಿಕ ಚಿತ್ರವೇ, ನಿಜವಾಗಿ ವಿದ್ಯಾರಣ್ಯರು ಇದ್ದರೆ ಅನ್ನುವಂಥದ್ದು ಬೇಕಾದ ಚರ್ಚೆ ಮಾಡ್ತಾರೆ. ಆದರೆ DVGಗೆ ಅದು ಚರ್ಚೆ ಇಲ್ಲ, ಖಂಡಿತವಾಗಿ ವಿದ್ಯಾರಣ್ಯರು ಇದ್ದರು ಅಂತ. ವಿದ್ಯಾರಣ್ಯರ ಜೀವನದ ಸಾಧನೆಗಳನ್ನು, ಅವರು ಬದುಕಿದಂಥ ರೀತಿಯನ್ನು ಸಂತೋಷಪಟ್ಟು ಬೆರಗುಪಟ್ಟವರು DVG. ಆದ್ದರಿಂದಲೇ ಬರೀ ಇದೊಂದೇ ನಾಟಕ ಬರೀಲಿಲ್ಲ ಅವರು. ವಿದ್ಯಾರಣ್ಯರು ಮತ್ತು ಅವರ ಕಾಲ ಅಂತ ಒಂದು ಕೃತಿ ಬರೆದರು, ವಿದ್ಯಾರಣ್ಯರ ಸಮಕಾಲೀನರು ಅಂತ ಒಂದು ಗ್ರಂಥ ಬರೆದರು. ಅದಲ್ಲದೆ ಒಂದು ಶ್ರೀ ವಿದ್ಯಾರಣ್ಯ ಸ್ತುತಿ ಅಂತ ಒಂದು ಕವನ ಕೂಡ ಬರೆದರು. ಅದರ ಜೊತೆಗೆ ಶ್ರೀ ವಿದ್ಯಾರಣ್ಯ ವಿಜಯ ಎಂಬ ನಾಟಕವನ್ನು ಕೂಡ ಬರೆದರು. ಈ ನಾಟಕದ ಬಗ್ಗೆ ಸುಮಾರು ಚರ್ಚೆ ಆಗಿದೆ ಬೇಕಾದಷ್ಟು ಕಡೆಗೆ. ಆ ಚರ್ಚೆಯಲ್ಲಿ ಬರೀತಾರೆ ಅಂದರೆ, ಈ ನಾಟಕದ ಬಗ್ಗೆ ಟೀಕೆ ತುಂಬ ಜನ ಮಾಡಿದ್ದಾರೆ. ಏನು ನಾಟಕ ಇದು, ನಾಟಕ ಥರ ಅನಿಸೋದೇ ಇಲ್ಲ. DVG ತಮ್ಮ ವೈಚಾರಿಕ ಚಿಂತನೆಗಳನ್ನು ಉದ್ದುದ್ದಾಗಿ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಪಾತ್ರ ಹಂಚಿಬಿಟ್ಟಿದ್ದಾರೆ ಹಾಗೆ ಅಂತ ಇರ್ತಾರೆ. ಅದಕ್ಕೆ DVG ವಿಜ್ಞಾಪನೆಯಲ್ಲಿ ಬರ್ಕೊಂಡಿದ್ದಾರೆ. ಬಹುಶಃ ಹಿಂಗೆ ಮುಂದೆ ಯಾರೋ ಮಾತಾಡ್ತಾರೆ ಅಂತ ಗೊತ್ತಿರಬೇಕು ಅವರಿಗೆ, ಅದಕ್ಕೆ ಬರೆದಿದ್ದಾರೆ. ಹೇಗೆ ಬರೆದಿದ್ದಾರೆ ನೋಡಿ, ಉಪನ್ಯಾಸದ ರೀತಿಯಲ್ಲಿ
ಸಮರ್ಪಕವಾಗಿ ಬಣ್ಣಿಸಲಾಗದ ಐತಿಹಾಸಿಕ ತತ್ವಗಳು ಕೆಲವುಂಟು. ಎಷ್ಟು ಮಾತು, ದುಃಖದ ಮಾತು. ಉಪನ್ಯಾಸ ರೀತಿಯಲ್ಲಿ ಹೇಳೋಕ್ಕಾಗಲ್ಲ ಎಲ್ಲವನ್ನು. ಅವುಗಳನ್ನು ಕಾವ್ಯದ ರೀತಿಯಲ್ಲಿ ಜನರ ಊಹಾಶಕ್ತಿಗೆ ಗೋಚರಪಡಿಸಬಹುದು. ಈ ಮಾತು ಬಹಳ ಆಳಕ್ಕೆ ಹೋಗಬೇಕಾಗ್ತದೆ. ಕಾವ್ಯದಲ್ಲಿ ಮನುಷ್ಯನ ಚಿಂತನೆಗಿರುವಷ್ಟು ಅವಕಾಶ ಗದ್ಯದಲ್ಲಿ ಇರೋಲ್ಲ. ಕಾವ್ಯ ಓದಬೇಕಾದ್ರೆ ಒಂದು ಕವಿನ ಓದಿದರೆ ಎಷ್ಟೊಂದು ಭಾವನೆಗಳು ಹೊಳಿತಾವೆ ಗೊತ್ತಾ ಮನಸ್ಸಿಗೆ ಬೇಕಾದಷ್ಟು ಚಿಂತನೆಗಳು ಬರೋದು ಕಾವ್ಯದಲ್ಲಿ. ಆದರೆ ಭಾಷಣದಲ್ಲಿ ಒಂದು ಉಪನ್ಯಾಸ ಗ್ರಂಥ ಬರೋದಿಲ್ಲ ಅದು. ಆದ್ದರಿಂದ ಮನುಷ್ಯನ ಊಹಾಶಕ್ತಿಯನ್ನು ಬೆಳೆಸಿ ವಿದ್ಯಾರಣ್ಯರ ಸಾಮರ್ಥ್ಯ ಕಡೆ ಮುಖ ಮಾಡಬೇಕು ಅಂತಿರೋದರಿಂದ ಈ ನಂಬಿಕೆಯಿಂದ ವಿದ್ಯಾರಣ್ಯರ ಕಾರ್ಯರೀತಿಯನ್ನು ತೋರಿಸಲು ಒಂದು ನಾಟಕ ಅಥವಾ ದೃಶ್ಯ ಪ್ರಕರಣವನ್ನು ಬರೆದಿರುವೆನು ಅವ್ರು ಹೇಳ್ತಾರೆ. ಈ ಕೃತಿಯು ದೃಶ್ಯ ಕಾವ್ಯದ ರೂಪವನ್ನು ಧರಿಸಿದ್ದರೂ ಅವ್ರ ಮನಸ್ಸಿನಲ್ಲಿ ಹೇಗೆ ಇದು ಬಹಳ ಅಪರೂಪ. ಈ ಮನಸ್ಸನ್ನು ಕೆದಕಿ ನೋಡಿಕೊಂಡು ಅದನ್ನು ಬಹಿರಂಗವಾಗಿ ಪ್ರಕಟ ಮಾಡೋದು ಇದೆಯಲ್ಲ, ಮನಸ್ಸನ್ನು ಕೆದಕಿ ನೋಡ್ಕೋತೀವಿ ಬೇಕಾದಷ್ಟು ಸಲ ನಾವು, ಆದರೆ ಬಹಿರಂಗವಾಗಿ ಪ್ರಕಟ ಮಾಡೋದು ಕಷ್ಟ ಆಗುತ್ತೆ. ಡಿ ವಿ ಜಿ ಹೇಗೆ ಬರೀತಾರಂದರೆ, ಈ ಕೃತಿಯು ದೃಶ್ಯ ಕಾವ್ಯದ ರೂಪವನ್ನು ಧರಿಸಿದ್ದರೂ ಇದನ್ನು ನಾಟಕ ಅಥವಾ ರೂಪಕ ಎಂದು ಆ ವಿಶೇಷ ಅರ್ಥದಲ್ಲಿ ಕರೆಯಬಹುದೋ ಇಲ್ಲವೋ ಎಂಬ ವಿಷಯದಲ್ಲಿ ಲೇಖಕನಿಗೆ ಸಂದೇಹಗಳುಂಟು. ಇದು ನಾಟಕ ಅಂತ ಕರೀಬಹುದೋ ಇಲ್ಲೋ ನನಗೆ ಸಂಶಯ ಆಯಿತು, ನೀವೇನಾದರೂ ಕರ್ಕೊಂಡು ಹೋಗಿ ಅದನ್ನು ಅಂತ ಹೇಳಿದರು. ಅಂದರೆ ಅವರು ಯಾವುದನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡಲಿಲ್ಲ. ಮುಂದೆ ಈ ನಾಟಕದ ಬಗ್ಗೆ ಮಾಸ್ತಿ ಒಂದು ಒಳ್ಳೆಯ ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿರೋ ಮಾತು. ಇದು ಎಲ್ಲ ನಾಟಕಗಳಂತೆ ಒಂದು ಸನ್ನಿವೇಶವನ್ನು ಕುರಿತು, ಒಂದು ಕಥೆಯನ್ನು ಕುರಿತು ವಿವರಿಸುವ ದೃಶ್ಯ ಗ್ರಂಥವಲ್ಲ. ಬರೀ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ ಒಂದು ಸನ್ನಿವೇಶದ ಬಗ್ಗೆ ಬರೆದಂಥ ಒಂದು ಕೃತಿ ಅಲ್ಲ ಇದು, ದೃಶ್ಯ ಕಾವ್ಯ ಅಲ್ಲ. ಇದರ ಚಿತ್ರ ವಿಸ್ತಾರವಾದ ಪಟದ ಮೇಲೆ ಚರಿತ್ರೆಯ ದೃಷ್ಟಿಯಿಂದ ಬರೆಯಲ್ಪಟ್ಟಿದೆ. ಮಾಸ್ತಿಯವರ ದೃಷ್ಟಿ ಇನ್ನೂ ದೊಡ್ಡದು. ಅವ್ರು ಹೇಳ್ತಾರೆ ಹೇಗೆಂದರೆ, ಒಂದು ವಿಸ್ತಾರವಾದ ಪಟವದ ಮೇಲೆ ಒಬ್ಬ ವ್ಯಕ್ತಿದು ಒಂದು ಸನ್ನಿವೇಶ ಚಿತ್ರ ಬಿಡಿಸೋಕೆ ಹೊರಟಿಲ್ಲ, ಅವರು ಒಂದು ಚರಿತ್ರೆಯನ್ನು ಬರೆಸೋಕೆ ಹೊರಟಿದ್ದಾರೆ. ಇಡೀ ಒಂದು ದೊಡ್ಡ ಚರಿತ್ರೆಯನ್ನು ಸಣ್ಣದಾಗಿ ಹೇಳಬೇಕಾದ್ರೆ ನಾಟಕದ ಮಾಧ್ಯಮವನ್ನು ಆರಿಸ್ಕೊಂಡಿದ್ದಾರೆ. ಮುಂದೆ ಹೇಳ್ತಾರೆ, ಸಾಹಿತ್ಯದಲ್ಲಿ ಇದು ಒಂದು ಹೊಸ ರೀತಿ ಡಿ ವಿ ಜಿ ಸ್ಥಾಪನೆ ಮಾಡಿದ್ದು ಅಂತ ಮಾಸ್ತಿ ಹೇಳ್ತಾರೆ. ಎ ಆರ್ ಕೃಷ್ಣಶಾಸ್ತ್ರಿಗಳು ಒಂದು ಮಾತನ್ನು ಹೇಳ್ತಾರೆ ಇದ್ರ ಬಗ್ಗೆ. ಇದು ವ್ಯಕ್ತಿ ಅಥವಾ ವ್ಯಕ್ತಿಗಳ ಕಥೆಯಲ್ಲ, ರಾಜ್ಯದ ಕಥೆ. ವ್ಯಕ್ತಿ ಕಥೆಯಲ್ಲ. ಅದಕ್ಕೆ ಹೇಳ್ತಾರೆ, ವೈಚಾರಿಕತೆ ತುಂಬಿದ ಕೃತಿಯನ್ನು ಅದೇ ದೃಷ್ಟಿಯಿಂದ ನೋಡಬೇಕಾಗುತ್ತದೆ ಅಂತ. ಆದ್ದರಿಂದ ನಾಟಕ ಯಾವ ರೀತಿ ಬರಬೇಕು ಅಂತ ಮಾಡಿದ್ದಾರೆ. ಇನ್ನೊಂದು ಗೀತ ನಾಟಕ ಶಾಕುಂತಲ ಅಂತ. ಅಭಿಜ್ಞಾನ ಶಾಕುಂತಲದಲ್ಲಿ ಇರುವಂಥ 197 ಪದ್ಯಗಳಲ್ಲಿ 33 ಮಾತ್ರ ಆರಿಸಿಕೊಂಡು ಎಷ್ಟು ಅದ್ಭುತ ಅನುವಾದ ಮಾಡಿದ್ದಾರೆ ಅಂತಂದರೆ, ಎಷ್ಟೋ ಜನ ಮೂಲ ಇಟ್ಕೊಂಡು ಓದಿ ಕೆಲವೊಂದು ಪದ್ಯಗಳಲ್ಲಂತೂ ಮೂಲಕ್ಕಿಂತ ಅನುವಾದನೆ ಚೆನ್ನಾಗಿದೆ ಅನ್ನುವಷ್ಟರ ಮಟ್ಟಿಗೆ ಅದ್ಭುತವಾಗಿ ಅನುವಾದ ಆಗಿದೆ ಗೀತ ಶಾಕುಂತಲ ಮಾಡಿದ್ದು. ಅವು ಬರೀ ಅನುವಾದ ಅಲ್ಲ, ಸೃಷ್ಟ್ಯಂತರಗಳು ಅಂತ ಆಗಲೇ ಹೇಳಿದೆ. ಇದನ್ನು ಸರಸ ಸಂದರ್ಭಗಳ ಸಂಗೀತಾನುವಾದ ಅಂತ ಕರೀತಾರೆ. ಯಾಕಂದರೆ ದುಷ್ಯಂತ ಶಕುಂತಲೆಯರ ಪ್ರಣಯ ಪ್ರಸಂಗ ಅಲ್ವಾ ಅದು, ಅದಕ್ಕೆ ಎಷ್ಟು ಚಂದ ಬರೀತಾರೆ, ಸರಸ ಸಂದರ್ಭಗಳ ಸಂಗೀತಾನುವಾದ ಅಂತ ಮಾತು. ಹೀಗೆ ಡಿ ವಿ ಜಿಗಳ ಪದ್ಯ ಅನುವಾದದಲ್ಲಿ ಅದ್ಭುತವಾದಂಥ ಸೃಜನಶೀಲತೆಯ ಪ್ರತಿಭೆ ಎದ್ದು ಕಾಣಿಸ್ತದೆ ಅಂತ ಹೇಳಬೇಕು. ಇದಾದಮೇಲೆ ಬರುವಂಥ ಇನ್ನೊಂದು ನಾಟಕ ಪರಶುರಾಮ. ನನಗೆ ಈ ಪಾತ್ರ ತುಂಬ ಕಾಡಿದಂಥ ಪಾತ್ರ. ನೀವು ಅವತಾರಗಳನ್ನು ನೋಡಿದಾಗ ಇದೊಂದು ವಿಶೇಷ ಅವತಾರ ಅಂತ ನನಗನ್ನಿಸಿದೆ, ತಮಗೂ ಸಾಕಷ್ಟು ಜನಕ್ಕೆ ಅನಿಸಿರಬೇಕು. ಇದೊಂದು ವಿಚಿತ್ರ ಅವತಾರವೇ ಇದು, ಪರಶುರಾಮ ಅವತಾರ. ಏನು ಮೊದಲು ನೋಡಿ ನಮಗೆ ಮೀನಿನಿಂದ ಶುರು ಆಗುವಂಥದ್ದು. ಇದು ಎವಲ್ಯೂಷನ್ ಆಫ್ ಲೈಫ್. ಇದು ನಮ್ಮ ಅವತಾರಗಳು ಅಂತಂದರೆ ಮನುಷ್ಯ ಜೀವನದ ಎವಲ್ಯೂಷನ್. ಇದು ಹೇಗೆ ಬೆಳ್ಕೊಂಡು ಬಂತು ಮನುಷ್ಯ ಜೀವನ ಅಂತ. ಜೀವ ಪ್ರಾರಂಭ ಆದದ್ದು ನೀರಲ್ಲಿ. ಸೈಂಟಿಫಿಕ್ಕಾಗಿ ಹೇಳೋದಾದರೆ ನೀರಲ್ಲಿ ಜೀವ ಹುಟ್ಟಿಯಾದದ್ದು, ಅದಕ್ಕೆ ಮೀನ. ಅದು ಮೀನು ಆದಮೇಲೆ ಬರೀ ನೀರಲ್ಲಿರುವಂಥದ್ದು ಅಕ್ವಾಟಿಕ್ ಆ್ಯನಿಮಲ್ಸ್ ಹೋಗ್ಬಿಟ್ಟು ಆ್ಯಂಫಿಬಿಯನ್ ಅಂತಾಯಿತು. ಅಂದರೆ ನೆಲದ ಮೇಲೂ ನೀರಲ್ಲಿರುವಂಥ ಪ್ರಾಣಿ ಆಗುವಂಥದ್ದು ಆಮೆ ಆಯಿತು. ಆಮೇಲೆ ಬರೀ ಮಣ್ಣು ನೆಲದಲ್ಲಿ ಇರೋಕ್ಕೆ ಶುರು ಆದದ್ದು. ಹೆಚ್ಚು ಕಾಲ ನೆಲದಲ್ಲಿದ್ದು ನೀರನ್ನು ಸಂತೋಷ ಪಡುವಂಥ ಪ್ರಾಣಿ ಹಂದಿ, ವರಹ ಆಯಿತು. ಅದಾದಮೇಲೆ ಉಗ್ರ ರೂಪ ಇರುವಂಥದ್ದು ನರಸಿಂಹ ಆಯಿತು. ಆಮೇಲೆ ಉಗ್ರ ಕಮ್ಮಿಯಾಗಿ ಮನುಷ್ಯ ಜೀವನಕ್ಕೆ ಬಂದಂಥದ್ದು ವಾಮನ ಆಯಿತು. ಆಮೇಲೆ ಮನುಷ್ಯನಲ್ಲಿರುವಂಥ ಕೋಪ ತಾಪಗಳನ್ನು ಎಲ್ಲವನ್ನು ತೋರಿಸ್ಕೊಳ್ಳೋಕ್ಕೆ ಪರಶುರಾಮ ಆಯಿತು. ಆನಂತರ ಮನಸ್ಸನ್ನು ಗೆದ್ದು ಮನಸ್ಸನ್ನು ನಿಯಂತ್ರಣ ಇಟ್ಕೊಳ್ಳೋಂಥ ಮನುಷ್ಯ ಆದ, ರಾಮ ಆದ. ಬರೀ ರಾಮ ಉದಾತ್ತ ಚರಿತ ಆದ. ಆದರೆ ರಾಮನಂತರ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟವನು ಪರಿಪೂರ್ಣಾವತಾರಿ ಶ್ರೀಕೃಷ್ಣ. ಹೀಗೆ ಮನುಷ್ಯ ಬೆಳವಣಿಗೆ ಬಂದಂಥ ರೀತಿ. ಯಾವ ಅವತಾರದಲ್ಲೂ ಇನ್ನೊಂದು ಅವತಾರ ಭೇಟಿಯಾಗೋಕ್ಕೆ ಅವಕಾಶ ಸಿಕ್ಕಿಲ್ಲ. ಆದರೆ ಪರಶುರಾಮಾವತಾರದಲ್ಲಿ ಪರಶುರಾಮಾವತಾರ ಬರೀ ರಾಮಾವತಾರ ಮಾತ್ರ ಅಲ್ಲ, ಕೃಷ್ಣಾವತಾರ ಪ್ರಸಂಗದಲ್ಲಿ ಕೂಡ ಇದೆ. ಇದೊಂದು ಅವತಾರ ಮಾತ್ರ ತನ್ನ ಅವತಾರದ ಮಿತಿಗಳನ್ನು ದಾಟಿ 12 ಅವತಾರಗಳವರೆಗೂ ಹರಿದಿದೆ. ಎಷ್ಟೋ ಸಲ ನೋಡಿದ ಪರಶುರಾಮ ಮಾಡಿ ತಪ್ಪು ಅನ್ನೋರು ಬೇಕಾದಷ್ಟು ಜನ ಇದ್ದಾರೆ. ಏನು ತಾಯಿ ಕೊಂದ್ಬಿಡೋದ,
21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನು ಕೊಂದು ಹಾಕೋದ, ಬರೀ ಉಗ್ರ ರೂಪ ಆಯ್ತಲ್ಲ ಅಂತ ಕೆಲವರು ಹೇಳೋರಿದ್ದಾರೆ. ಇನ್ನು ಕೆಲವರು ಹಾಗಲ್ಲ, ಮನುಷ್ಯನ ಸ್ವಭಾವವೇ ಹಾಗೆ ಅಂತ. ಅದನ್ನು ಎಷ್ಟು ಚೆಂದ ಮಾಡಿದ್ದಾರೆ ಅಂತಂದರೆ, ಅದನ್ನು ನಾಟಕ ಮಾಡಿ ಅದಕ್ಕೆ ಪೂತಿ ನರಸಿಂಹಾಚಾರ್ಯ ಹೇಳ್ತಾರೆ, ಇದು ಹೇಗಿದೆ ಪರಶುರಾಮ ನಾಟಕ ಅಂದರೆ, ಮನಸ್ಸು ನವಯುಗದ್ದು ಆದರೆ ನಮ್ಮ ಸನಾತನ ಮೌಲ್ಯಗಳಿಗೆ ಒಲಿದದ್ದು ಅಂತ. ಮನಸ್ಸು ನವಯುಗದ್ದು, ನಮ್ಮದು ಇವತ್ತಿನ ಕಾಲದ್ದು. ಈ ಪರಶುರಾಮ ಅವತಾರ ಬರೆದಾಗ ಮನಸ್ಸು ನವಯುಗದ್ದು, ಆದರೆ ಆ ಸನಾತನ ಮೌಲ್ಯಗಳಿಗೆ ಒಲಿದದ್ದು ಅಂತ. ಇದಾದ ಮೇಲೆ ಪ್ರಹಸನತ್ರಯಿ ಅಂತ 3 ನಾಟಕಗಳನ್ನು ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಿದೆ. ಅದು ಹೆನ್ರಿ ದ ಸಿಕ್ಸ್ತಿಂದ ಬಂದಂಥ ಜಾಕ್ ಕೇಡ್. ಇವತ್ತು ಜಾಕ್ ಕೇಡ್ಗಳು ಭಾಳ ಜನ ಇದ್ದಾರೆ ನಮ್ಮಲ್ಲಿ. ಅವ್ರ ಕೇಡುಗಳೆಲ್ಲ ಕೇಡಿಗಳಾಗಿದ್ದಾರೆ ಅಂತ ಕೆಲವರು ತಮಾಷೆ ಮಾಡ್ತಾರೆ. ಕೇಡ್ ಅಂತ ಆಗುವಂಥದ್ದು ಅದ್ಭುತ ಕಣ್ಣಿಗೆ ರಮ್ಯವಾದ ಚಿತ್ರ ಕಟ್ಟಿಬಿಟ್ಟು ಹಾಗಿದೆ ಹೀಗಿದೆ ಅಂತ ಹೇಳುವಂಥ ಮನುಷ್ಯ ಜಾಕ್ ಕೇಡ್. ಅದಾದಮೇಲೆ ಮಹಾಚುನಾವಣೆ, ಗಾರ್ಧಬ ವಿಜಯ. ಈ ಮಾತನ್ನು ಹೇಳಿದ ಮೇಲೆ ಒಂದು ವಿಷಯ ಹೇಳಬೇಕು ನಾನು. ಕೆಲವರು ಬಹುದೊಡ್ಡ ಟೀಕೆಯನ್ನು ಡಿ ವಿ ಜಿ ಮೇಲೆ ಮಾಡ್ತಾರೆ. ಆ ಮಾತನ್ನು ಓದಿಬಿಡ್ತೇನೆ. ಡಿ ವಿ ಜಿ ಅವರ ನಾಟಕಗಳು ಅವರನ್ನು ನಾಟಕಕಾರರನ್ನಾಗಿ ಮಾಡಲು ವಿಫಲವಾಗಿವೆ. ಅವರ ವೈಚಾರಿಕ ನಿರೂಪಣೆಗೆ ನಾಟಕ ಪ್ರಕಾರವು ಒಂದು ಮಾಧ್ಯಮವಾಗಿದೆ. ಅವರು ವೈಚಾರಿಕ ಗ್ರಂಥ ಬರೆಯುವಂಥವರು ಅದು ನಾಟಕ ಮಾಧ್ಯಮ ಅಂತ ತಗೊಂಡು ತಮ್ಮ ವಿಚಾರಕವನ್ನು ಬರ್ಕೊಂಡು ಹೋಗಿದ್ದಾರೆ ಅಂತ. ನಾಟಕೀಯ ತಿರುವಿಲ್ಲದ ನಿರೂಪಣೆ, ಉದ್ದುದ್ದ ಸಂಭಾಷಣೆಗಳು, ಕಂದ ವೃತ್ತಗಳ ರಚನೆಗಳು ಓದುಗರ ಮನಸ್ಸಿಗೆ ವೈಚಾರಿಕ ಆನಂದ ನೀಡುವುದಷ್ಟೇ ಈ ನಾಟಕಗಳ ಹಿರಿಮೆ ಎಂದು ಹೇಳ್ಬೋದು. ಆ ನಾಟಕಗಳಿಂದಾಗಿ ಡಿ ವಿ ಜಿ ನಾಟಕಕಾರರು ಅಂತ ಹೆಸರು ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅವರು ತಿಳಿದವರು. ಆದರೆ ನನಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇದರೊಳಗೆ. ಭಿನ್ನಾಭಿಪ್ರಾಯ ಯಾಕೆ ಅಂತಂದರೆ, ಶಕ್ತಿ ಇದ್ದವರು ಈ ನಾವು ರಂಗ ಅಂತ ಓದ್ತೀವಿ. ನಾಟಕ ಅಂದರೆ ರಂಗ ಪ್ರದರ್ಶನ ಮಾಡಬೇಕಾದ್ದು. ರಂಗದಲ್ಲಿ ಪ್ರದರ್ಶನ ಮಾಡದೆ ಹೋದರೆ ನಾಟಕ ಅಂತ ಆಗೋದಿಲ್ಲ ಅಂತ ಆಗ್ತದೆ. ರಂಗ ಪ್ರದರ್ಶನ ದೃಷ್ಟಿಯಿಂದನೇ ನೋಡಬೇಕು ಅಂತ ಇಲ್ಲ. ನನಗೊಂದು ಸಣ್ಣ ಪ್ರಯೋಗದಲ್ಲಿ ನಾನು ಭಾಗಿಯಾಗಿದ್ದೆ. ನಾನು ಬೆಂಗಳೂರಿಗೆ ಬಂದು ಹೊಸರಲ್ಲಿ 72-73ರಲ್ಲಿ ಹೋವೆ ರಾಮಾರಾಧ್ಯರು ಅಂತ ಇದ್ದರು. ಸಿದ್ದವಳ್ಳ ಕೃಷ್ಣ ಶರ್ಮರ ಜೊತೆಗಿದ್ದಂಥವ್ರು. ಅವರು ಕುಮಾರವ್ಯಾಸನ ಮೇಲೆ ತಲಸ್ಪರ್ಶಿಯಾದಂಥ ಅಧ್ಯಯನ ಮಾಡಿದಂಥವ್ರು. ಅವರು ಸಣ್ಣ ಸಣ್ಣ ನಾಟಕಗಳನ್ನು ಮಾಡಿದರು. ಆ ನಾಟಕಗಳು ಹೇಗೆ ಅಂದರೆ, ಕುಮಾರವ್ಯಾಸ ಭಾರತದ ಪದ್ಯಗಳನ್ನೇ ಆರಿಸ್ಕೊಂಡು ನಾಟಕ ಮಾಡೋದು. ಸುಮಾರು ಒಂದು 20-25 ನಾಟಕದಲ್ಲಿ ನಾನೂ ಭಾಗವಹಿಸಿದ್ದೇನೆ. ಬೇರೆ ಬೇರೆ ಊರಿಗೆಲ್ಲ ಹೋಗಿ ಮಾಡಿದಂಥದ್ದು. ಅದು ಎಷ್ಟು ಚೆಂದ ಅವ್ರ ಐಡಿಯಾ ಅಂದರೆ, ನೀವು ಕುಮಾರವ್ಯಾಸ ಭಾರತವನ್ನು ನಾಟಕ ಅಂತ ಕರಿತೀರಾ? ನಾವು ನಾಟಕ ಅಂತ ಕರೆಯಲ್ಲ, ಕಾವ್ಯ ಅಂತ ಕರಿತೀವಿ ಅಲ್ವಾ? ಆದರೆ ಒಬ್ಬ ಸಮರ್ಥನಾದಂಥ ಒಬ್ಬ ನಿರ್ದೇಶಕನ ಕೈಯಲ್ಲಿ ಸಿಕ್ಕಾಗ ಆ ಕಾವ್ಯ ಕೂಡ ಒಂದು ಅದ್ಭುತ ನಾಟಕ ಆಯಿತು. ನಾನು ನೋಡಿದ್ದೇನೆ ಇದನ್ನು. ಯಾವುದೋ ಒಂದು ಪ್ರಸಂಗ ತಗೊಳ್ಳೋದು, ಜರಾಸಂಧ ವಧೆ ಅಂತ ಒಂದು ಪ್ರಸಂಗ ತಗೊಳ್ಳೋದು. ಅದರಲ್ಲಿ ಏನು ಮಾಡಿದ್ರು ಅವ್ರು ಚೆನ್ನಾಗಿ ಮಾಡಿದರು ಅಂದರೆ, ಕುಮಾರವ್ಯಾಸ ಭಾರತದಲ್ಲಿ ಅಂತ ಆ ಜರಾಸಂಧನ ಮಾತೇನು ಬರ್ತದೆ ಆ ಮಾತುಗಳನ್ನು ಆರಿಸ್ಕೊಳ್ಳೋದು, ಅವನ್ನೆಲ್ಲ ಪೂರ್ಣಿಸಿ ಸೂತ್ರಧಾರ ಅಂತ ಮಾಡೋದು. ಸಾಮಾನ್ಯವಾಗಿ ರಾಮಾರಾಧ್ಯರೇ ಸೂತ್ರಧಾರ ಆಗೋರು, ಆನಂತರ ನಮ್ಮ ಶ್ರೀಹರಿಯವರಾಗೋರು, ಇಲ್ಲ ನೀಲತ್ತಹಳ್ಳಿ ಕಸ್ತೂರಿಯವರಾಗೋರು. ಅವ್ರು ಸೂತ್ರಧಾರ ಆಗಬೇಕು. ನಮಗೆಲ್ಲ ಪಾತ್ರ ಹಂಚೋದು. ಒಬ್ಬರು ಅರ್ಜುನ, ಇನ್ನೊಬ್ಬ ಜರಾಸಂಧ, ಇನ್ನೊಬ್ಬ ಭೀಮ, ಕೃಷ್ಣ, ಅಲ್ಲ ದ್ರೌಪದಿ, ಹಿಂಗೆಲ್ಲ ಪಾತ್ರ ಆರಿಸಿ ಅವ್ರಿಗೆ ಕೊಡೋದು. ಆ ಹೊತ್ತಿಗೆ ಆ ಸಂದರ್ಭದಲ್ಲಿ ಜರಾಸಂಧ ಹೀಗೆ ಹೇಳ್ದ ಅಂತ ಅಂದ ತಕ್ಷಣ ಆ ಜರಾಸಂಧನ ಮಾತು ಅವ್ರು ಹೇಳಬೇಕು. ನನಗೆ ನೆನಪಿದೆ, ಗದಗಿನಲ್ಲಿ ಮಾಡಿದಾಗ ಸುಮಾರು 2,000 ಜನ ಕೂತು ಕೇಳಿದ್ದಾರೆ. 6 ತಾಸು ಕೂತು ಕೇಳಿದ್ದಾರೆ. ಅದನ್ನು ಅದ್ಭುತ ನಾಟಕ ನೋಡಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಕೂತು ನೋಡಿದ್ದಾರೆ. ಅದು ಹೇಗೆ ಅಂದರೆ, ಯಾರೂ ನಾಟಕದ ವೇಷಭೂಷಣ ಯಾವುದೂ ಇಲ್ಲ. ನಾವು ನಮ್ಮ ಬಟ್ಟೆಯಲ್ಲೇ ಸುಮ್ಮನೆ ಕೂತಿದ್ದೀವಿ, ಸುತ್ತಲೂ ಕುರ್ಚಿ ಮೇಲೆ ನೆಲದ ಮೇಲೆ ಕೂತ್ಕೊಂಡು ಮೈಕ್ ಇಟ್ಕೊಂಡು ಕೂತಿದ್ದೀವಿ. ಆ ಸೂತ್ರಧಾರ ಲಿಂಕ್ ಮಾಡ್ತಾನೆ. ಆಗ ಜರಾಸಂಧನ ಮಾತಿಗೆ ಕಿಡಿಕಿಡಿಯಾದ ಭೀಮ ಅಂದಾಗ ಭೀಮ ಠಕ್ ಅಂತ ತನ್ನ ಮಾತನ್ನು ಹೇಳ್ತಾನೆ. ಆ ಮಾತನ್ನು ಅಷ್ಟೇ ರೋಷವಾಗಿ ಹೇಳಬೇಕು. ಅದು ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂತಂದರೆ, ನನ್ನ ನೆನಪಿದೆ, ರಾಮಾರಾಧ್ಯರು ಪಾಪ ಅನುಭವಿಸಿ ಬರೆದಂಥವ್ರು, ತುಂಬ ಚೆನ್ನಾಗಿ ಬರೆದಂಥವ್ರು. ವಚನಗಳ ಮೇಲೂ ಬರೆದಿದ್ದಾರೆ ಅವರು. ಒಬ್ಬರು ಹೆಣ್ಮಗಳನ್ನ ಕರ್ಕೊಂಬಂದಿದ್ರು. ಪಾಪ ಸಂಗೀತ ಚೆನ್ನಾಗಿ ಬರ್ತಿತ್ತು ಆಕೆಗೆ. ಅದೇ ದೋಷ ಆಯ್ತೇನೋ, ತುಂಬ ಚೆನ್ನಾಗಿ ಸಂಗೀತ ಬರೋದು. ಆಗ ದ್ರೌಪದಿ ಬೆಂಕಿಯಾಗಿ ಅಂದ ತಕ್ಷಣ ಆಕೆ ನೋಡಬೇಕು. ಆಕೆ ತಕ್ಕಂತ ಹೇಳಬೇಕು ಅದನ್ನು. ಅದು ಬೆಂಕಿಯಾಗಿ ಅಂದಾಗ ಆರೋಗ್ಬಿಡೋಕ್ಕಾಗತ್ತಾ? ಟಕ್ಕಂತ ಬರಬೇಕಲ್ಲ ಆಕೆ ಅನ್ನು. ಅದು ಅಮ್ಮ ಕೊಂದುಬಿಡ್ತೀಯಮ್ಮ ನೀನು ಅದನ್ನು, ಆ ಭಾವನೆ. ಅದು ಹೇಗೆ ನೋಡಿ, ಒಂದು ಕಾವ್ಯವನ್ನು ನಾಟಕವನ್ನಾಗಿ ಮಾಡಿದಂಥವ್ರು ಹೋವೆ ರಾಮಾರಾಧ್ಯರು. ಅಂದರೆ ಆ ಸಮರ್ಥ ನಿರ್ದೇಶಕನ ಕೈಯಲ್ಲಿ ಸಿಕ್ಕಾಗ ಯಾವ ವಸ್ತುವು ಆಗುತ್ತೆ. ಅದು ಹಿಂದಿನ ಕಾಲದ ಬಿಟ್ಟು ಬಿಡೋಣ. ಈ ನೀನಾಸಮ್ಮಲ್ಲಿ, ನಮ್ಮ ಸಾಗರ ಹತ್ರ ಇರುವಂಥ ನೀನಾಸಂ ನಾಟಕದ ಕಲೆಯ ಸ್ತೋತ್ರ ಆಗಿದೆ ಈಗ. ಅಲ್ಲಿ ನಾನು ಹೋದಾಗ ನೋಡಿದ್ದು ಅಂದರೆ, ಅವ್ರು ಕಲಿಸ್ತಿದ್ರು ಹುಡುಗರಿಗೇನು, ಹೌ ಟು ಕನ್ವರ್ಟ್ ಟುಡೇಸ್ ನ್ಯೂಸ್ ಪೇಪರ್ ಇಂಟು ಎ ಡ್ರಾಮಾ. ಅಫ್ಕೋರ್ಸ್ ನಮ್ಮ ನಾಟಕ ಬೇಕಾದಷ್ಟಿದೆ ಫಸ್ಟ್ ಪೇಜಲ್ಲಿ ನೋಡಿದಾಗ. ಆದರೆ ಅದನ್ನು ನಾಟಕೀಯವಾಗಿ ಮಾಡುವಂಥದ್ದು, ನಾಟಕ ಪೇಪರಲ್ಲಿದೆ, ಅದು ನಾಟಕೀಯವಾಗಿ ಮಾಡುವಂಥದ್ದು. ಅಲ್ಲಿ ಒಬ್ಬ ಸೂತ್ರಧಾರನ ಮಾಡೋರು,
ಅಲ್ಲಿ ಹುಡುಗರು ಹಂಚ್ಕೋಬೇಕು, ಪೇಪರನ್ನು ಹಂಚ್ಕೊಂಡು ಹೀಗೆ ಹೇಳಿದಾಗ ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳಿದರು ಅಂದಾಗ ಆ ಪ್ರಧಾನಮಂತ್ರಿ ಡೈಲಾಗ್ ಅವನು ಹೇಳಬೇಕು. ನಾನು ನೋಡಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ ನ್ಯೂಸ್ ಪೇಪರನ್ನು ನಾಟಕ ಮಾಡಬಹುದು ಅಂತ ಕಲ್ಪನೆ ನನಗೆ ಇರಲಿಲ್ಲ ಅದು ನೋಡೋ ತನಕ. ನಾನು ಯಾಕೆ ಹೇಳ್ತೀನಿ ಅಂದರೆ ನಾಟಕ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಅದನ್ನು ಬಳಸ್ಕೊಳ್ಳುವಂಥ ಶಕ್ತಿ ನಮಗೆ ಬೇಕಾಗುತ್ತೆ ಅಷ್ಟೇ. ಆ ಬಳಸ್ಕೊಳ್ಳೋ ಶಕ್ತಿ ಇದ್ದರೆ ಎಂಥವಾದ ವಿಚಾರವಾದಂಥ ಮಾತನ್ನು ಕೂಡ ಒಂದು ನಾಟಕೀಯವಾಗಿ ಮಾಡಬಹುದು. ಅದರಿಂದ ಬರೀ ಅದನ್ನು ರಂಗದ ದೃಷ್ಟಿಯಿಂದ ಮಾಡೋಕ್ಕೆ ಆಗಲಿಕ್ಕಿಲ್ಲ ಅಂತನ್ನುವಾಗ ರಂಗವನ್ನು ಬಳಸುವಂಥ ಶಕ್ತಿ ಕೂಡ ನಮಗೆ ಬೇಕಾಗ್ತದೆ ಅನ್ನುವಂಥ ವಿಷಯ ಇದೆ. ಇಷ್ಟು ಮಾತನ್ನು ಈ 9 ನಾಟಕಗಳ ಬಗ್ಗೆ ಹೇಳಿ ನಾನು ಆರಿಸಿಕೊಂಡಂಥ 3 ನಾಟಕಗಳನ್ನು, ಒಂದು ನನಗೆ ತುಂಬ ಪ್ರಿಯವಾದಂಥದ್ದು ಈ ತಿಲೋತ್ತಮೆ ನಾಟಕ. ಯಾಕೆ ಆರಿಸ್ಕೊಂಡೆ ಅಂತ ಒಂದು ಕಾರಣ ಇದೆ. ಒಂದು ನಮ್ಮ ಸಂಪ್ರದಾಯದಲ್ಲಿ ಬಂದಂಥದ್ದು ಭಾರತೀಯ ಕಥೆ, ಇದು ನಮಗೆ ಅರ್ಥ ಆಗುವಂಥದ್ದು. ಆ ತಿಲೋತ್ತಮೆ ಇದು ಮುನ್ನುಡಿಯಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಇದು ಪ್ರಕಟ ಆಗಿತ್ತಂತೆ 1921ನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಪ್ರಕಟ ಆದಾಗ ಆ ಸಂಪಾದಕರಾಗಿದ್ದವರು ಬೆಳ್ಳಾವಿ ವೆಂಕಟನಾರಾಯಣಪ್ಪರು. ಅವ್ರು ತುಂಬ ಇಷ್ಟಪಟ್ಟಿದ್ದರಂತೆ. ಇಷ್ಟಪಡದೆ ಅದರ ಪಬ್ಲಿಷ್ ಮಾಡ್ತಿದ್ರಾ? ಪಬ್ಲಿಷ್ ಮಾಡಿದರು. ಅವ್ರು ಸಂತೋಷ ಆಯಿತು. ದಿವಿಜ್ ಹೇಳ್ತಾರೆ, ಅವ್ರು ಸಂತೋಷ ಆಯ್ತಲ್ಲ, ನನಗೆ ಸಂತೋಷ ಆಯಿತು. ಅದರ ಜೊತೆಗೆ ತೊಗರೆ ನಂಜುಂಡ ಶಾಸ್ತ್ರಿಗಳು, ಕಡಬದ ನಂಜುಂಡ ಶಾಸ್ತ್ರಿಗಳು ಇದನ್ನು ತುಂಬ ಮೆಚ್ಕೊಂಡಿದ್ದರು ಅಂತ. ಇದರ ಜೊತೆಗೆ ಇನ್ನೊಂದು ವಿಷಯ ತಮಗೆ ಹೇಳಬೇಕಾದದ್ದು, ಟಿ.ಪಿ. ಕೈಲಾಸಂ ತುಂಬ ಮೆಚ್ಕೊಂಡಿದ್ದರು ಇದನ್ನು. ಟಿ.ಪಿ. ಕೈಲಾಸಂ ಮೆಚ್ಕೊಂಡು ಈ ಮಾತುಗಳನ್ನು ಎಲ್ಲ ಕಡೆ ಹೇಳೋರಂತೆ. ಸುಂದೋಪಸುಂದರು ಅದು ಚೆನ್ನಾಗಿದೆ ಡಿ.ವಿ.ಜಿ ಬರೆದದ್ದು ಅಂತ ಹೇಳ್ತಿದ್ದರಂತೆ. ಅದಕ್ಕೆ ಬರೆದಿದ್ದಾರೆ ಅವರು. ಇದಕ್ಕಿಂತ ಮುಖ್ಯವಾಗಿ ಮಿತ್ರರಾದ ಟಿ.ಪಿ. ಕೈಲಾಸಂ ಅವರು ಈ ಕೃತಿಯಲ್ಲಿ ಏನೋ ಸ್ವಾರಸ್ಯವನ್ನು ಕಂಡು ಅದನ್ನು ಪದೇ ಪದೇ ಉದಾಹರಿಸುತ್ತಿದ್ದರು. ಹೀಗೆ ಇದಕ್ಕೊಂದು ಬೆಲೆ ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗಿನ ಕಾಲದಲ್ಲಿ ಬಹಳ ವರ್ಷ ಕಳೆದ ಬಳಿಕ ಇಂದಿನ ನವನಾಗರಿಕ ಮಹನೀಯರಿಗೆ ಈ ಹಳೆಯ ಕಾಲದ್ದು ಎಷ್ಟು ಮಾತ್ರ ಹಿಡಿಸೀತೋ ಹೇಳಲಾರೆ. ನವನಾಗರಿಕ ಮಹನೀಯರಿಗೆ ಎಷ್ಟು ಹಿಡಿಸಿತು ಹೇಳಲಾರೆ. ಅಲ್ಲೊಬ್ಬರು ಇಲ್ಲೊಬ್ಬರಿಗೂ ಒಪ್ಪಿತವಾಗಬಹುದೇನೋ. ಇದು ಯಾಕೆ ಹೇಳ್ತೀನಿ ಅಂದರೆ ಸಾಮಾನ್ಯವಾಗಿ ಅತಿಯಾದ ಅಪೇಕ್ಷೆ ಇಟ್ಕೊಂಡಾಗ ಕಷ್ಟ ಆಗ್ತದೆ. ಡಿ.ವಿ.ಜಿಗೆ ಅಪೇಕ್ಷೆ ಇಲ್ಲ, ಯಾರೋ 4 ಜನ ಮೆಚ್ಚುಗೆ ಮಾಡಿದರೂ ಸಾಕು ಅಂತ. ಈ ತಿಲೋತ್ತಮೆ ಕಥೆ ಅಥವಾ ಸುಂದೋಪಸುಂದರು ಕಥೆ ನಮಗೆ ಗೊತ್ತಿದೆ. ಮಹಾಭಾರತದ ಆದಿ ಪರ್ವದಲ್ಲಿ ಬರುವಂಥದ್ದು. ಇವರು ಹೋಗಿ ದ್ರೌಪದಿ ಸ್ವಯಂವರದಲ್ಲಿ ಗೆದ್ದಿದ್ದಾರೆ. ದ್ರೌಪದಿಯನ್ನು ಪಡ್ಕೊಂಡ್ರು. ಆನಂತರ ಗೊತ್ತಾಯಿತು ಇದು ಮುಖ ಮಾಡ್ಕೊಂಬಂದ್ರಲ್ಲ ಎಲ್ಲ ದುರ್ಯೋಧನಾದಿಗಳು ವಾಪಸ್ ಬಂದರು ತಾವು ಗೆಲ್ಲಿಲ್ಲ ಅಂತ ಹೇಳಿ. ಆಗ ಗೊತ್ತಾಯಿತು ಭೀಷ್ಮರಿಗೆ ಪಾಂಡವರು ಇದ್ದಾರೆ, ಬದುಕಿದ್ದಾರೆ ಅಂತ. ಪಾಂಡವರು ಬದುಕಿಲ್ಲ ಅಂತ ಅಂದ್ಕೊಂಡಿದ್ದವರು ಸಂತೋಷ ಆಯ್ತು, ಬದುಕಿದ್ದಾರೆ. ವಿದುರ ಹೇಳ್ದ ಕರ್ಕೊಂಬರೋಣ ಅಂಥೇಳಿ ಭೀಷ್ಮರು ವ್ಯವಸ್ಥೆ ಮಾಡಿ ವಿದುರನ ಕರೆಸ್ಕೊಂಡು 5 ವರ್ಷ ಚೆನ್ನಾಗಿದ್ದರು, ಸಂತೋಷವಾಗಿದ್ದರು. ಅದೇ 5 ವರ್ಷ ಅಂತಮ್ಮದ್ರು ಚೆನ್ನಾಗಿದ್ದದ್ದು. ಆಮೇಲೆ ಧೃತರಾಷ್ಟ್ರ ಹೇಳಿದ, ಭೀಷ್ಮನಿಗೆ ಹೇಳಿದ, ಹೀಗೆ ದಾಯಾದಿ ಮತ್ಸರ ಬರೋ ಚಾನ್ಸ್ ಇದೆ ಮುಂದೆ, ಅದಕ್ಕೆ ಅವ್ರು ಬೇರೆ ಬೇರೆ ರಾಜ್ಯ ಮಾಡಿ ಕೊಟ್ಟು ಬಿಡೋಣ, ಹಸ್ತಿನಾವತಿ ದುರ್ಯೋಧನನಿಗಿರಲಿ, ಇವರಿಗೊಂದು ಇಂದ್ರಪ್ರಸ್ಥ ಮಾಡೋಣ ಅಂತ ಹೇಳಿದ. ದೂರದ ಪ್ರದೇಶ ಅಲ್ಲಿ ಹೋದರು. ಕೃಷ್ಣ ಇರಬೇಕಾದ್ರೆ ಚಿಂತೆ ಯಾಕೆ, ಒಂದು ಒಳ್ಳೆಯ ಒಂದು ಸಂಭ್ರಮವಾದಂಥ ಒಂದು ಇಂದ್ರಪ್ರಸ್ಥವನ್ನು ಕಟ್ಕೊಂಡು ಚೆನ್ನಾಗಿದ್ದರು. ಅದೆಷ್ಟು ಚೆನ್ನಾಗಿತ್ತು ಇಂದ್ರಪ್ರಸ್ಥ ಅಂತೆಲ್ಲ ಆಯಿತು. ಅದಾದಮೇಲೆ ಧರ್ಮರಾಜನ ಆಳ್ವಿಕೆ ಶುರುವಾಯಿತು. ಎಷ್ಟು ಚೆನ್ನಾಗಿ ಆಳ್ವಿಕೆ ಮಾಡ್ತಿದ್ದ ಧರ್ಮರಾಜ ಅಂದರೆ ಧರ್ಮ ಮತ್ತೆ 4 ಕಾಲದ ಮೇಲೆ ನಿಂತು ಅಂತ ತಮಗೆ ಗೊತ್ತಿದೆ. ಅದೊಂದು ಪದ್ಯ ಕುಮಾರವ್ಯಾಸ ಅದ್ಭುತ ಹೇಳ್ತಾನೆ, ಹೇಗೆ ಧರ್ಮರಾಜ ಬಂದಿರೋದ್ರಿಂದ ಧರ್ಮ ತನ್ನ 4 ಕಾಲದ ಮೇಲೆ ನಿಂತು ಅಂತ. ಆದಿಯುಗದಳು ಧರ್ಮವಿದ್ದುದು ಪಾದ 4ರ ಗಾಢಗತಿಯಲ್ಲಿ, ಕುಮಾರವ್ಯಾಸನ ಮಾತು. ಆದಿಯುಗದಳು ಧರ್ಮ ಇದ್ದುದು ಪಾದ 4ರ ಗಾಢಗತಿಯಲ್ಲಿ. 4 ಪಾದ ಊರ್ಕೊಂಡು ಗಟ್ಟಿಯಾಗಿ ಧರ್ಮ ನಿಂತ್ಕೊಂಡಿತ್ತು ಮೊದಲು. ಪಾದ ಊಣಿಯವಾದವು ಆ ತ್ರೇತಾ ಪ್ರಭಾವದಲ್ಲಿ. ಒಂದು ಕಾಲು ಹೊಗೆ ಬಿಡ್ತು ತ್ರೇತಾಯುಗ ಬಂದಾಗ, 3 ಕಾಲ ಮೇಲೆ ನಿಂತ್ಕೊಳ್ತು ಧರ್ಮ. ಪಾದ 2 ಅಡಗಿದವು ದ್ವಾಪರದ ಆದಿಯಲ್ಲಿ. 2 ಕಾಲು ಹೋದವು, ದ್ವಾಪರ ಬರೋ ಹೊತ್ತಿಗೆ 2 ಕಾಲಿಲ್ಲ, 2 ಕಾಲು ನಿಂತ್ಕೋಬೇಕು. ಹಸು ಅದು ಹೇಗೆ ನಿಂತ್ಕೋಬೇಕು ಧರ್ಮ ಅನ್ನುವಂಥ ಹಸು. ಯುಧಿಷ್ಠಿರನ ರಾಜ್ಯೋದಯದಲ್ಲಿ ಅಂಕುರಿಸಿ ಸುಳಿದುದು 4 ಪಾದದಲ್ಲಿ. ಎಷ್ಟು ಒಳ್ಳೆ ಮಾತು ಧರ್ಮರಾಜನ ಬಗ್ಗೆ ಹೇಳಬೇಕಾದ. ಮೊದಲು 1 ಪಾಲ ಹೋದಿದ್ದು ತ್ರೇತಾಯುಗದಲ್ಲಿ, ದ್ವಾಪರದಲ್ಲಿ 2 ಕಾಲು ಹೋಗ್ಬಿಡ್ತು, ಧರ್ಮ ಬ್ಯಾಲೆನ್ಸ್ ಆಗೋದು ಕಷ್ಟ ಆಗಿ ನಿಂತ್ಕೊಂಡಿತ್ತು. ಆದರೆ ಯುಧಿಷ್ಠಿರ ರಾಜ್ಯಾಭಿಷೇಕ ಆದ ತಕ್ಷಣ ಮತ್ತೆ 2 ಕಾಲು ಬಂದು 4 ಕಾಲ ಮೇಲೆ ಭದ್ರ ನಿಂತ್ಕೊಳ್ತು ಅಂತ. ಯುಧಿಷ್ಠಿರನ ರಾಜ್ಯೋದಯದಲ್ಲಿ ಅಂಕುರಿಸಿ ಸುಳಿದುದು 4 ಪಾದದಲ್ಲಿ. ಅಷ್ಟು ಧರ್ಮಿಷ್ಠನಾದಂಥ ಅವನು. ಎಲ್ಲ ಚೆನ್ನಾಗಿದ್ದಾಗಲೇ ಡೌಟ್ ಬರೋಕ್ಕೆ ಶುರುವಾಗೋದು. ಅದಕ್ಕೆ ಇಂಗ್ಲೀಷಲ್ಲಿ ಭಾಳ ಒಳ್ಳೆ ಮಾತಿದೆ, ದ ಸೀಡ್ಸ್ ಆಫ್ ಫೇಲ್ಯೂರ್ ಆರ್ ಎಂಬೆಡೆಡ್ ಇನ್ ದ ಪಿನಾಕಲ್ಸ್ ಆಫ್ ಗ್ಲೋರಿ ಅಂತ.
ನಮ್ಮ ಯಶಸ್ಸಿನ ಉತ್ತುಂಗ ಶಿಖರದಲ್ಲಿ ನಮ್ಮ ವೈಫಲ್ಯದ ಬೀಜಗಳು ಮೊಳಿತಾ ಇರ್ತವೆ ಅಂತ. ಅತ್ಯಂತ ಎತ್ತರಕ್ಕೆ ಹೋದಾಗ ನಾವು ಅಹಂಕಾರದಲ್ಲಿ ಸೇರಿಕೊಂಡಾಗ ನಾವು ವಿಫಲ ಆಗ್ತೀವಿ ಅಂತ ಅನ್ನಿಸ್ಲಾರ್ದಷ್ಟು ಹೋಗ್ಬಿಡ್ತೇವೆ. ಆದರೆ ಎಚ್ಚರವಾಗಿರಬೇಕಾದದ್ದು ಆವಾಗ. ಯಾಕಂದರೆ ಬೆಟ್ಟದ ಮೇಲೆ ಹತ್ತಿದಾಗಲೇ ಹೆದರಿಕೆ ಜಾಸ್ತಿ, ಉರುಳಿ ಬೀಳೋವಂಥದ್ದು, ಬೆಟ್ಟದ ಪಾದದಲ್ಲಿದ್ದಾಗಿಲ್ಲ. ಹಾಗೆ ಅದಕ್ಕೆ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ ಆಗಿದ್ದು ಅಂದರೆ ನಾರದರು ಬರ್ತಾರೆ. ನಾರದರು ಯಾವಾಗಲೂ ರಿಮೈಂಡರ್ ಆಫ್ ಕಾನ್ಷಿಯನ್ಸ್ ರಿಮೈಂಡರ್ ಅವರು, ನಮ್ಮ ಅಂತಃಸಾಕ್ಷಿಯನ್ನು ಕೆಣಕುವಂಥವ್ರು. ಬಂದು ಕೇಳ್ತಾರೆ, ಚೆನ್ನಾಗಿದೆಯಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳ್ತಾರೆ. ಕೇಳಿ ಹೇಳ್ತಾನೆ, ನನಗೇನಾದರೂ ನಿಮ್ಮ ಆಶೀರ್ವಾದ ಇದೆಯಾ ಅಂತ ಧರ್ಮರಾಜ ವಿನಯವಾಗಿ ಕೇಳ್ತಾನೆ. ನಿನಗೇನಪ್ಪ ಕೊಡಲಿ ನಾನು? ಧರ್ಮರಾಜನ ಹೇಳಿ, ನಿನಗೇನು ಕೊಡಲಿ ನಾನು ಅಂತ ಹೇಳಿ ಅನುಜರನು ಹೇಳುವರೇ ಭೀಮಾರ್ಜುನರು. ನೀನು ಅಣ್ತಮ್ಮಂದ್ರೆ ಯಾರು ಅಂತ ಕೇಳಲೇನಪ್ಪ, ನೀನು ಎಂಥ ಪುಣ್ಯ ಅಂತ ಗೊತ್ತಾ? ಅಣ್ತಮ್ಮಂದ್ರೆ ಯಾರು? ಭೀಮ ಅರ್ಜುನ. ಇನ್ನಿಬ್ಬರು ಯಾಕೆ ಬೇಕು ನಿನ್ನ ಜಗತ್ತಲ್ಲಿ? ಯಾರೂ ಬೇಡ, ಅಂಥ ಅಣ್ತಮ್ಮಂದ್ರೆ ನಿನಗಿದ್ದಾರೆ. ವಧುವಾರಂಬರೆ ಅಮರಾಂಗನೆಯರಿಗೆ 108 ಮಡಿ ಈ ದ್ರೌಪದಾದೇವಿ. ನೀನು ಹೆಂಡತಿ ಯಾರು ಅಂತ ಕೇಳಬೇಕಾ? ಅಮರಾಂಗನೆಯರು, ಆ ರಂಭೆ ಎಲ್ಲ ಇದ್ದಾರಲ್ಲ ಅವರು ಊರ್ವಶಿಯರು, ಅವರಿಗೆ 108 ಮಡಿ ಈ ದ್ರೌಪದಾದೇವಿ. ಅಷ್ಟು ಸುಂದರಳಾದಂಥ ಹೆಂಡತಿ ಇದ್ದಾಳೆ, ಸಮರ್ಥರಾದಂಥ ಅಣ್ತಮ್ಮಂದಿರಿದ್ದಾರೆ. ಮುಂದಿಂದ ಎಷ್ಟು ಚೆನ್ನಾಗಿದೆ. ಘನ ಸಹಾಯನು ಹವಣಿವನೆಂದರೆ ಚತುರ್ದಶ ಭುವನಪತಿ ನೃಪ, ನಿನಗೆ ಪಾಡೆ ಪನ್ನಂಗೇಂದ್ರ ಸುರೇಂದ್ರ ನಿದಿರಿನಲ್ಲಿ. ನಿನಗೆ ಸಹಾಯ ಮಾಡೋರು ಯಾರು ಅಂತ ಕೇಳಪ್ಪ. ತಮ್ಮಂದ್ರಿಂಥ ಪ್ರಭಾವಶಾಲಿ ತಮ್ಮಂದಿರಿದ್ದಾರೆ, ಅತ್ಯಂತ ಜಗನ್ಮೋಹಿನಿಯಾದಂಥ ಹೆಂಡತಿ ಇದ್ದಾಳೆ, ಸಹಾಯ ಮಾಡೋರು ಯಾರು ಅಂತ ಕೇಳಲ್ಲ. ಏನೇ ಚತುರ್ದಶ ಭುವನಪತಿ, ಈ 14 ಲೋಕಗಳಿಗೆ ಒಡೆಯನಾದಂಥ ಕೃಷ್ಣನೇ ನಿನಗೆ ಸಹಾಯ ಮಾಡೋಕ್ಕೆ ನಿಂತ್ಕೊಂಡ. ನಿನಗೇನಪ್ಪ? ನಿನಗೆ ಪಾಡೆ ಪನ್ನಗೇಂದ್ರ ಸುರೇಂದ್ರ ನಿದಿರಿನಲ್ಲಿ. ಅವ್ರು ಯಾರ ಮುಂದೆ ನಿನಗೇನಪ್ಪ ಅಂತ ಅದ್ಭುತವಾಗಿದ್ದೀಯಾ. ಇದು ಯಾವಾಗಲೂ ದೊಡ್ಡವರ ಮಾತು ಆಗಿರ್ತದೆ. ತುಂಬ ನಿನಗೇನಪ್ಪ ಎಲ್ಲ ಚೆನ್ನಾಗಿದೆಯಪ್ಪ ಅಂತ ಹೇಳಿದಾಗ ಒಳಗೊಂದು ವಾರ್ನಿಂಗ್ ಇರುತ್ತೆ ಅಂತ ತಿಳ್ಕೊಬೇಕು. ಎಲ್ಲ ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಅಲ್ಲ ಅದು. ಮುಂದೆ ಹೆಂಗೆ ಚೆನ್ನಾಗಿ ಹೇಳ್ತಾರೆ, ಆದೊಡೆ ಒಂದಿಹುದು, ಆ ಬೀಜ ಬಿಡ್ತಾರೆ. ಒಂದು ತೊಂದರೆ ಇದೆಯಪ್ಪ ನಾನು ನಿಮ್ಗೆ ನೋಡಿದರೆ, ಏನು ಗೊತ್ತಾ? ಆದೊಡೆ ಒಂದಿಹುದು 5 ವಧುವಾದಳು ಈ ದ್ರೌಪದಿ. ನಿಮ್ಮ 5 ಜನಕ್ಕೆ ಒಬ್ಬಳೇ ಹೆಂಡತಿ ದ್ರೌಪದಿ. ಮಹೇಶ್ವರನಾದಿಯಲ್ಲಿ ಕರುಣಿಸಿದ ವರದಲ್ಲಿ ಪುಣ್ಯ ಕಥನವಿದು. ಅದು 5 ಜನ ಹೇಗೆ ಇದ್ದರು ಅಂತ ಈಶ್ವರ ಕೊಟ್ಟಂಥ ವರ ಆಕೆಗೆ ಅದು ಪುಣ್ಯ ಕಥನ ಅದು. ಆದರೆ ಮೇದಿನಿಯೊಳು ಏಕಾಮಿಷ ಸ್ಥಿತಿ ಆದಿ ಇದು, ವಿಗ್ರಹಕ್ಕೆ ತಮ್ಮಳು ಕಾದಿದರು ಸುಂದೋಪಸುಂದರು ಭೂಪ ಕೇಳೆಂದ. ಆದರೂ ಕೂಡ ಹುಷಾರಾಗಿರ್ಬೇಕಪ್ಪ. 5 ಜನ ಇದ್ದೀರಿ, ಆಕೆ ಅಂಥ ಅನುಪಮ ಸುಂದರಿ ಜಗತ್ತಲ್ಲಿ ಯಾರೂ ಇಲ್ಲ, ಅಂಥ ಹೆಂಡತಿಯನ್ನಿದ್ದಾಳೆ ನಿಮ್ಮ ಜೊತೆಗೆ. ಏಕಾಮಿಷ ಸ್ಥಿತಿ ಆದಿದು ವಿಗ್ರಹಕ್ಕೆ, ನಿಮ್ಮ ವಿಗ್ರಹ ಅಂದರೆ ಒಡೆದು ಹೋಗುವಂಥದ್ದು, ನಿಮ್ಮಲ್ಲಿ ಆಗುವಂಥದ್ದು. ಅದಕ್ಕೆ ಇದೇ ರೀತಿ ಒಂದು ಕಥೆ ಇದೆಯಪ್ಪ ಹಿಂದೆ, ತಮ್ಮಳು ಕಾದಿದರು ಸುಂದೋಪಸುಂದರು ಭೂಪ ಕೇಳೆಂದ. ಇದು ಆದಿಪರ್ವದಲ್ಲಿ ಬರುವಂಥ ಕತೆ. ಸಾಮಾನ್ಯವಾಗಿ ನಾವು ಕುಮಾರವ್ಯಾಸನ ವಾಚಾಳಿ ಅಂತ ಕರಿತೀವಿ. ತುಂಬ ಮಾತು ಕುವೆಂಪು ಹೇಳ್ತಾರೆ, ಅವನು ತುಂಬ ವಾಚಾಳಿ. ಕೆಲವು ಪದಗಳನ್ನೆಲ್ಲ, ಕೆಲವು ಸಂಧಿಗಳನ್ನು ತೆಗೆದು ಹಾಕಿದರೂ ಕೂಡ ಕುಮಾರವ್ಯಾಸ ಭಾರತಕ್ಕೆ ಏನು ಘನತೆಗೆ ಧಕ್ಕೆ ಬರ್ತಿರಲಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕುಮಾರವ್ಯಾಸ ತೋರಿಸಿದಂಥ ನಿಯಂತ್ರಣ ಎಷ್ಟಿದೆ ಅಂದರೆ, ಇಡೀ ಸುಂದೋಪಸುಂದರ ಕಥೆಯನ್ನು 4 ಪದ್ಯಗಳಲ್ಲಿ ಹೇಳಿಬಿಡ್ತಾನೆ. ಆದರೆ ಅದೇ ವ್ಯಾಸರು ತೊಗೊಂಡಾಗ 4 ಅಧ್ಯಾಯಗಳಲ್ಲಿ ತೊಗೊಂಡಿದ್ದಾರೆ ಅದನ್ನು, ಸುಂದೋಪಸುಂದರ ಕಥೆಗಳನ್ನು. 210ರಿಂದ 214ರವರೆಗೂ 4 ಅಧ್ಯಾಯಗಳಲ್ಲಿ ಸುಂದೋಪಸುಂದರ ಕಥೆಯನ್ನು ವಿಸ್ತಾರವಾಗಿ ಹೇಳ್ಕೊಂಬಂದಿದ್ದಾರೆ. ಆದರೆ ಕುಮಾರವ್ಯಾಸ 4 ಪದ್ಯಗಳಲ್ಲಿ ಹೇಳಿಬಿಡ್ತಾನೆ. ಎಷ್ಟು ಚಂದ ಕಥೆ ಹೇಳ್ತಾನೆ ಅವನು, ನೋಡಿ ರೀತಿ ಇದೆ. ಆ ಕಥೆಯನ್ನು 4 ಪದ್ಯದಲ್ಲಿ ಇರುವಂಥದ್ದನ್ನು DVG ಒಂದು ನಾಟಕ ಮಾಡಿದ್ದಾರೆ. ಅರಸುಗಳು ತಾವಿಬ್ಬರು ಏಕೋದರರು. ಅರಸುಗಳು ತಾವಿಬ್ಬರು, 2 ಅರಸುಗಳು, ಆದರೆ ಏಕೋದರರು. ಬಲುಗೈಗಳು ಸುರಾಸುರ ನರಳು ಉಪಾಯೇನೆ ವೆಂಟಿಸಿದರು ಭೂತಳವ. ಇಡೀ ಜಗತ್ತನ್ನು ಲೂಟಿ ಮಾಡಿಬಿಡ್ತು ಇಬ್ಬರೂ ಸೇರಿಕೊಂಡು. ಹೇಗಿದ್ದರು ಅಂದರೆ ಏಕೋದರರು, ಒಂದೇ ದೇಹ ಇದ್ದಂಗಿದ್ರು 2 ಅರಸರುಗಳಾದರೂ ಕೂಡ. ನೆರೆದು ಸುರರು ಸರೋಜ ಪೀಠಂಗರು ಹಿದರು. ಎಲ್ಲ ಗಾಬರಿಯಾಗಿ ದೇವತೆಗಳು ಹೋಗಿ ಇಂದ್ರನಿಗೆ ಹೇಳ್ಕೊಂಡ್ರಂತೆ, ಏನು ಬಂತಪ್ಪ ನಮ್ಮ ಕರ್ಮ ಇದ. ಬಳಿಕ ಆತ ಇವರನ್ನು ಪರಿಹರಿಸುವುದು ಏನು ಉಪಾಯವೆನ್ನುತ್ತಾ ಚಿಂತಿಸಿದ. ಏನು ಉಪಾಯ ಪಾರು ಮಾಡೋದಕ್ಕೆ ಇವನ್ನ ಅಂತ ಚಿಂತನೆ ಮಾಡಿದ. ಬಳಿಕ ಅಸಂಖ್ಯಾತ ಸುರೋರಗ ಲಲನೆಯರಿ, ಬ್ರಹ್ಮ ಸೃಷ್ಟಿ ಮಾಡಿದ್ದು ಹೇಗಿದೆ, ಅಸಂಖ್ಯಾತ ಸುರೋರಗ ಲಲನೆಯಲ್ಲಿ ಎಷ್ಟೊಂದು ಜನ ಸುಂದರವಾದ ವಸ್ತುಗಳು ಜಗತ್ತಲ್ಲಿ ಏನೇನಿದೆಯೋ ಎಲ್ಲರೊಳಗೆ ತಿಲಾಂಶ ಮಾತ್ರದ ಚಲುವಿಕೆಯನ್ನೇ ತೆಗೆದು ನಿರ್ಮಿಸಿದನು ವರಾಂಗನೆಯ. ಎಷ್ಟು ಚಂದದ ಮಾತು. ಜಗತ್ತಲ್ಲಿ ಸುಂದರವಾದಂಥದ್ದು ಏನೇನಿದೆಯೋ ಅದರೊಳಗೆ 2 ಕಾಳಿನಷ್ಟು ಮಾತ್ರ ತೊಗೊಂಡಂತೆ, ಮತ್ತು ಎಲ್ಲ ತೊಗೊಂಡ್ರೆ ಉಳಿದದ್ದೇನು, ಒಂದೇ ಕಡೆ ಜಾಸ್ತಿ ತೊಗೊಳ್ಳೋಂಗೆ ಹಂಗಿಲ್ಲ, ಎಲ್ಲ ಸುಂದರತೆ ಬರಬೇಕಲ್ಲ. ಎಲ್ಲವನ್ನು ಆರಿಸಿಕೊಂಡು ಚಲುವಿಕೆಯನ್ನೇ ತೆಗೆದು ನಿರ್ಮಿಸಿದನು ವರಾಂಗನೆಯ.
ಬೆಳಗಿತಾಕೆಯ ಹೆಸರು ದಿವಿಜಾವಳಿಯೊಳೈದೆ ತಿಲೋತ್ತಮಾವಯ್ಯ ಅಂಥೇಳಿ ಆಕೆಯನ್ನು ಅಭುಜಭವ ನೇಮಿಸಿದನು ಈ ಹದನ. ನೀನು ಪಾರು ಮಾಡು, ಆ ಮನಸ್ಸು ಕೆಡಿಸು ಅಂತ ತೀರ್ಮಾನ ಮಾಡಿದ. ಉಳಿದವ್ರು ಯಾರ ಕಡೆಯಿಂದ ಆಗಿರಲಿಲ್ಲ, ಇದ್ದರು ರಂಬೆ ಉಳಿದವ್ರು ಇದ್ದರು, ಅವ್ರು ಯಾರ ಕಡೆಯಿಂದ ಆಗಲಿಲ್ಲ. ಆದ್ದರಿಂದ ಸೌಂದರ್ಯದ ಖನಿ ಅನ್ನುವ ಹಾಗೆ ಎಲ್ಲ ಕಡೆಯಿಂದ ಅದೊಂದು ತಿಲು ಮಾತ್ರ ತೊಗೊಂಡು ಮಾಡಿದ ಅಂತ. ಆಕೆ ಏನು ಮಾಡಿದ್ಲು ಅಂತ ಎಷ್ಟು ಕಥೆಯನ್ನು ಫಾಸ್ಟಾಗಿ ಹೇಳ್ತಾರೆ ಇವರು, ತುಂಬ ಹೇಳೋದಂಥದ್ದು. ಅವರ ಕೆಡಿಸುವ ಹದನ ಕೈಕೊಂಡು ಅವನಿಗೈತಂದಳು ವಿನೋದದಳು. ಇವರಿ ಬದ್ದಿದ್ದರು. ಆಕೆ ಅವನಿಗೆ ಬಂದಳು. ಇವರ ಬಂದದ ಉದ್ದೇಶನ ಅದು. ಅವರ ಕೆಡಿಸುವ ಹದನ ಕೈಕೊಂಡು ಅವರನ್ನು ಕೆಡಿಸಬೇಕು ಅಂತ ಕೈ ತೊಗೊಂಡು ಅವನಿಗೈತಂದಳು. ಇವರೇನು ಮಾಡಿದರು? ವಿನೋದದೊಳು ಇವರಿದ್ದರು ಬನದೊಳಗೆ ಮದಿರಾ ಮದೋತ್ಥದರು. ಒಂದೇ ಇದ್ದರೆ ಸಾಕಾಗಿತ್ತು. ಮದಿರೆ ಒಂದೇ ಇದ್ದರೆ ಮದಿರೆ ಮದ ಎರಡೂ ಸೇರಿಕೊಂಡಿತ್ತು ಅವರಿಗೆ. ಮದಿರಾ ಮದೋದ್ಧತರು ಯುವತಿಯನ್ನು ಕಂಡರು. ಆಕೆ ನೋಡಿದರು. ಕಟಾಕ್ಷದ ಸವಡಿಗೋಲಿಂದ ಒದೆದುದೆರೆ. ಎಷ್ಟು ಚೆನ್ನಾಗಿದೆ ನೋಡಿ. ಕಟಾಕ್ಷದ ಸವಡಿಗೋಲಿಂದ, ಅದು ಚಾವಟಿಯಿಂದ, ಅದು ಯಾವುದು ಕಟಾಕ್ಷ ಬರೀ ಕಣ್ಣಿನ ನೋಟದ ಕಣ್ಣಿಂದ ಚಾವಟಿ ಹೊಡೆದಂಗಾಗಿ ಒಡೆದುದು ಎದೆ ಒಡೆದು ಹೋಯಿತು. ಹರಿದವರು ಹಿಡಿದರು ವಾಮ ದಕ್ಷಿಣ ಕರಂಗಳಂಗನೆಯ. ಒಬ್ಬ ಹೋಗಿ ಎಡಗೈ ಹಿಡ್ಕೊಂಡ, ಒಬ್ಬ ಬಲಗೈ ಹಿಡ್ಕೊಂಡ. ಅಲ್ಲಿವರೆಗೂ ಸ್ನೇಹಿತರಾದವರು, ಅಣ್ಣ ತಮ್ಮಂದರಾಗಿದ್ದವರು, ನಾವು ಏಕೋದರರು ಅಂದ್ಕೊಂಡಂಥವ್ರು ಹಿಡಿದ್ರು. ಎನಗೆ ವಧು ತಾ ಮುನ್ನ ಕಂಡೆನು ಅಂತ ಒಬ್ಬ ಅಂದರೆ, ತನಗೆ ಸತಿ ತಾ ಮುನ್ನ ಹಿಡಿದೆನು, ತನಗೆ ಎನಗೆ ನೀನಿಲ್ಲೆನ್ನುತ್ತ ಹೊಯ್ದಾಡಿ ಜನಪರಿಬ್ಬರು ಮಡಿಯಲು ಅಮರಾಂಗನೆ ಮುಗುಳ್ನೆಗೆ ನಗುತ್ತ ಅಬುಜಾಸನನ ಹೊರಗೈದಿದಳು ಕುಂತಿ ತನುಜ ಕೇಳೆಂದ. ಒಂದು ಶ್ಲೋಕ, ಒಂದು ಪದ್ಯದಲ್ಲಿ, ಒಂದು ಷಟ್ಪದಿಯಲ್ಲಿ ಎಲ್ಲ ಕತೆ ಮುಗಿಸ್ಬಿಟ್ರು. ನಾ ಮೊದಲು ನೋಡಿದ್ದೇನೆ ಅಂತ ಅವನು, ನಾ ಮೊದಲು ಕೈ ಹಿಡ್ಕೊಂಡಿದ್ದೇನೆ ಅಂತ ಇವನು, ತನಗೆನಗೆ ನೀನಿಲ್ಲೆನ್ನುತ್ತ ಹೊಯ್ದಾಡಿ ಇಬ್ಬರು ಹೊಡೆದಾಡಿ ಜನಪರಿಬ್ಬರು ಮಡಿಯಲು ಇಬ್ಬರೂ ಸತ್ತು ಹೋದರು. ಆಕೆ ಕೆಲಸ ಮುಗಿತಲ್ಲ. ಅಮರಾಂಗನೆ ಮುಗುಳ್ನೆಗೆ ನಗುತ್ತ ಅಬುಜಾಸನನ ಹೊರಗೈದಿದಳು. ಅವನು ಕಮಲಾಸನ ಇದ್ದಾನಲ್ಲ, ಬ್ರಹ್ಮನ ಕಡೆಗೆ ಹೊರಟು ಹೋಗ್ಬಿಟ್ಲು ಕುಂತಿ ತನುಜ ಕೇಳೆಂದ. ಈ ಕತೆ ಹೇಳಿಬಿಟ್ಟು ಕೊಡೆಯಕ್ಕೊಂದು ವಾರ್ನಿಂಗ್ ಕೊಡ್ತಾರೆ. ಅದರನೀ ಈ ಜೀವರಿಗೆ ದುಸ್ಥಿತಿ ಸುದತಿಯರ ದೆಸೆಯಿಂದ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಅದಕ್ಕೆ ಸಂಸ್ಕೃತದಲ್ಲಿದೆ, ಭಾರ್ಯ ರೂಪವತಿ ಶತ್ರು ಅಂತ. ಅದರಿನಿ ಜೀವರಿಗೆ ದುಸ್ಥಿತಿ ಸುದತಿಯರ ದೆಸೆಯಿಂದ, ರಾಜ್ಯದ ಹುದುವಿನಲ್ಲಿ ಮೇಣರ್ಥಗತಿಯಲ್ಲಿ ಅನರ್ಥ ತಪ್ಪದೆಲೆ. ಬಹಳ ಹುಷಾರು, ಅನರ್ಥ ಆಗ್ತ ತಪ್ಪುತ್ತದೆ. ಸುದತಿ ನಿಮ್ಮ ಇವರಿಗೆ ಈ ದ್ರೌಪದಿ ಮಹಾಸತಿ ಲಾಗ ರೋಭದ ಕದನದಲ್ಲಿ ಕಾಳಾಗದಿದ್ದರೆ ತುದಿಗೆ ಲೇಸೆಂದ. ಎಷ್ಟು ಚಂದ ವರ್ಣನೆ ರೀ ಇದು. ಹೆಂಗೆ ವಾರ್ನಿಂಗ್ ಕೊಡ್ತಾರೆ. ನಿಮ್ಮ ಇವರಿಗೆ ಸತಿ ದ್ರೌಪದಿ ಮಹಾಸತಿ ರಾಗ ಲೋಭದ ಕದನದಲ್ಲಿ ಕಾಳಾಗದಿದ್ದರೆ, ನೀವು ರಾಗ ಲೋಭಕ್ಕೆ ಸೇರ್ಕೊಂಡು ಹೊಡೆದಾಡಿ ಹೋಗದೇ ಇದ್ದರೆ ತುದಿಗೆ ಲೇಸೆಂದ, ಕೊನೆಗೆ ನಿಮಗೆ ಒಳ್ಳೆಯದಾಗ್ತದೆ, ಇದನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಅವನೇ ವ್ಯವಸ್ಥೆ ಮಾಡಿದ. ಇದನ್ನು ಒಂದೊಂದು ವರ್ಷ ಇಬ್ಬರು ಇರಬೇಕು ಅಂತ ವ್ಯವಸ್ಥೆ ಮಾಡಿಕೊಟ್ಟದ್ದು ನಾರದ ಮಾಡಿಕೊಟ್ಟದ್ದು ಅಂತ. ಆ ಕಥೆಯನ್ನು ತಿಲೋತ್ತಮೆ ತೊಗೊಂಡಿದ್ದಾರೆ. ಇದರಲ್ಲಿ ಬರುವಂಥ ಪಾತ್ರ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿ, ನನಗಂತೂ ಇಷ್ಟ ಆಯ್ತಪ್ಪ. ಕೆಲವು ಇಷ್ಟ ಆಗದಿದ್ದರೆ ಅವ್ರ ದುರ್ದೈವ, ನಾವೇನು ಮಾಡೋಕ್ಕಾಗಲ್ಲ. ನನಗೆ ಇಷ್ಟ ಆಗೋದಂದರೆ, ಒಂದು ಕಥೆಯನ್ನು ಮಹಾಭಾರತದ ಒಂದು ಕಥೆಯನ್ನು ಕಣ್ಣು ಮುಂದೆ ಕಟ್ಟು ಹಾಗಿಡುವಂಥದ್ದು. ಮೊದಲು ಸೂತ್ರಧಾರ ಬರಬೇಕು. ಸೂತ್ರಧಾರ ಬರ್ತಾನೆ. ಶ್ರೀರಮಣನ ಸಕಲ ಜಗತ್ಕಾರಣನ ವಿವಿಧ ಕಾರ್ಯ ಕೌಶಲ್ಯಗತಿಯಂ ಸಾರುತೆ ಚರಿಸುವ ಸತ್ಕವಿ ನಾರದ ಗುರು ನೀಡೆಮೆಗೆ ನಿರ್ಮಲ ಮತಿಯ. ಸಾಮಾನ್ಯವಾಗಿ ಎಲ್ಲ ಸೂತ್ರಧಾರ ಬರೆದು ಭಗವಂತನನ್ನು ಪ್ರಾರ್ಥನೆ ಮಾಡುವಂಥದ್ದು, ದೇವರೇ ಮಂಗಳ ಮಾಡುವಂಥ, ಅಥವಾ ಸಾಮಾನ್ಯ ಗಣಪತಿಯನ್ನು ಕೇಳುವಂಥದ್ದು. ಇಲ್ಲಿ ಸೂತ್ರಧಾರ ಕೇಳೋದೇ ನಾರದನಿಗೆ. ನಾರದ, ಅವನಿಗೆ ಹ್ಯಾಂಗೆ ಬುದ್ಧಿ ಕೊಟ್ಟೆಲ್ಲಪ್ಪ ನೀನು ಧರ್ಮರಾಜನಿಗೆ, ಹಾಗೆ ನನಗೂ ಬುದ್ಧಿ ಕೊಡು. ನಾರದ ಯಾರು ಅಂತ ಹೇಳ್ತಾನೆ. ಶ್ರೀರಮಣನ, ದೇವರಿದ್ದಾನಲ್ಲ, ನಾರಾಯಣ ಇದ್ದಾನಲ್ಲ, ಸಕಲ ಜಗತ್ಕಾರಣನ, ಸಕಲ ಜಗತ್ತಿಗೆ ಕಾರಣನಾದಂಥವನಿದ್ದಾನೆ. ಅವನ ಆ ವಿವಿಧ ಕಾರ್ಯ ಕೌಶಲ ಗತಿಯಂ, ಅವನು ಏನು ಕಾರ್ಯ ಮಾಡ್ತಾನೆ, ಏನು ಕೌಶಲ್ಯದಿಂದ ಮಾಡ್ತಾನೆ ಅನ್ನುವಂಥದ್ದನ್ನು ಸಾರುತೆ ಜಗತ್ತಿಗೆಲ್ಲ ತಿಳಿಸ್ಕೊಂಡು ಚರಿಸುವ ಓಡಾಡುವಂಥ ಸತ್ಕವಿ. ಒಳ್ಳೆಯ ಸದ್ಕವಿಯಪ್ಪ ನೀನು, ಕವಿ ನೀನು. ನಾರದ ಗುರು ನೀಡೆಮೆಗೆ ನಿರ್ಮಲ ಮತಿಯ ಅಂಥೇಳಿ ಸೂತ್ರಧಾರ ಒಳಗೆ ಹೋಗ್ಬಿಡ್ತಾನೆ. ಮುಂದೆ ಸೀನ್ರಿ, ಫಸ್ಟ್ ಸೀನ್ರಿ ಏನು ಬರುತ್ತೆ ಅಂತ ಭಾಳ ಚೆನ್ನಾಗಿದೆ. ಇಂದ್ರ ಸಭೆ. ಇಲ್ಲಿ ಎಷ್ಟು ಸುಂದರವಾಗಿ ಬರುತ್ತೆ. ನನಗೇನೋ ಈ ಲೇಯರ್ಸನ್ನು ಗಮನಿಸಬೇಕು. ಒಂದು ಮಾತಿನ ಬರೀ ಮೇಲಿಂದ ನೋಡಬಾರ್ದು, ಒಳಗಿನ ಲೇಯರ್ಸ್ ಇರ್ತವೆ ಮಾತಿನೊಳಗೆ. ಆ ಲೇಯರ್ಸನ್ನು ಗಮನಿಸಿದಾಗ ಭಾಳ ಖುಷಿ, ಸಂತೋಷ ಕೊಡುತ್ತೆ. ಇಂದ್ರ ಸಭೆಯೊಳಗೆ ಯಾರ್ಯಾರಿದ್ದಾರೆ? ಇಂದ್ರ, ಉಪೇಂದ್ರ, ಅಗ್ನಿ, ಇತರ ದೇವತೆಗಳು, ಋಷಿಗಳು, ಯಕ್ಷಗಂಧರ್ವಾದಿಗಳು ಎಲ್ಲರೂ ಉಚಿತಾಸ್ಥಾನದಲ್ಲಿ ಕುಳಿತಿದ್ದಾರೆ. ರಂಭ ಮೇನಕೆಯರು ಹಾಡ್ತಾ ಇದ್ದಾರೆ, ನಾಟ್ಯ ಮಾಡ್ತಾ ಇದ್ದಾರೆ. ನನಗೊಂದೊಂದು ಸಲ ಭಾಳ ಡೌಟ್ ಬರ್ತಿದೆ. ಅದು ಡೌಟಕ್ಕೆ ನಾನು ಹೋಗಿಲ್ಲ ಅಲ್ಲಿ, ಆದ್ದರಿಂದ ಗೊತ್ತಿಲ್ಲ ನನಗೆ. ಈ ಇಂದ್ರನಿಗೆ ಬೇರೆ ಕೆಲಸ ಇಲ್ವಾ ಅಂತ ಅನಿಸುತ್ತೆ ಒಂದೊಂದು ಸಲ.
ಈ ಸಂತೋಷವಾಗಿರಬೇಕು, ಕೆಟ್ಟ ಕೆಲಸ ಆದರೂ ಮಾಡ್ತಾ ಇರಬೇಕು. ಕೆಳಗಡೆ ಹೋಗಿ ಏನೇನೋ ಯಾರನ್ನೋ ಕೆಡಿಸೋದು, ತೊಂದರೆ ಮಾಡೋದು, ಇದು ಕೆಲಸ. ಮತ್ತೊಬ್ಬರು ತಪಸ್ಸು ಕೆಡಿಸೋದು, ಇಂಥ ಕೆಲಸ ಮಾಡ್ತಾನೆ. ಇಂದ್ರ ಹೇಗಾದ ಅಂತ ನನಗೆ ಡೌಟ್ ಯಾವಾಗಲೂ. ನಾಯಕ ಅವನು, ದೇವತೆಗಳ ನಾಯಕ. ಈ ನಡೆದಾಗ ಎಷ್ಟು ಚೆನ್ನಾಗಿದೆ ಅಂದರೆ ರಂಭೆ ಮೇನಕೆಯರು ನೃತ್ಯ ಮಾಡ್ತಾ ಇದ್ದಾರೆ. ಆ ನೃತ್ಯ ಮುಗಿದ ತಕ್ಷಣ ಇಂದ್ರ ತಲೆದೂಗಿ ಮಾತನ್ನು ಗಮನಿಸ್ಬೇಕು. ಒಂದೊಂದು ಮಾತು ಎಷ್ಟು ಚೆಂದ ಇದೆ. ಆಹಾ ರಂಭೆ, ಆ್ಯಸ್ ಇಫ್ ಮೊದಲೇ ಸಲ ನೋಡ್ತಿದ್ದಾನೆ ಅನ್ನೋ ಹಾಗೆ. ಇದೆಲ್ಲಿಯ ಗಾನ? ಮೇನಕೆ, ಇದೆಂತಹ ನರ್ತನ? ನಿಮ್ಮ ಬೆಡಗು ಎಂದಿಗೂ ಹಳೆಯದಾಗುವಂತೆ ತೋರುವುದೇ ಇಲ್ಲ. ಒಂದೊಂದು ಬಾರಿಯೂ ನಿಮ್ಮ ಜಾಣ್ಮೆಯು ಹೊಸ ಪರಿಯೆಂಬಂತೆಯೇ ತೋರುವುದಲ್ಲ. ಪ್ರತಿ ಸಲ ಮಾಡಿದಾಗ ಒಂದು ಹೊಸದೇನು ಅನಿಸುತ್ತಲ್ಲ ಅಂತ ಇಂದ್ರ ಹೇಳ್ತಾನೆ. ಇದಕ್ಕೆ ನನಗೊಂದು ನೆನಪಿದೆ, ಸಂಸ್ಕೃತದಲ್ಲಿ ಒಂದು ಚಾಟೋಕ್ತಿ ಇದೆ, ತಮಾಷೆ ಇರೋ ಮಾತಿದೆ. ಹೊಸದಾಗಿ ಮದುವೆ ಆಗಿದ್ದ ಹುಡುಗ ತನ್ನ ಸ್ನೇಹಿತನಿಗೆ ಹೇಳ್ತಾ ಇದ್ದಂತೆ, ನಾನು ಏನು ಪುಣ್ಯ ಮಾಡಿದ್ನಪ್ಪ ಅಂತ ಹೆಂಡತಿ ಸಿಗಬೇಕಾದ್ರೆ. ಏನು ಹೆಂಡತಿ, ನಾನು ಏನು ಅಪೇಕ್ಷೆ ಮಾಡ್ತಾನೆ ಅದು ಮಾಡ್ತಾಳೆ. ಇವತ್ತು ನಾನು ತಣ್ಣೀರು ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಆಗಿತ್ತು, ಆಕೆ ನೀರು ಕಾಯಿಸಲೇ ಇಲ್ಲ. ಇವತ್ತು ನನಗೆ ಉಪ್ಪಿಟ್ಟು ತಿನ್ನಬೇಕು ಅಂತ ಇತ್ತು, ಉಪ್ಪಿಟ್ಟೇ ಮಾಡಿದ್ಲಕ್ಕೆ, ಅನ್ನ ಮಾಡಲಿಲ್ಲ. ಆಕೆ ಎಷ್ಟು ತಿಳ್ಕೊಂಡು ಮಾಡ್ತಾಳೆ, ನನಗೇನು ಬೇಕು ಅನ್ನೋದು ಮನಸ್ಸಲ್ಲಿ ಬರುತ್ತೋ ಆ ಕ್ಷಣದಲ್ಲಿ ಮಾಡಿ ಕೊಡ್ತಾಳೆ ಆಕೆ ಅಂತ. ಆಗ ಸ್ನೇಹಿತೆ ಆದಂಥ ಮೂರ್ಖ, ಅದು ಹಾಗಲ್ಲ. ನೀನು ಹೆಂಡ್ತೀನಿ ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂದರೆ ಆಕೆ ಮಾಡಿದ್ದೇ ನನಗಿಷ್ಟ ಅಂತ ಅನ್ನಿಸ್ತಾ ಇದೆ. ಆಕೆ ಏನೋ ಮಾಡಿ ಬಡಿತಾಳೆ ನಿನಗೆ, ಅದೇ ಇಷ್ಟ ಆಗಿದೆ ನಿನಗೆ ಅಷ್ಟೇ, ಮತ್ತೊಂದೇನಿಲ್ಲ. ಇಲ್ಲಿ ಇವರಿಗೆ ಈ ರಂಭೆಗ ಮೇನಕೆ ಇಷ್ಟರಾಗಿರೋದ್ರಿಂದ ಅವ್ರು ಏನು ಮಾಡಿದ್ರು ಹೊಸದು ಅಂತ ಅನ್ನಿಸ್ತಾ ಇದೆ ಇವರಿಗೆ. ಅಂದ್ಕೊಂಡು ಹೇಳ್ತಾರೆ, ಒಂದೊಂದು ಬಾರಿಯೂ ನಿಮ್ಮ ಜಾಣ್ಮೆ ಹೊಸ ಪರಿಯೆಂಬಂತೆಯೇ ತೋರುವುದಲ್ಲ. ಆಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ದೇವ, ರಂಭೆ ಹೇಳುವಂಥದ್ದು, ಈ ದಿವ್ಯ ಸಭೆಗೆ ತಕ್ಕಂತೆ ಇರಬೇಕಲ್ಲವೇ ನಾವು? ಈ ಮಾತು ಚೆಂದ. ದಿವ್ಯ ಸಭೆ ಇದು, ನಿಮ್ಮ ಎಕ್ಸ್ಪೆಕ್ಟೇಷನಿಗೆ ಬರಬೇಕಲ್ವ ನಾವು? ಈಗ ಒಲಿಂಪಿಕ್ಗೆ ಹೋಗ್ಬೇಕಾದ್ರೆ ಮಿನಿಮಮ್ ಎಲಿಜಿಬಿಲಿಟಿ ಲಿಮಿಟ್ ಅಂತ ಇರುತ್ತೆ. ನನಗೆ 2 ಅಡಿ ಹಾರೋಕ್ಕಾಗಲ್ಲ, ಒಲಿಂಪಿಕ್ ಹೋಗೋಕ್ಕಾಗತ್ತಾ? ಆದ್ದರಿಂದ ನಾನು ಒಲಿಂಪಿಕ್ಗೆ ಹೋಗಬೇಕಾದ್ರೆ 6 ಅಡಿ ಹಾರಲೇಬೇಕು. ಹಾಗೆ ಈ ದಿವ್ಯ ಸಭೆಗೆ ತಕ್ಕದ್ದಾಗಿರಬೇಡವೇ ಅಂತ ಹೇಳೋದು. ನಮ್ಮ ಜಾಣ್ಮೆಯನ್ನು ಇದು ನೋಡಿ, ಇದು ಬಹಳ ಕೆಲಸ, ಎಲ್ಲ ಅಧಿಕಾರಿಗಳ ಹುತ್ತುತ್ವತ ಆಗುವಂಥ ಕೆಲಸ. ಹೊಗಳಬೇಕು ಅಂದಾಗ ನಮ್ಮ ಬೇಳೆ ಬೇಯ್ತು. ಆಕೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ, ನಮ್ಮ ಜಾಣ್ಮೆಯನ್ನು ಇಲ್ಲಿ ತೋರದಿದ್ದರೆ ಮತ್ತೆಲ್ಲಿ ತೋರಿ ಸಾರ್ಥಕಗೊಳಿಸಬೇಕು? ಇದು ಬಿಟ್ಟು ಜಾಗ ಎಲ್ಲಿದೆ ನಮಗೆ ನಮ್ಮ ನೃತ್ಯ ತೋರಿಸಿ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ ಅಂತ ಈಕೆ ಹೇಳೋದಕ್ಕೆ ಆಕೆಗೆ ಇನ್ನೊಬ್ಬಳಿದ್ದಾಳಲ್ಲ ಮೇನಕೆ, ಆಕೆ ಸಂವಾದಿಯಾಗಿ ಮಾತಾಡುವಂಥದ್ದು. ಇಂದ್ರನಿಗೆ ಭ್ರಮೆ ಆಗುವಂಗೆ ಮಾತಾಡ್ತಾರೆ ಅಂದಾಗ ನಮ್ಮ ಅಧಿಕಾರಿಗಳ ಭ್ರಮೆ ಆದರೆ ಏನು ದೊಡ್ಡದಲ್ಲ. ಆಕೆ ಹೆಂಗೆ ಹೇಳ್ತಾಳೆ ನೋಡಿ, ದೇವಾಧಿದೇವ, ನಮ್ಮ ಕುಶಲತೆಯನ್ನು ಆಧರಿಸಬಲ್ಲವರು ಇನ್ನಾರಿದ್ದಾರೆ? ಇದು ದೇವಲೋಕದ ಮಾತು, ಭೂಲೋಕದಲ್ಲ. ನಮ್ಮ ಕುಶಲತೆಯನ್ನು ಆಧರಿಸಬಲ್ಲವರು ಯಾರಿದ್ದಾರೆ? ಆ ತ್ರಿಮೂರ್ತಿಗಳೆಂಬ ಕರ್ಮ ವ್ಯಸನೆಗಳಿಂದ ನಮಗೇನಾದೀತು? ಇದು ಯಾವಾಗಲೂ ಹೀಗೆ, ತ್ರಿಮೂರ್ತಿಗಳ ಮೇಲೆ ಇದ್ದವರು, ಅವ್ರ ಬಗ್ಗೆ ಈಕೆ ಇಂದ್ರನಿಗೆ ಹೇಳುವಂಥದ್ದು. ಅವರಿಂದ ಏನು ಪ್ರಯೋಜನ ನಮಗೆ? ಬೊಂಬೆಗಳನ್ನು ಮಾಡುವ ಚಿಂತೆ ಒಬ್ಬನಿಗೆ, ಒಬ್ಬ ಬರೀ ಬೊಂಬೆ ಮಾಡ್ಕೊಂಡು ಕೂತಿದ್ದಾನೆ ಚಿಂತೆ, ಬ್ರಹ್ಮ. ಅವುಗಳನ್ನು ಕಾಪಾಡುವ ಚಿಂತೆ ಇನ್ನೊಬ್ಬ ಆತನಿಗೆ, ವಿಷ್ಣು. ಅವುಗಳನ್ನು ಒಡೆದು ಹಾಕುವ ಚಿಂತೆ ಮತ್ತೊಬ್ಬ ಆತನಿಗೆ. ನೋಡಿ ಎಷ್ಟು ಇದು ಮನುಷ್ಯ ಸ್ವಭಾವ ಎಷ್ಟು ಚೆನ್ನಾಗಿದೆ ಅಂದರೆ, ದೇವಲೋಕಕ್ಕೆ ಹೋದರೆ ಮನುಷ್ಯ ಸ್ವಭಾವ ಬಿಡಲ್ಲೇನೋ ಅನಿಸುತ್ತೆ. ಅಲ್ಲಿ ಯಾಕೆ ಮೇನಕ್ಕೆ ಹೇಳುವಂಥದ್ದು, ಇಂದ್ರ ನಿನ್ನ ಲೋಕದಲ್ಲಿರುವಂಥ ಸುಂದರತೆ ಅಲ್ಲಿ ಏನಿದೆಯಪ್ಪ ನನಗೆ? ಅವ್ರಿಗೇನು ಆಸಕ್ತಿ ಇಲ್ಲ, ಕರ್ಮ ವ್ಯಸನಿಗಳು ಅಂತ. ಬರೀ ಕರ್ಮ ಮಾಡೋದ್ರಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ, ಬೇರೆ ಯಾವುದೂ ಆಸಕ್ತಿಗಳಿಲ್ಲ ಅವಕ್ಕೆ ಪಾಪ. ಅವರಲ್ಲಿ ನಮಗೆ ಅವಕಾಶವೆಲ್ಲಿಯದು? ಭೋಗ ಸಾಮ್ರಾಜ್ಯವೆಂದರೆ ತಮ್ಮ ಸನ್ನಿಧಿ. ಗಾನ ನರ್ತನ ಕಲೆಗಳ ಮರ್ಮವನ್ನು ಅರಿತವರೆಂದರೆ ಈ ಸಭೆಯವರೇ. ಈಗ ಯಾರು ಹೇಳ್ತಿದ್ರು, ಕತ್ತೆ ಏನು ಬಲ್ಲುದು ಕಸ್ತೂರಿಯ ಬೆಲೆಯ ಅಂತ. ಅದಕ್ಕೆ ಯಾರೋ ಭಾಳ ಚಂದ ಟೀಕೆ ಮಾಡಿದರು. ಕತ್ತೆ ಏನು ಬಲ್ಲುದೆ ಕಸ್ತೂರಿಯ ಬೆಲೆಯ? ಕತ್ತೆ ಹೊರುವಷ್ಟು ಕಸ್ತೂರಿ ಎಲ್ಲಿ ಸಿಗ್ತು ಇವರಿಗೆ ಅಂತ. ಕಸ್ತೂರಿ ಭಾಳ ಕಾಸ್ಟ್ಲಿ, ಸಿಗೋದು ಅಪರೂಪ. ಅದು ಕತ್ತೆ ಹೊರುವಷ್ಟು ಕಸ್ತೂರಿ ಎಲ್ಲಿ ಸಿಕ್ತು ಮೊದಲನೇ ಪ್ರಶ್ನೆ. ಆದರೆ ತಾನು ಹೊರುವಷ್ಟು ಕಸ್ತೂರಿ ಸಿಕ್ಕರೂ ವಾಸನೆ ಕತ್ತೆಗೆ ಬರದೆ ಹೋದರೆ ಅದೆಂಥ ಕಸ್ತೂರಿ ಅಂತ. ಅಷ್ಟು ಹೊರುವಷ್ಟು ಕಸ್ತೂರಿ ಇದ್ದರೂ ಕೂಡ ಮೂಗಿಗೆ ವಾಸನೆ ಬರಲಿಲ್ಲ, ಅದಂಥ ಕಸ್ತೂರಿ. ಇಲ್ಲಿ ಯಾಕೆ ಹೇಳ್ತಾಳೆ, ಭೋಗ ಸಾಮ್ರಾಜ್ಯದ ತವನಿಧಿ ಇದು. ಇಲ್ಲಿ ಅರ್ಥ ಈ ಸಭೆಯವರಿಗೆ ಮಾತ್ರ ಅರ್ಥ ಆಗಬೇಕು, ಅವ್ರಿಗೇನು ಅರ್ಥ ಆಗುತ್ತೆ ಪಾಪ? ಪರಮ ಪುಣ್ಯಶಾಲಿಗಳಲ್ಲವೇ ಇಲ್ಲಿಯವರು? ಅವರಿಗೆ ಅರ್ಹರಾಗಿರಬೇಕು ಎಂಬುದೇ ನಮ್ಮದು ಉತ್ಸಾಹ. ಅವರ ಮೆಚ್ಚುಗೆಯೊಂದಿಗೆ ನಮಗಿರುವ ಸಂತೋಷ. ಇದು ಒಬ್ಬರನ್ನು ಹೊಗಳ್ತಾ ಇನ್ನೊಬ್ಬರು ತೆಗಳುವಂಥ ಕಲೆ. ಭಾಳ ಕೆಲವು ಸಾಧಿಸ್ಕೊಂಡಿರ್ತಾರೆ. ನಿಮ್ಮನ್ನು ಹೊಗಳ್ತಾ ನಿಮ್ಮ ಮೇಲವ್ರನ್ನ ತೆಗಳೋದು. 2 ಕಡೆಯಿಂದ ಬಾಯಂಟ್ ಫೋರ್ಸ್ ಅಂತ ಕರಿತಾನೆ ಇದನ್ನು. ಒಂದು ನಿಮ್ಮನ್ನು ಹೊಗಳಿ ಹೌದಲ್ಲ ಅಂತ ಅನ್ನಿಸ್ಬೇಕು, ಮೇಲವ್ರು ಮೂರ್ಖರು ಅಂತೂ ಅನಿಸಿರ್ಬೇಕು ನಿಮಗೆ. 2 ಕಾಲಕ್ಕೂ ಒಂದೇ ಸಲ.
ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳಕ್ಕೆ. ಅದಕ್ಕೆ ಇಂದ್ರ ಮೆಚ್ಕೊಂಡ್ಬಿಡ್ತಾನೆ. ಇದು ಬಹಳ ಮುಖ್ಯ. ಅಧಿಕಾರದಲ್ಲಿದ್ದವರಿಗೆ ಜನ ಹೊಗಳೋದೇನು ದೊಡ್ಡದಲ್ಲ, ಹೊಗಳಿದ್ದನ್ನು ನಂಬೋದು ಅವ್ರ ಭ್ರಮೆ. ನಾನು ನಿಜವಾಗ್ಲೂ ಹಾಗೇ ಇದ್ದೀನಿ ಅಂತ ನಂಬಿಕೊಳ್ಳೋದಿದೆಯಲ್ಲ ದೊಡ್ಡ ಭ್ರಮೆ. ಇಂದ್ರ ಭ್ರಮೆಗೆ ಒಳಗಾಗಿದ್ದಾನೆ. ಅವನೇನು ಮಾಡ್ತಾನೆ, ನಾವೆಲ್ಲರೂ ನಿಮ್ಮ ಭಕ್ತಿ ಶ್ರದ್ಧೆಗಳನ್ನು ಮೆಚ್ಚಿರುವೆವು, ಆ ಮೆಚ್ಚಿಗೆ ಗುರುತಾಗಿ ಈ ಹಾರಗಳನ್ನು ಧರಿಸಿಕೊಳ್ಳಿ. ಕೊಟ್ಟ ಹಾರ ಅವರಿಗೆ, ಅದಕ್ಕೋಸ್ಕರ ಹೇಳಿದ್ದವ್ರು ಪಾಪ. ಆ ಹಾರವನ್ನು ಧರಿಸ್ಕೋತಾರೆ. ಧರಿಸ್ಕೊಂಡ ಮೇಲೆ ದೇವತೆಗೆ ಉತ್ಸಾಹ ತೋರಿಸ್ತಾರೆ. ಇದು ಮಾತು ಎಷ್ಟು ಚೆಂದ, ಸ್ವಲ್ಪ ಗಮನಿಸಿ. ಆ ದೇವತೆಗಳು ತುಂಬ ಉತ್ಸಾಹ ತೋರಿಸ್ತಾರೆ, ಚಪ್ಪಾಳೆ ತಡ್ತಾರೆ. ಇಂದ್ರ ದೇವಾದಿಗಳ ದೇವ, ಆತ ಕೊಟ್ಟ ಅವರಿಗೆ ಅಂತ. ಉಪೇಂದ್ರ ಹೇಳ್ತಾನೆ, ಅಗ್ನಿದೇವನೇ, ನಮ್ಮ ರಂಭೆ ಮೇನಕೆಯರ ನೃತ್ಯ ಗೀತೆಗಳ ಖ್ಯಾತಿಯು ಭೂಲೋಕದಲ್ಲಿ ವ್ಯಾಪಿಸಿರೋದ್ರಿಂದಲ್ಲವೇ ನಮ್ಮ ಸಭೆಯು ಈ ರೀತಿ ಬೆಳೆಯುತ್ತಿರುವುದು. ಇದನ್ನು ಸ್ವಲ್ಪ ಆಳಕ್ಕೋಗ್ಬೇಕು. ಭಾಳ ತಮಾಷೆ ಅನಿಸುತ್ತೆ. ನನಗೆ ಮೊದಲೇ ಸಲ ಓದಾಗ ಅರ್ಥ ಆಗಲಿಲ್ಲ. ಎರಡನೇ ಸಲ ನೋಡಿದಾಗ ಅನ್ನಿಸ್ತು ಎಷ್ಟು ಚುರುಕಿದೆಯಲ್ಲ ಮಾತಿದು ಅಂತ. ಅಗ್ನಿದೇವನೇ, ಅಗ್ನಿ ಕೇಳೋದು, ಉಪೇಂದ್ರ ಕೇಳುವಂಥದ್ದು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬೇಕಲ್ಲ ಮತ್ತವರು. ನಮ್ಮ ರಂಭೆ ಮೇನಕೆಯರ ನೃತ್ಯ ಗೀತೆಗಳ ಖ್ಯಾತಿಯು ಭೂಲೋಕದಲ್ಲಿ ವ್ಯಾಪಿಸಿರೋದ್ರಲ್ಲವೇ ನಮ್ಮ ಸಭೆಯು ಈ ರೀತಿ. ಅಂದರೆ ನಮ್ಮ ಸ್ವರ್ಗಕ್ಕೆ ಜಾಸ್ತಿ ಜನ ಯಾಕೆ ಬರ್ತಿದ್ದಾರೆ ಅಂದರೆ ಆಕರ್ಷಣೆ ಏನು, ರಂಭೆ ಮೇನಕೆಯರು. ಅವ್ರು ಹೇಳೋದು, ಇವರ ಖ್ಯಾತಿ ಭೂಲೋಕದಲ್ಲಿ ಹರಡಿರೋದ್ರಿಂದ ಅಷ್ಟು ಜನ ತೊಂದರವಾಗಿ ನಮ್ಮ ಸ್ವರ್ಗಕ್ಕೆ ಬರ್ತಾ ಇದ್ದಾರೆ. ಇವರೆಲ್ಲ ಬಂದಿರೋದು ಅದಕ್ಕೇನೆ ಅಂತ ಹೇಳ್ದಂಗೆ. ಬೆಳೆಯುತ್ತಿರುವುದು ಅಂತ ಅಗ್ನಿದೇವ ಕೇಳಿದಾಗ ಅಗ್ನಿದೇವ ಹೇಳುವಂಥ ಮಾತು ಚೆನ್ನಾಗಿದೆ ಅದು. ಆಹಾ, ಅದಕ್ಕೆ ಸಂದೇಹವಿಲ್ಲವೆಂಬುದನ್ನು ನನಗಿಂತ ಚೆನ್ನಾಗಿ ತಿಳಿಯಬಲ್ಲವರಾರು. ಯಾಕಂದರೆ ಇವನೇ ಫಸ್ಟ್ ತಾನೆ ಜಾತವೇದ ಅಗ್ನಿ. ನನಗಿಂತ ಹೆಚ್ಚಿಗೆ ತಿಳಿಯುವಂಥವ್ರು ಯಾರು? ವೇದಗಳನ್ನರಿತ ಬ್ರಾಹ್ಮಣರು. ಎಷ್ಟು ಚೆನ್ನಾಗಿದೆ ಮಾತು, ಗಮನಿಸಬೇಕು. ವೇದಗಳನ್ನರಿತ ಬ್ರಾಹ್ಮಣರು, ಶೂರರಾದ ಕ್ಷತ್ರಿಯರು, ಇತರ ಜನರು ನಮಗೆ ಸಮನಾಗಿ ನಮ್ಮ ಲೋಕದಲ್ಲಿ ಸುಖಿಸಬೇಕೆಂದು ದೇಹ ಕಷ್ಟಗಳನ್ನು ನೆನೆಯದೆ, ಧನವ್ಯಯವನ್ನು ಗಣಿಸದೆ, ಬಗೆ ಬಗೆಯ ಯಾಗಗಳನ್ನು, ವೃತಗಳನ್ನು, ದಾನಗಳನ್ನು, ಧರ್ಮಗಳನ್ನು ಮಾಡಿ ತಂಡೋಪತಂಡವಾಗಿ ಇಲ್ಲಿಗೆ ಬರುತ್ತಿರುವುದು. ಅಂದರೆ ಇದು ಅಪೇಕ್ಷಾರಹಿತವಾಗಿ ಬಂದದ್ದಲ್ಲ. ಸ್ವರ್ಗದಲ್ಲಿ ಇರಬೇಕು, ನಮ್ಮ ಜೊತೆಗೆ ಇರಬೇಕು, ನಮ್ಮ ಜೊತೆಗೆ ಸಂತೋಷವಾಗಿ ಇರಬೇಕು ಅಂತ ಹೇಳಿ ಇವರು ಏನೇನು ಮಾಡಿದ್ದಾರೆ ಅಂತ. ದೇಹ ಕಷ್ಟವನ್ನು ನೆನೆಯದೆ, ತುಂಬ ಕಷ್ಟಪಟ್ಟಿದ್ದಾರೆ ಜಗತ್ತಲ್ಲಿ, ಯಾಕಂದರೆ ಇಲ್ಲಿ ಸಂತೋಷ ಪಡಬೇಕು ಅಂತ. ಧನವ್ಯಯವನ್ನು ಗಣಿಸದೆ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ. ಯಾಗಗಳನ್ನು, 108 ಯಾಗಗಳು, ಬಗೆ ಬಗೆಯ ಯಾಗಗಳನ್ನು, ವೃತಗಳನ್ನು, ದಾನಗಳನ್ನು, ಧರ್ಮಗಳನ್ನು ಮಾಡಿ ತಂಡೋಪತಂಡವಾಗಿ ಇಲ್ಲಿ ಬರುತ್ತಿರುವವರು. ಅವರು ಸಮರ್ಪಿಸಿದ ಆಹುತಿ ಕಾಣಿಕೆಗಳನ್ನು ಹೊತ್ತು ನಮಗೆ ಬೇಸರವಾಗಿದೆ. ಅಗ್ನಿ ಹೇಳ್ತಾನೆ. ಈ ಮಾತು ನನಗೆ ಭಾಳ, ಎಲ್ಲ ಧರ್ಮಗಳಲ್ಲೂ, ಒಂದು ಧರ್ಮ ಅಂತಲ್ಲ, ಎಲ್ಲ ಧರ್ಮಗಳಲ್ಲೂ ಸ್ವರ್ಗ ಅನ್ನುವಂಥದ್ದು ಕಾಂಪೆನ್ಸೇಷನ್ ಆಗಿದೆ. ಅದು ಇಲ್ಲಿ ಕಷ್ಟಪಟ್ಟರೆ ಮುಂದೆ ಸಿಗುತ್ತೆ. ಹುಡುಗರು ಹೇಳಲ್ವ ನಾವು, ಚೆನ್ನಾಗಿ ಓದು ಒಳ್ಳೆಯ ರಿಸಲ್ಟ್ ಬರುತ್ತೆ, ಚೆನ್ನಾಗಿ ಕಷ್ಟಪಟ್ಟರೆ ಒಳ್ಳೆಯ ಕೆಲಸ ಸಿಗುತ್ತೆ, ಅಂದರೆ ಈ ಕಷ್ಟಪಟ್ಟರೆ ಮುಂದೆ ಸುಖ ಸಿಗುತ್ತೆ ಅಂತ. ಅದನ್ನು ಕಾಂಪೆನ್ಸೇಷನ್ ಅಂತ ಹೇಳ್ತಾರೆ. ಇಲ್ಲಿ ಕಷ್ಟಪಟ್ಟರೆ ಪರಸ್ತ್ರೀಯರ ಕಡೆಗೆ ಮುಖ ಎತ್ತಿ ಕೂಡ ನೋಡಬೇಡ, ಚೆನ್ನಾಗಿ ಬದುಕು, ಅಲ್ಲೇ ರಂಬೆ ಊರ್ವಶಿಯರು ಸಿಗ್ತಾರೆ. ಕಾಂಪೆನ್ಸೇಷನ್ ಅದು. ಇದು ಯಾವ ಧರ್ಮ ಅಂತ ಹೇಳೋಲ್ಲ ನಾನು. ಕೆಲವು ಧರ್ಮಗಳಲ್ಲಿ ಬರ್ತದೆ, ಸೆರೆಯನ್ನು ಮುಟ್ಟಬಾರ್ದು, ಸೂರ್ಯಯನ್ನು ಮುಟ್ಟಬಾರ್ದು, ಸುರಾಪಾನ ನಿಷಿದ್ಧ, ಸೂರ್ಯನ ಮುಟ್ಟಲೇಬಾರ್ದು. ಆದರೆ ಸ್ವರ್ಗದಲ್ಲಿ ಸೂರ್ಯ ನದಿಗಳು ಹರಿತಾ ಇದ್ದಾವೆ. ಕಲ್ಪನೆ ಇದು. ಸೂರ್ಯ ಹೋದವರಿಲ್ಲ, ಬಂದು ವರದಿ ಕೊಟ್ಟವರಿಲ್ಲ, ಆದರೆ ಸೂರ್ಯ ನದಿಗಳು ಹರಿತಾವೆ ಅಂತ ಹೇಳೋದೇನು ಅಂದರೆ ಇಲ್ಲಿ ಬಿಟ್ಟರೆ ಮುಂದೆ ಸಿಗತ್ತೆ ಅಲ್ಲಿ ಅಂತ. ಇದಕ್ಕೊಬ್ಬರು ಭಾಳ ಚೆನ್ನಾಗಿ ಒಂದು ಬರೆದಿದ್ರು. ನಾನು ಎಲ್ಲೋ ಬೇರೆ ದೇಶದಲ್ಲಿ ನೋಡಿದಾಗ ಭಾಳ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಮನುಷ್ಯ ತುಂಬ ಕಷ್ಟಪಟ್ಟಂತೆ ಧ್ಯಾನ ಮಾಡಿ ಜೀವ ಒಣಗಿಸ್ಕೊಂಡ್ಬಿಟ್ಟು ಇಡೀ ಜನ್ಮ ತಪಸ್ಸು ಮಾಡಿ ಒಣಗಿಸ್ಕೊಂಡು ಋಷಿ ಥರ ಇದ್ದ ಅವನು. ಕಷ್ಟಪಟ್ಟ, ಯಾವಾಗಲೂ ಧ್ಯಾನ ಮಾಡ್ಕೊಂಡಿದ್ದ. ಒಂದು ದಿವಸ ಆಯುಷ್ಯ ಹೋಯ್ತು, ಒಂದು ಸ್ವರ್ಗಕ್ಕೆ ಹೋದಾಗ ಅವನು ಶಿಷ್ಯ ಇದ್ನಲ್ಲ, ಇವನು ಜೊತೆಗೆ ಗುರುವಿನ ಹಿಂದೆ ಶಿಷ್ಯ, ಅವನು ಉಪವಾಸ ಕೂತ್ಕೊಂಡು ಏನು ನಮ್ಮ ಗುರುಗಳ ಸಾಧ್ಯ ಗುರುಗಳು ಪಾಪ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದ. ಮುಂದೆ 4 ವರ್ಷಕ್ಕೆ ಇವನು ಸತ್ವದ ಶಿಷ್ಯ, ಅವನು ಸ್ವರ್ಗಕ್ಕೆ ಹೋದ. ನನ್ನ ಗುರುಗಳು ಇಲ್ಲೇ ಇರಬೇಕಲ್ಲ, ಅಷ್ಟು ತಪಸ್ಸು ಮಾಡಿ ಬಂದು ಇಲ್ಲೇ ಇರಬೇಕಲ್ಲ ಅಂತ ನೋಡ್ದ. ಅಲ್ಲಿ ಹೋಗ್ತಾನೆ, ಯಾವುದೋ ರಂಬೆ ಜೊತೆ ಕೂತಿದ್ದಾರೆ ಇವರು ಗುರುಗಳು. ಅಯ್ಯೋ ಅಂದ, ನಮ್ಮ ಗುರುಗಳು 70-80 ವರ್ಷ ಭೂಮಿ ಮೇಲೆ ಕಷ್ಟಪಟ್ಟು ಜೀವ ನೆವಸಿದ್ದು ನೋಡಿದ್ದೇನೆ, ಏನಿದೆ ಅನಾಹುತ ಅಂದ್ಕೊಂಡ. ಆಮೇಲೆ ಅಂದ್ಕೊಂಡ, ಪಾಪ ಅಷ್ಟು ಕಷ್ಟಪಟ್ಟದ್ದಕ್ಕೆ ಪ್ರತಿಫಲವಾಗಿ ಇದು ಸಿಕ್ಕಿರಬೇಕು ಅಂತ ಹೇಳಿ ಅಂದಂತೆ. ಗುರುಗಳೇ ಅಂದ, ಇಲ್ಲೂ ಬಂದ್ಯಾ ನೀನು ಅಂದಂತೆ ಗುರುಗಳು. ಆ ಸ್ವಾಮಿ ಏನೇ ಆಗಲಿ, ನೀವು ಆ ಕಷ್ಟಪಟ್ಟದ್ದಕ್ಕೆ ಒಳ್ಳೆಯ ಭಗವಂತ ವರ ಕೊಟ್ಟಿದ್ದಾನೆ ನಿಮಗೆ ಅಂದಂತೆ. ಆಕೆ ಹೇಳಿದಂತೆ, ರಂಭೆ ಅವನಿಗೆ ಕೊಟ್ಟು ವರ ಅಲ್ಲ, ನನಗೆ ಕೊಟ್ಟಂಥ ಶಾಪ ಇವನ ಜೊತೆಗಿರೋದು.
ಇವರು ಆಸೆ ಪಟ್ಟದ್ದು ಇಲ್ಲಿ ಕಷ್ಟಪಡೋದು ಅದಕ್ಕೆ ಅಂದರೆ ಅಲ್ಲಿ ಸುಖ ಬರಲಿ ಅಂತ. ಅದಕ್ಕೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಮಾತು ನೋಡಿ, ನಮಗೆ ಸಮನಾಗಿ ನಮ್ಮ ಲೋಕದಲ್ಲಿ ಸುಖಿಸಬೇಕೆಂದು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿದ್ದಾರೆ ಅಂತ. ಹೊತ್ತು ಬೇಜಾರಾಗಿದೆ ಅಂತ ಆ ಹೊತ್ತಿಗೆ ನಾರದರು ಬರ್ತಾರೆ. ನಾರದರ ಹಾಡು ಅದೆಷ್ಟು ಚೆನ್ನಾಗಿದೆ ಅಂದರೆ, ಪ್ರತಿಯೊಂದು ನಾಟಕದಲ್ಲಿ ಹಾಡುಗಳನ್ನು, ಗೇಯವಾದ ಹಾಡುಗಳನ್ನಾಗಲಿ ಸಣ್ಣ ಸಣ್ಣ ಪದ್ಯಗಳನ್ನಾಗಲಿ ಸೇರಿಸಿದ್ದಾರೆ. ಅವನು ಗಮನಿಸ್ಬೇಕು ನಾವು, ಯಾವ ದಾಸರ ಪದಗಳಿಗೂ ಕಮ್ಮಿ ಇಲ್ಲ, ಅದು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಾರಾಯಣನ ಧ್ಯಾನ ಮಾಡ್ಕೊಂಡು ಬರುವಂಥವ್ರು ನಾರದರು. ದೇವೇಶ ನಿನ್ನ ಮಹಿಮೆಯ ಕಾಣ್ಬರಾರೋ. ಈ ನಾರದರು ಬಂದರು ಅಂದರೆ ಎರಡು ಕೆಲಸ ಆಗುತ್ತೆ. ಒಂದು, ಏನಾಗಿದೆ ಅಂತ ವಿಷಯ ತಿಳಿಸಿ ಒಂದು ವಾರ್ನಿಂಗ್ ಆದರೂ ಕೊಡ್ತಾರೆ, ಅಥವಾ ಒಂದು ಸೃಷ್ಟಿ ಮಾಡಿ ವಾರ್ನಿಂಗ್ ಬರೋ ಹಾಗೆ ಮಾಡ್ತಾರೆ. ಇಲ್ಲಿ ಬಂದರು, ನಿನ್ನ ಮಹಿಮೆಯ ಕಾಣ್ಬರಾರೋ, ಜೀವೇಶ ನಿನ್ನ ಚಿತ್ತವ ತಿಳಿಬರಾರೋ, ಸುರನರಾದಿಗಳ ನೀ ಮಾಯೆಯೊಳು ಮಾಡಿ. ಎಷ್ಟು ಅದ್ಭುತ ಪದ್ಯ ಅದು. ನರರನ್ನು ನೀನು ಮಾಯೆಯೊಳಗೆ ಮಾಡಿ, ಪರಿಪರಿಯ ತೋರ್ಕೆಯ ಮುಗುದರಂ ಮಾಡಿ. ನೀನು ಏನು ಮಾಯೆ ಸೃಷ್ಟಿ ಮಾಡಿದೆಯೋ ಆ ಮಾಯೆಯೊಳಗೆಲ್ಲ ಮುಗ್ಧರಾಗಿ ಹೋಗಿದ್ದಾರೆ, ಅವ್ರಿಗೇನೂ ತಿಳಿತಾ ಇಲ್ಲ. ನೀನೇ ಸೃಷ್ಟಿ ಮಾಡಿ ಕೂಡಿಸಿದ್ದೀಯಾ, ಅದರ ಮಾಯೆಗಳನ್ನು ಮಾಡಿ ಅವ್ರಿಗೇನೂ ತಿಳಿದ ಹಾಗೆ ಮುಗ್ಧರನ್ನು ಮಾಡಿದ್ದೀಯಾ. ಮುಗುದರಂ ಮಾಡಿ ವಿವಿಧ ಆಸೆಗಳನ್ನು ಅವರ ಮನದೊಳಗೆ ನಿಲ್ಲಿಸಿ. ಅಷ್ಟೇ ಸುಮ್ಮನೆ ಬಿಟ್ಟರೆ ಮುಗ್ಧರಾಗಿ ಇರ್ತಿದ್ರು ಅವರು. ಆದರೆ ಆಸೆಗಳನ್ನು ಸೇರಿಸಿದ್ದೆ ಅವ್ರ ಮನದೊಳಗೆ. ವಿವಿಧ ಆಸೆಗಳ ಅವರ ಮನದೊಳು ನಿಲ್ಲಿಸಿ, ಬರೀ ಆಸೆ ಕೊಟ್ಟರೆ ಮುಗಿತಾ? ಆಸೆ ಪಡ್ಕೊಳ್ಬೇಕು ಅಂತ ಆಗುತ್ತಲ್ಲ ಮುಂದೆ, ಅದಕ್ಕೆ ವಿವಿಧ ಯುಕ್ತಿಗಳ ನೀನು ಅವರಿಗೆ ಕಲಿಸಿ. ಆಸೆ ಪಡ್ಕೊಳ್ಳೋಕೆ ಯುಕ್ತಿ ಬೇಕಲ್ಲ, ಪಡ್ಕೊಳ್ಳೋಕ್ಕೆ ವಿವಿಧ ಯುಕ್ತಿಗಳ ನೀನು ಅವರಿಗೆ ಕಲಿಸಿ. ಸಂತಸಂ ಪಡಿಸುತ್ತಾ, ಸಂತೋಷವನ್ನು ಕೊಡ್ತಾ, ಉಜ್ಜುಗವ ಮಾಡಿಸುತ್ತಾ ಕೆಲಸಕ್ಕೆ ಹಚ್ತೀಯ. ಸಂತೋಷ ಮಾಡಬೇಕು, ಸಂತೋಷ ಪಡಬೇಕು, ಅದಕ್ಕೋಸ್ಕರ ದುಡಿಬೇಕು. ಅಂತರಾಯುವ ಬಳಿಕ ಕಳುಪಿ ಕಾಡಿಸುತ್ತಂ. ಇದು ಮುಖ್ಯ ನೋಡಿ, ಭಾಳ ಮುಖ್ಯ ಮಾತು. ಒಳಗೆ ಅಂತಃಸಾಕ್ಷಿ ಅನ್ನೋದನ್ನು ಇಟ್ಟು ಒಳಗೆ ಕಾಡಿಸ್ತೀಯ, ಅವ್ರನ್ನ ಕೆಲಸ ಮಾಡಿಸ್ತೀಯ, ಆಸೆ ಹುಟ್ಟಿಸ್ತೀಯ, ಆಸೆಗೋಸ್ಕರ ದುಡಿಸ್ತೀಯ. ಆಮೇಲೆ ಅಂತಃಸಾಕ್ಷಿ ಕೊಟ್ಟು ಹಿಂಗೆ ಯಾಕೆ ಮಾಡದೆ ಅಂತ ಒದ್ದಾಡಿಸ್ತೀಯ ಅವ್ರನ್ನ. ಅದಕ್ಕೆ ಹೇಳ್ತಾರೆ, ಅಂತರಾಯುವ ಬಳಿಕೆ ಕಳುಪಿ ಕಾಡಿಸುತ್ತಂ ಮಿತ್ರನರು ಒಮ್ಮೆ ಸಂಪ್ರೀತಿಯಂ ನೀಡಿ. ಒಂದೊಂದು ಸಲ ಸ್ನೇಹಿತರ ಹಾಗೆ ಬಂದು ಖುಷಿಯನ್ನು ಕೊಡ್ತೀಯ. ಶತ್ರುವಿನೋಲ್ ಮಗುಳಿ ಭೀತಿಯಂ ಪೂಡಿ. ಕೆಲವೊಂದು ಸಲ ಶತ್ರುವಿನ ಹಾಗೆ ಬಂದು ಹೆದರಿಕೆ ಹುಟ್ಟಿಸ್ತೀಯ ನಮಗೆ. ಕಷ್ಟ ಪ್ರಧಾನದಿಂ ತೋರಿ ಶಕ್ತಿಯನ್ನು, ಕಷ್ಟ ಕೊಟ್ಟು ಒಳಗಿರುವಂಥ ಶಕ್ತಿಯನ್ನು ತೋರಿಸ್ತೀಯ. ಇಷ್ಟ ಪ್ರಧಾನದಿಂ ಮೆಚ್ಚಿ ಭಕ್ತಿಯನ್ನು, ಅವರು ಕೇಳಿದ್ದನ್ನು ಕೊಟ್ಟು ಅವ್ರ ಭಕ್ತಿಗೆ ನಾನು ಕೊಟ್ಟಿದ್ದೇನೆ ಮೆಚ್ಚುಗೆ ಅಂತ ತೋರಿಸ್ತೀಯ. ಉಭಯ ಮಾರ್ಗಗಳು ಅಧಿಕ ದಯೆಯಿಂದೆ. ಎರಡೂ ಹಾದಿಯೊಳಗೆ, ಮಿತ್ರನ ಹಾಗೆ ಶತ್ರುವಿನ ಹಾಗೆ ಎರಡೂ ಹಾದಿಯೊಳಗೆ ಪ್ರೀತಿಯಿಂದ ದಯೆಯಿಂದ ಶುಭಗಳನ್ನೇ ಮಾಳ್ಪನಿ ಬಹುಲೀಲೆ ಎಂದೆ. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಕ್ಕೆ ಹೋಗ್ತೀಯಪ್ಪ, ಕೆಟ್ಟದು ಅಂತ ಹೇಳಲ್ಲ ನೋಡಿ. ಡಿ.ವಿ. ಜಿ ಎಷ್ಟು ಚೆನ್ನಾಗಿದೆ ಅದನ್ನು. ತಪ್ಪು ಮಾಡಿದವರು ಶಿಕ್ಷೆ ಕೂಡ ಅವರನ್ನು ಪರಿವರ್ತಿಸುವಂಥ ಒಂದು ಕೃಪೆ ಅದು ದಯೆ ಅಂತ ಹೇಳ್ತಾರೆ. ಭವಜಲದಿ ವೀಚಿಗಳಂತೆಲ್ಲ ಜಗಮಂ ತವಕದಿಂದ ಓಲಾಡಿಸುತ್ತೆ ಸಂತತಂ. ಈ ತವಕದಲ್ಲಿ ಜಗತ್ತನ್ನು ತೋಲಾಡಿಸಿಬಿಟ್ಟಿದ್ಯಪ್ಪ ನೀನು. ಸದ್ಭಕ್ತರಂ ಕರೆಯ ಸೇರಿಸುತ್ತೆ ದೊರೆಯೇ, ಅದ್ಭುತ ವಿಲಾಸದಿಂ ನಲಿಯುತಿಹೆ ದೊರೆಯೇ. ಕಡೆ ಮಾತು ಭಾಳ ಚಂದ. ಮರೆತವರನು ಎಚ್ಚರಂಗೊಳಿಪ ಆದಿಗುರುವೇ. ಮರೆತವರನು ನೀನಿದ್ದೀಯಾ ಅನ್ನೋದನ್ನು ಮರೆತವರನ್ನು ಎಚ್ಚರಿಪವ ಆದಿಗುರುವೇ. ಶರಣ ಜನ ಕಾಮಿತಪ್ರದ ಕಲ್ಪ ತರುವೆ ಅಂಥೇಳಿ ದೇವೇಶ ನಿನ್ನ ಮಹಿಮೆಯ ಕಾಣ್ಬರಾರೋ ಅಂತ ಹಾಡ್ಕೊಂಡು ನಾರದರು ಬರ್ತಾರೆ. ಬಂದು ಇಂದ್ರಲೋಕಕ್ಕೆ ಬರ್ತಾರೆ. ಈ ಡಾನ್ಸ್ ನಡೆದಿದೆ ಅಲ್ಲಿ. ಬಂದು ಇಂದ್ರ ಎದ್ದು ನಿಂತ್ಕೊಂಡ್ಬಿಟ್ಟು, ಕುಜರೆ ಅಭಿನಂದಿಸುವೆನು, ಪೀಠವನ್ನು ಅಲಂಕರಿಸಬೇಕು ಅಂತ ಹೇಳಿ, ದೇವೇಂದ್ರ ಶುಭವಾಗಲಿ ಅಂತ, ನಿನ್ನ ಸಂಪತ್ತು ಹೆಚ್ಚಲಿ ಅಂತ ಕೂಡ್ತಾರೆ. ನಿನ್ನ ಸಂಪತ್ತು ಹೆಚ್ಚಲಿ ಅಂತ ಹೇಳ್ತಾರೆ. ಸುತ್ತಲೂ ನೋಡ್ತಾರೆ ಇಂದ್ರರು, ಇದು ನಾರದ ಸುತ್ತಲೂ ನೋಡಿ, ಹಿಂದೆ ನಾನು ಇಲ್ಲಿಗೆ ಬಂದಾಗಿನೇ ಇಂಥ ಈ ಸಭೆಯು ದ್ವಿಗುಣವಾದಂತಿದೆ. ನಾನು ಹೊಸಲು ಬಂದಾಗ ಇಷ್ಟೊಂದು ಜನ ಇರಲಿಲ್ಲ, ಈಗ ಡಬಲ್ ಆದಂಗೆ ಆಗಿದೆ, ದ್ವಿಗುಣವಾಗಿಂತಿದೆ. ದೇವೇಂದ್ರ ಇದೀಗ ಚೆನ್ನಾಗಿದೆ. ಆ ಮಾತು ಕೊಂಕು ಮೆಚ್ಚುಗೆನೋ ಗೊತ್ತಾಗೋದಿಲ್ಲ. ಇದೀಗ ಚೆನ್ನಾಗಿದೆ. ಭೂಲೋಕ ಸ್ವರ್ಗದೊಳ ಎರಡಕ್ಕೂ ಹೀಗೆ ಅನ್ಯೋನ್ಯ ಪ್ರೇಮಾಸ್ಪದವಾಗಿರಲಿ. ಭೂಲೋಕ ಮತ್ತು ಸ್ವರ್ಗಲೋಕಕ್ಕೆ ಹೀಗೆ ಅನ್ಯಾನ್ಯವಾಗಿ ಆಸ್ಪದವಾಗಿರಲಿ ಅಂತ ಹೇಳ್ತಾರೆ. ಆದರೆ ಇಂದ್ರನಿಗೆ ಒಂದು ಸ್ವಲ್ಪ ಬೇಜಾರಿದೆ. ಈ ನಾರದರು ಬರ್ತಾರೆ, ಇರೋಲ್ಲ ಇಲ್ಲಿ, ಇದ್ದು ಸ್ವಲ್ಪ ಸಂತೋಷ ಪಟ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳ್ತಾರೆ. ನಾರದರೆ, ನಿಮ್ಮ ಸ್ನೇಹವು ನಮಗೆ ಅಮೋಘವಾದುದು, ಆದರೆ ನಮ್ಮ ವೈಭವದ ಅನುಭವದಲ್ಲಿ ನೀವು ಭಾಗಿಯಾಗಿ ಸೇರದೆ ಯಾರೋ ಪರಕೀಯರಂತೆ ಇಲ್ಲಿಗೆ ಬಂದ ಉತ್ತರ ಕ್ಷಣವೇ ಹೊರಟು ಹೋಗುವಿರಿ. ಇಲ್ಲಿ ಬಂದ ತಕ್ಷಣ ಸ್ವಲ್ಪ ದಿವಸ ಇರಬೇಕಪ್ಪ, ನಾವು ಒಂದು ದೊಡ್ಡ ರೆಸಾರ್ಟ್ ಕಟ್ಸಿದ್ದೀನಿ, ಬಂದು 4 ದಿವಸ ಇರಿ ಅಂತ ಅವ್ರದ್ದು ಅಭಿಪ್ರಾಯ. ಇದೆಷ್ಟು ಚೆನ್ನಾಗಿದೆ, ಅಷ್ಟು ಕಟ್ಟಿದ್ದೀವಿ. ಇಲ್ಲಿ ಕೆಲಕಾಲವಿದ್ದು ನಮ್ಮ ಸತ್ಕಾರದಿಂದ ಮಾರ್ಗಾಯಾಸವನ್ನು ಮರೆಯಲಾಗದೆ ತುಂಬ ಅಡ್ಡಾಡ್ತೀರಪ್ಪ ನೀವು, ಸುಸ್ತಾಗಿರುತ್ತೆ, ಒಂದು 4 ದಿವಸ ಇರಿ.
ಈ ಸಭೆಯಲ್ಲಿ ಸೇರ್ಕೊಳ್ಳಿ, ಸಂತೋಷಪಟ್ಟು ಆರಾಮಾಗಿ ಹೋಗಿ ಅಂತ ಇಂದ್ರನ ಮನಸ್ಸು. ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ದೇವರಾಜ, ದೇವರಾಜ, ನಿನ್ನ ಔದಾರ್ಯದ ಒಂದು ಅಂಶ ಮಾತ್ರವಾದರೂ ಬ್ರಹ್ಮನಲ್ಲಿಲ್ಲದೆ ಹೋಯ್ತಲ್ಲ. ನಿನಗಿರುವಂಥ ಉದಾರ ಭಾವ ಒಂದು ಅಂಶ ಕೂಡ ಅವನಿಗಿಲ್ದಂಗೆ ಆಯ್ತಲ್ಲಪ್ಪ ಬ್ರಹ್ಮನಿಗೆ. ಯಾಕಂದರೆ ಊರೆನ್ನದೆ, ಕಾಡೆನ್ನದೆ, ಬಿಸಿಲೆನ್ನದೆ, ಚಳಿ ಎನ್ನದೆ ನಾನು ಮೂಲ ಲೋಕಗಳಲ್ಲೂ ಅಲ್ಲಾಡುತ್ತಿರಬೇಕು ಎಂದು ಅವನು ವಿಧಿಸಿದ್ದಾನಲ್ಲ, ಅದು ನಿನ್ನರಿಯೆಯ 3 ಲೋಕ ನಾನು ಸುತ್ತಾಡುವಂತ ಹಾಕಿದ್ದಾನಲ್ಲ. ನಿನಗಿರುವ ಕರುಣೆ ಒಂದು ಅಂಶ ಕೂಡ ಅವನಿಗಿಲ್ಲಲ್ಲಪ್ಪ ಬ್ರಹ್ಮನಿಗೆ. ಆದರೆ ಬ್ರಹ್ಮನ ಮಗ ನಾನು, ಕೆಲಸ ಒಪ್ಪಿಸಿದ್ದಾನೆ, ಮಾಡಬೇಕಲ್ಲ ಅಂತಾನೆ. ಅದಕ್ಕೆ ಉಪೇಂದ್ರ ಹೇಳ್ತಾನೆ, ಯಾವಾಗಲೂ ಡೆಪ್ಟಿ ಮಿನಿಸ್ಟರ್ಸೇ ಜಾಸ್ತಿ ಮಾತಾಡೋದು. ಆ ಬ್ರಹ್ಮನಿಗೆ ವಿಧಿಸುವುದಕ್ಕೇನು ಕಷ್ಟ? ಇವರು ತನ್ನ ಅಧಿಕಾರ ಮರ್ತು ಬಿಡ್ತಾರೆ. ಡೆಪ್ಯುಟಿ ಅನ್ನೋದೇ ಮರ್ತು ಬಿಡೋದು ಒಂದು ಸಲ. ಎಷ್ಟು ಜೋರಾಗಿ ಮಾತಾಡ್ತಾನೆ ಅಂತಂದರೆ, ಬ್ರಹ್ಮನಿಗೇನು ಕಷ್ಟ? ನಮ್ಮ ರಂಭೆಯ ಸಂಗೀತದ ಸೊಂಪನ್ನು, ನಮ್ಮ ಮೇನಕೆಯ ನರ್ತನದ ಸೊಬಗನ್ನು ಕಂಡಿದ್ದರೆ ಆತನು ಇಷ್ಟು ಕಠಿಣನಾಗಿ ನೀರಸ ಹೃದಯನಾಗಿ ಇರುತ್ತಿರಲಿಲ್ಲ. ಅಕಸ್ಮಾತ್ ತಮ್ಮನ್ನು ಸೃಷ್ಟಿ ಮಾಡಿದವನೇ ಅವನು ಅಂತ ಮರೆತು ಹೋಗಿದೆ. ನಮ್ಮ ರಂಭೆ ಮೇನಕೆಯರ ನೃತ್ಯಗಳನ್ನು ನೋಡಿದ್ದಾಗಿದ್ದರೆ ಅವನು ನೀರಸ ಹೃದಯನಾಗಿ ಇರ್ತಿರಲಿಲ್ಲ, ಇನ್ನೂ ಸ್ವಲ್ಪ ಮನಸ್ಸು ರಸವತ್ತಾಗಿರ್ತಿತ್ತ ಒಂದು ಅಂತ ಇವನು ಉಪೇಂದ್ರನ ಅನುಭವ. ನಾರದ ಹೇಳ್ತಾನೆ, ಉಪೇಂದ್ರ, ನಿಮ್ಮ ರಂಭೆ ಮೇನಕೆಯರ ಬೆಡಗಿಗೆ ವಶಲಾಗಲಾರದವರು ಕೆಲ ಮಂದಿ ಇದ್ದಿದ್ದಾರೆ. 2 ಅರ್ಥ. ಬ್ರಹ್ಮ ಅದನ್ನು ಮೀರಿದ್ದಾನೆ ಅಂತ ಒಂದು ಅರ್ಥ. ನಿಮ್ಮ ರಂಭೆ ಮೇನಕೆ ನರ್ತನ ಬೇಕಾಗಿಲ್ಲ, ಅದಕ್ಕಿಂತ ಎತ್ತರದಲ್ಲಿದ್ದಾನೆ ಅಂತ ಹೇಳೋದು. ಅದಲ್ಲದೆ ಒಂದು ಎಚ್ಚರಿಕೆ ಗಂಟೆ ಶುರುವಾಯಿತು. ನಿಮ್ಮ ರಂಭ ಮೇನಕಿಯರ ನೃತ್ಯಗಳನ್ನು ದಾಟಿದವರು, ಅದನ್ನು ಮೆಚ್ಚದೇ ಇದ್ದಂಥವರು, ಅದಕ್ಕೆ ಒಳಗಾಗದಂಥವ್ರು ಬೇರೆ ಜನ ಇದ್ದಾರೆ ಅಂತ. ಉಪೇಂದ್ರನ ಮಾತು ನೋಡಿ, ಅದು ಉಪೇಕ್ಷೆಯ ಮಾತೇ ಅದು. ಅಂಥವರಿದ್ದರೆ ಈ ಸುಖವು ಹೊರಟರಿಗಿಲ್ಲದೆ ಹೋಗುವುದೇ ವಿನ ನಮಗೇನು ಕುಂದು? ಇರ್ಬಹುದೇನಪ್ಪ, ಕೆಲವರು ಇರ್ತಾರೆ, ಕೆಲವರು ಏನೂ ಆಸಕ್ತಿ ಇಲ್ಲದವ್ರು ಇರ್ತಾರೆ. ಅದರಿಂದ ತೊಂದರೆ ಅವ್ರಿಗೆ ತಾನೇ. ಇಂಥ ರಸವತ್ವಾದ ನೋಡೋಕ್ಕಾಗದೇ ಇದ್ದರೆ ಅವ್ರಿಗೆ ಹೊರಟ್ರವರು ಅವ್ರಿಗೆ ನಷ್ಟ, ನಮಗೇನು ನಷ್ಟ ಅಂತ ಇವನಂದ. ಅದಕ್ಕೆ ಒಂದು ಮಾತನ್ನು ಎಷ್ಟು ಚಂದ ಮಾತದು. ಅಂಥವರು ಒಂದು ವೇಳೆ ನಿಮಗಿಂತ ದೊಡ್ಡವರಾಗಿ ನಿಮ್ಮನ್ನು ಆಳತಕ್ಕವರಾಗಿದ್ದರೆ, ರಂಭೆ ಮೇನಕೆಯರ ಸಂಗೀತವನ್ನು ಇಷ್ಟಪಡದೇ ಇದ್ದಂಥವರು ನಿಮಗಿಂತ ದೊಡ್ಡವರಾಗಿ ನಿಮ್ಮನ್ನು ಆಳತಕ್ಕಂಥವರಾಗಿದ್ದರೆ, ಅಂದರೆ ಎಚ್ಚರ ಇರಲಿ, ಹುಷಾರಾಗಿರು, ಬ್ರಹ್ಮನ ಬಗ್ಗೆ ಮಾತಾಡ್ತಾ ಇದ್ದೀಯಾ ಅಂತ ಒಂದಾಗುತ್ತೆ. ಇನ್ನೊಂದು ಅರ್ಥ, ಇನ್ನೂ ಕೆಲವರು ರಂಭೆ ಮೇನಕೆಯರ ನೃತ್ಯವನ್ನು ಮಾತ್ರ ಅಪೇಕ್ಷೆ ಪಡದೇ ಇದ್ದವರು ಇದ್ದಾರೆ, ನಾಳೆ ನಿಮ್ಮನ್ನು ಆಳ್ತಾರೆ ಅವರು ಅಂತ ಒಂದು ಎಚ್ಚರಿಕೆ ಗಂಟೆ. 2 ಮಾತನ್ನು ಹೇಳ್ತಾರೆ. ಹೇಳಿದ ಮೇಲೆ ಅವನು ಅಷ್ಟಾದರೂ ಹೇಳ್ತಾನೆ, ಇಂದ್ರ, ನಾರದರೆ ಇದೇನು ಹೆದರಿಸುವ ಮಾತಿನಂತಿದೆ? ಸ್ವಲ್ಪ ಆದರೂ ಬುದ್ಧಿ ಇದೆ ಅವನಿಗೆ, ಅರ್ಥ ಆಯ್ತು ಅವನಿಗೆ. ನಾನು ಹೆದರಿಸ್ತಾರೆ ಇವರು, ಹೆದರಿಸುವ ಮಾತಿನಂತಿದೆ. ವಿಶೇಷ ವಾರ್ತೆ ಏನಾದರೂ ಉಂಟೋ? ಇದು ನಿಜವಾಗಲೂ ಹೇಳ್ತೀನಿ, ನನಗೆ ಎಷ್ಟು DVG ಅದು ನಾವು ಓದ್ಕೊಂಡಾಗ ಆಳಕ್ಕೆ ಹೋದಾಗ ಖುಷಿ ಆಗುತ್ತೆ. ನಿಜವಾಗಲೂ ಅಧಿಕಾರದಲ್ಲಿ ಕುಳಿತವರಿಗೆ ಮಾತ್ರ ಹೆದರಿಕೆ ಇರುವಂಥದ್ದು, ಹಿಂದಿರೋರಿಗೆ ಹೆದರಿಕೆ ಇರೋಲ್ಲ. ಕುರ್ಚಿ ಮೇಲೆ ಕೂತಾಗ ಎಲ್ಲೂ 4 ಕಾಲು ಇದೆಯಾ ಅಂತ ಕ್ಷಣ ನೋಡಬೇಕು ಅನಿಸುತ್ತೆ. ಇಂದ್ರ ಅಲ್ಲಿ ಕೂತಿದ್ದಾನೆ, ಇವರು ಹೇಳಿದ ತಕ್ಷಣ ಮತ್ತೇನಾದರೂ ಆತಂಕ ಬಂತೋ ಅಂತ ಅವನ ಚಿಂತೆ. ಅದಕ್ಕೆ ತಕ್ಷಣ ಕೇಳಿದ, ವಿಶೇಷ ವಾರ್ತೆ ಏನಾದರೂ ಉಂಟೋ? ಅವನು ಸೂಕ್ಷ್ಮ ಗ್ರಹಿಸ್ತಾನಷ್ಟು. ಅದಕ್ಕೆ ನಾರದ ಹೇಳ್ತಾನೆ, ಅಂಥ ವಿಶೇಷ ವಾರ್ತೆ ಏನೂ ಕಾಣೆ, ಅಂಥ ವಿಶೇಷ ಅಲ್ಲ, ಸ್ವಲ್ಪ ಇದೆ ಅಂತ. ಆ ನಿಕುಂಭಾಸರನ ಮಕ್ಕಳು ಉಪಸುಂದರೇನು ಬಹು ಹಠದಿಂದ ತಪಸ್ಸು ಮಾಡುತ್ತಿರುವರೆಂದು ಕೇಳಿದೆ. ಸೂಚನೆ ಕೊಟ್ಟರು, ಮೇಲೆ ಹೇಳಿದರು, ನಿಮ್ಮನ್ನು ಆಳತಕ್ಕವರಿದ್ದರೆ ಅಂತ ಮೇಲೆ ಹೇಳಿ ಕೆಲ ನಿಕುಂಭಾಸರನ ಮಕ್ಕಳ ಬಗ್ಗೆ ಹೇಳ್ತಾರೆ. ಉಪಸುಂದರೇನು ಬಹು ಹಠದಿಂದ ತಪಸ್ಸು ಮಾಡ್ತಾರೆ ಅಂತ ಕೇಳಿದ್ದೆ. ರಾಕ್ಷಸರಿಗೆ ಹಠವು ಸ್ವಾಭಾವಿಕವೇ ತಾನೆ? ಹಠ ಸ್ವಾಭಾವಿಕ ತಾನೆ ರಾಕ್ಷಸರಿಗೆ ಅಂತ ಮಾತು ಬಿಟ್ಟರು. ಅಷ್ಟು ಹೇಳಿದ ತಕ್ಷಣ ಇಂದ್ರ ಸೀರಿಯಸ್ ತಗೋಬೇಕಲ್ಲ ಅದನ್ನು. ಅಯ್ಯೋ ಇದೇನು ವಿಶೇಷ ವಾರ್ತೆ ಅಂದವನು. ಸಾಕಷ್ಟು ಜನ ರಾಕ್ಷಸ ತಪಸ್ಸು ಮಾಡ್ತಾನೆ ಇರ್ತಾರೆ ಅಂದ್ಬಿಟ್ಟು, ಇಷ್ಟೇ ತಾನೇ ಅಂದವನು. ನಿನ್ನೆ ಮೊನ್ನೆಯ ಹುಡುಗರಿಗಾಗಿ ನಾವು ಹೆದರಬೇಕೆ? ನಿನ್ನೆ ಮನೆಯ ಹುಡುಗರು ಉಪಸುಂದರು ಮನ್ಮನ್ನವರು, ಅವರ ಅಜ್ಜ ಮುತ್ತಂಜರನ್ನು ಕಂಡಿರುವ ನಮಗೆ ಅವರೊಂದು ಲೆಕ್ಕವೇ? ಇದು ನಾನು ಆಗಲೇ ಹೇಳಿದ ಹಾಗೆ, ಸೀಡ್ಸ್ ಆಫ್ ಫೇಲ್ಯೂರ್ ಆರ್ ಎಂಬೆಡೆಡ್ ಇನ್ ದ ಪಿನಾಕಲ್ಸ್ ಆಫ್ ಗ್ಲೋರಿ. ಅತ್ಯಂತ ಅತ್ಯುಚ್ಚ ಮಟ್ಟದಲ್ಲಿದ್ದಾಗ ವೈಫಲ್ಯ ಕುಸಿತ ಶುರು ಆಗ್ತದೆ. ಯಾಕಂದರೆ ನಾವು ಇದೇನು ದೊಡ್ಡದು ಅಂತ ಅನ್ಕೋತೀವಿ. ಈ ಮಾತು ನಮ್ಮ ಜೀವನದ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬಂದಿದೆ. 2ನೇ ಮಹಾಯುದ್ಧ ಆದಮೇಲೆ ಕೇಳ್ತಾರೆ, ಐಸನ್ಹೌವರ್ ಕೇಳ್ತಾರೆ, 2ನೇ ಮಹಾಯುದ್ಧಕ್ಕೆ ಕಾರಣ ಯಾರಾದರು ಅಂತ. 2ನೇ ಮಹಾಯುದ್ಧಕ್ಕೆ ಯಾರ ಕಾರಣರು ಅಂತ ಎಲ್ಲರೂ ಹೇಳಿದ್ರಂತೆ, ಹಿಟ್ಲರ್ ಕಾರಣ. ಹಿಟ್ಲರ್ ಅಲ್ವೇ 2ನೇ ಮಹಾಯುದ್ಧಕ್ಕೆ ಕಾರಣನಾದದ್ದು ಅಂತ. ಅವ್ರು ಹೇಳಿದಂಥ ಮಾತು ಬಹಳ ಅದ್ಭುತ, ಇದಕ್ಕೆ ಸಂವಾದಿಯಾಗಿ ಬರುವಂಥದ್ದು. ಆತ ಹೇಳ್ತಾರೆ, ನೋ, ಹಿಟ್ಲರ್ ವಾಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕೆಂಡ್ ವರ್ಲ್ಡ್ ವಾರ್, ವಿ ವೇರ್ ರೆಸ್ಪಾನ್ಸಿಬಲ್.
ಬಿಕಾಸ್ ವಿ ಸಾ ದ ಈವಿಲ್ ಗ್ರೋಯಿಂಗ್ ಆ್ಯಂಡ್ ಟಾಲರೇಟೆಡ್ ಇಟ್ ಅಂತ. ಹಿಟ್ಲರ್ ಒಮ್ಮೆ ದೊಡ್ಡವನಾಗಲಿಲ್ಲ, ಸಣ್ಣವನಾಗಿ ಎಲ್ಲೋ ಕೂತಿದ್ದ, ಹುಳು ಇದ್ದಂಗಿದ್ದ, ಒಂದು ಮಿಲಿಟ್ರಿಯಲ್ಲಿ ಸಾರ್ಜೆಂಟ್ ಆಗಿದ್ದ ಅವನು. ವಿಯೆನ್ನಾದಲ್ಲಿ ಪೇಂಟಿಂಗ್ ಮಾಡ್ತಾ ಕೂತಿದ್ದವನು, ಆಸ್ಟ್ರಿಯಾದಲ್ಲಿ ಪೇಂಟರ್ ಅವನು ಹೋಗಿ ಅಲ್ಲಿ ಸೇರಿಕೊಂಡು ಸಾರ್ಜೆಂಟ್ ಆಗಿದ್ದ. ಕನಸಲ್ಲಿ ರಾಜ್ಯ ಆಳಬೇಕು ಅಂತಿತ್ತು. ಅವನು ನೋಡಿದೀವಿ ಅವಾಗ, ಹುಚ್ಚ ಅವನು, ತಲೆ ತಿರ್ಕ ಇದ್ದಾನೆ, ಜೂಗಳ ಬಗ್ಗೆ ಸಿಟ್ಟಿದೆ ಅಂತ ಗೊತ್ತಿತ್ತು. ಅಯ್ಯೋ ಇವನೇನು ಮಾಡ್ತಾನೆ ಅಂತ ಹೇಳಿ ಬಿಟ್ಕೊಂಬಂದ್ವಲ್ಲ ಅವನ್ನ. ಅದಕ್ಕೆ ಹೇಳ್ತಾರೆ ವಿ ಸಾ ದ ಈವಿಲ್ ಗ್ರೋಯಿಂಗ್ ಆ್ಯಂಡ್ ಟಾಲರೇಟೆಡ್ ಇಟ್. ಅದೊಂದು ಕೆಟ್ಟ ಜೀವ ಬೆಳೀತದೆ ಅಂತ ಗೊತ್ತಾಗಿ ನಾವು ತಡ್ಕೊಂಡ್ವಲ್ಲ ನಾವು, ಆದ್ದರಿಂದ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕೆಂಡ್ ವರ್ಲ್ಡ್ ವಾರ್, ನಾವಾಗಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ಈತ ತಪ್ಪನಿಸಿದ. ನಮ್ಮಲ್ಲೂ ನೋಡಿದ್ವಿ, ಯಾವುದೋ ಒಂದು ಗುರುದ್ವಾರದಲ್ಲಿ ಸಣ್ಣದಾಗಿ ಕೂತಂಥ ಒಬ್ಬ ಹುಡುಗ, ಅವನಿಗೆ ಪೂರ್ತಿ ಇದು ಬರ್ತಿತ್ತೋ ಇಲ್ಲ ಗೊತ್ತಿಲ್ಲ, ಧರ್ಮಗ್ರಂಥ ಓದೋಕೆ ಬರ್ತಿತ್ತೋ ಇಲ್ಲ ಗೊತ್ತಿಲ್ಲ, ಅಲ್ಲಿದ್ದವನು ದೊಡ್ಡವನನ್ನು ಮಾಡಿ ಮುಂದೆ ಖಲಿಸ್ತಾನ ಆಗ್ತದೆ ಅನ್ನುವಂಥ ಮಟ್ಟಕ್ಕೆ ಹೋಗ್ತಲ್ಲ ಒಬ್ಬ ಭಿಂದ್ರನ್ವಾಲೆ. ಅವನು ಸಣ್ಣ ಹುಡುಗನಾಗಿದ್ದವನು, ಏನೂ ಗೊತ್ತಿಲ್ಲದಂಥವನು, ಅವನಿಗೆ ಆಯುಧ ಕೊಟ್ಟು ದೊಡ್ಡವ್ರು ಮಾಡಿದವ್ರು ನಾವಲ್ವೇ. ಅದಕ್ಕೆ ಇಲ್ಲಿ ಮಾತು ಬರ್ತದೆ, ಹೇಳ್ತಾರೆ ಅವರೇನು ದೊಡ್ಡವ್ರು ತಾನೆ, ಸಣ್ಣ ಹುಡುಗ ಅವನೇನು, ಅವ್ರ ಅಜ್ಜನ ನೋಡಿದ್ದೇನೆ ನಾನು ಅಂತ ಬಂದಾಗ ಅದಕ್ಕೆ ಹೇಳ್ತಾರೆ ಅಷ್ಟೇ ನಾರದ ಅಷ್ಟೇ ಇನ್ನು ನಾನು ಹೋಗಿ ಬರುವೆನು. ನಿಮ್ಮ ವೈಭವಾತಿಶಯವು, ಹೊಗಳಿಕೆ ಹೆಂಗಿದೆ, ವೈಭವಾತಿಶಯವು ಎಂದೆಂದಿಗೂ ತಗ್ಗದೆ ಹೀಗೆ ಬೆಳೆಯಲಿ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ನೆವರ್ ಓವರ್ ಎಸ್ಟಿಮೇಟ್ ಯುವರ್ ಫ್ರೆಂಡ್ ಆ್ಯಂಡ್ ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಎನಿಮಿ. ನೆವರ್ ಓವರ್ ಎಸ್ಟಿಮೇಟ್ ಯುವರ್ ಫ್ರೆಂಡ್. ನನ್ನ ಗೆಳೆಯ ಏನು ಬೇಕಾದರೂ ಮಾಡ್ತಾನೆ ಅವನು ಅಂತ ಭಾಳ ಓವರ್ ಎಸ್ಟಿಮೇಟ್ ಮಾಡಬೇಡಿ. ಯಾಕಂದರೆ ಸಂದರ್ಭ ಬಂದಾಗ ಅವನ ಕಡೆಯಿಂದ ಸಹಾಯ ಮಾಡೋಕೆ ಆಗದೇ ಇರ್ಬೋದು. ಅವನು ಏನೆಲ್ಲ ಮಾಡಿಬಿಡ್ತಾನೆ ಅಂತ ಪೂರ್ತಿ ನಂಬ್ಕೊಂಡಾಗ ಅವ್ನು ಮಾಡೋಕ್ಕೆ ಹೋದಾಗ ನಿರಾಶೆ ಆಗುತ್ತೆ. ಅದರಂತೆಯೇ ಡೋಂಟ್ ಎವರ್ ಅಂಡರ್ ಎಸ್ಟಿಮೇಟ್ ಯುವರ್ ಎನಿಮಿ. ನಮ್ಮ ವೈರಿ ಸಣ್ಣವನು ಅಂತ ಯಾವತ್ತೂ ಅನ್ಬೇಡಿ. ಅವನಲ್ಲಿ ವೈರತ್ವ ಕುದೀತಾ ಇದೆ, ಅದೇನು ಕೆಲಸ ಮಾಡಿಸುತ್ತೋ ಹೇಳಕ್ಕೆ ಬರೋಲ್ಲ ಅಂತ ಹೇಳಿದ್ದನ್ನು ಅದನ್ನು ಮರೆತು ಇಂದ್ರ ಮತ್ತೊಂದು ಮಾತು ಹೇಳ್ತಾನೆ, ಹೋಗುವ ಗುಡ್ ಬಾಯ್ ಅಂತ ಹೇಳ್ಬೇಕಾದ್ರೆ ಇಂದ್ರನಿಗೆ, ನಾರದರೇ ನೀವು ಮರಳಿ ಬೇಗ ಇಲ್ಲಿಗೆ ಬಂದು ನಮ್ಮಲ್ಲಿ ಕೆಲ ಕಾಲ ನಿಲ್ಲುವಂತೆ ದಯ ಮಾಡಬೇಕು, ನಮ್ಮಲ್ಲಿ ಕೆಲವು ಇರಬೇಕು. ಅದಕ್ಕೆ ಉತ್ತರ ಎಷ್ಟು ಸೂಚ್ಯವಾಗಿ ಹೇಳಿ ಹೋಗ್ತಾರೆ ಅಂದರೆ, ಆಯ್ತಪ್ಪ ನಾ ಹೇಳ್ತೀನಿ, ಆದರೆ ಎಲ್ಲವೂ ವಿಧಾತನ ಅಪ್ಪಣೆಯಂತೆ ಎಲ್ಲವೂ ಆಗ್ತದೆ ಅಂತ ಹೇಳಿ ನಾರದರು ಹೋಗ್ತಾರೆ. ಆ ಹೋಗೋ ಟೈಮಿಗೆ ನಾವಿಲ್ಲಿ ನಿಲ್ಲಿಸೋಣ, ನಾಳೆಗೆ ಮತ್ತೆ ಬೆಳೆಸೋಣ.